ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಇವತ್ತು ಈ ಸೆಷನ್ನಲ್ಲಿ ಈ ವಿಡಿಯೋಲಿ ನಾವು ಸೆಕೆಂಡ್ PUC ಅಲ್ಲಿ ಮಾಡರ್ನ್ ಫಿಸಿಕ್ಸ್ ನಾವು ಶುರು ಮಾಡೋಣ. ಅದರಲ್ಲಿ ಫಸ್ಟ್ ಚಾಪ್ಟರ್ ಯಾವುದು ಅಂತಂದರೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ನೋಡಿ, ಈ ಒಂದು ಚಾಪ್ಟರ್ ನಿಮ್ಮ ಬೋರ್ಡ್ಗೆ ಮಿನಿಮಮ್ ನಿಮಗೆ 7 to 8 ಮಾರ್ಕ್ಸ್ವರೆಗೂ ನಿಮಗೆ ಬರುತ್ತೆ. ಒಂದು ನ್ಯೂಮರಿಕಲ್ ಸಹ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬೋರ್ಡ್ ಎಕ್ಸಾಮಿನೇಷನ್ಗೆ. ಅಷ್ಟೇ ಅಲ್ಲ, ಎಂಟ್ರೆನ್ಸ್ ಪಾರ್ಟ್ಗೆ ಬಂದಾಗ ಈ ಮಾಡರ್ನ್ ಫಿಸಿಕ್ಸ್ ಇಂದ ನಿಮ್ಗೆ ನಿಯರ್ಲಿ 7 to 9 ಕ್ವಶನ್ಸ್ ಫಾರ್ ನೀಟ್ ಅಂಡ್ 4 to 5 ಕ್ವಶನ್ಸ್ ಫಾರ್ JEE ನಿಮಗೆ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಕಾನ್ಸಂಟ್ರೇಟ್ ಮಾಡಿ ಈ ಚಾಪ್ಟರ್ಸ್ನ ಥರೋ ಆಗಿ ಪ್ರಿಪೇರ್ ಹಾಗೆ ಡೆಫಿನೆಟ್ ಆಗಿ ಮ್ಯಾಕ್ಸಿಮಮ್ ಆಫ್ ಮಾರ್ಕ್ಸ್ ನಿಮಗೆ ಸ್ಕೋರ್ ಮಾಡ್ಬೋದು. ಯಾಕೆಂದರೆ ಈ ಚಾಪ್ಟರ್ಸ್ ಭಾಳ ಈಸಿ ಇರುತ್ತೆ. ಸೊ ನೋಡೋಣ ಏನಿದು ಅಂತ. ಬಿಫೋರ್ ಈ ಚಾಪ್ಟರ್ ಒಳಗಡೆ ಕಾನ್ಸೆಪ್ಟ್ಸ್ ನಾವು ಅರ್ಥ ಮಾಡೋಕ್ಕೂ ಮುಂಚೆ ಇದ್ರ ಸ್ಟೋರಿ ಹಿಸ್ಟರಿ ಏನು ಅಂತ ನಾವು ಒಂದ್ಸರಿ ಯೋಚನೆ ಮಾಡೋಣ. ಡ್ಯುಯಲ್ ನೇಚರ್ ಏನು ಹೇಳುತ್ತೆ? ಡ್ಯುಯಲ್ ರೋಲ್ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಯಾಕೆ ಬರ್ತಾ ಇದೆ ಇದು ಅಂತಂದಾಗ ಒಂದು ವಿಷಯ ಚೆನ್ನಾಗಿ ಬಿಟ್ಕೊಳ್ಳಿ. ನಮ್ಮ ಯೂನಿವರ್ಸಲ್ಲಿ ಇರೋದು ಎರಡು ವಿಷಯ. ಒಂದು ಎನರ್ಜಿ, ನಥಿಂಗ್ ಬಟ್ ರೇಡಿಯೇಷನ್. ಇನ್ನೊಂದು ಮೆಟೀರಿಯಲ್ ಪಾರ್ಟಿಕಲ್ ಅಂತ ಹೇಳ್ತಾರೆ. ಇಲ್ಲಿ ಮೆಟೀರಿಯಲ್ ಪಾರ್ಟಿಕಲ್ ಅಂದರೆ ಏನು ಅಂತಂದರೆ ಬೇಸಿಕ್ ಪಾರ್ಟಿಕಲ್ ಅಂತಂದರೆ ಎಲೆಕ್ಟ್ರಾನ್ ಅಂತ ನಾವು ತಗೋಬಹುದು. ನಮ್ಮ ಶರೀರ ಆಗಿರ್ಬೋದು, ಈ ಪೆನ್ ಆಗಿರ್ಬೋದು, ಏನೋ ಇದೆಲ್ಲ ಮೆಟೀರಿಯಲ್ ಪಾರ್ಟಿಕಲ್ಸ್. ಸೊ ನೋಡಿ, ಎಂಟೈರ್ ಯೂನಿವರ್ಸ್ ಇಸ್ ಫಿಲ್ಡ್ ವಿತ್ ಓನ್ಲಿ 2 things. ಒನ್ ಈಸ್ ಎನರ್ಜಿ, ಅಂದರ್ ಒನ್ ಈಸ್ ಪಾರ್ಟಿಕಲ್ ಅಂತ ಹೇಳ್ತಾರೆ. ಯಾವಾಗಾದರೆ ಎನರ್ಜಿ, ಬೆಸ್ಟ್ ಎಕ್ಸಾಂಪಲ್ ಫಾರ್ ಎನರ್ಜಿ ರೇಡಿಯೇಷನ್ ಅಂತಂದರೆ ಲೈಟ್ ಅಂತ ಹೇಳ್ಬೋದು. ಲೈಟ್ ಅನ್ನೋದು ವೇವ್ ನೇಚರ್ನ ಎಕ್ಸಿಬಿಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಪಾರ್ಟಿಕಲ್ ನೇಚರ್ನು ಸಹ ಎಕ್ಸಿಬಿಟ್ ಮಾಡುತ್ತೆ. ಹಾಗಿದ್ದಾಗ ಈ ಮೆಟೀರಿಯಲ್ ಪಾರ್ಟಿಕಲ್ ಅನ್ನೋದು ಸಹ ಅದರದ್ದೇ ಆಗಿ ತನ್ನ ಓನ್ ನೇಚರ್ ಮೆಟೀರಿಯಲ್, ಅದರ ಒನ್ ವೇವ್ ನೇಚರ್ನು ಸಹ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ದ ಇಂಪಾರ್ಟೆನ್ಸ್, ದಟ್ ಈಸ್ ದ ಏಮ್ ಆಫ್ ದಿಸ್ ಚಾಪ್ಟರ್ ಅಂತಲೂ ಹೇಳ್ಬೋದು ನಾವು. ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ನೋಡಿ, ಇವಾಗ ಮೆಟೀರಿಯಲ್ ಅನ್ನೋದು ನಮಗೆ ಬೇಕಾಗುತ್ತೆ. ಯಾಕಂತಂದರೆ ಮ್ಯಾಟರ್ ಅಂತ ಹೇಳ್ತಾ ಇದ್ದೀವಿ. ಸೊ ವಿಲ್ ಕನ್ಸಿಡರ್ ಬೇಸಿಕ್ ಮೆಟೀರಿಯಲ್ ಪಾರ್ಟಿಕಲ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಆ ಎಲೆಕ್ಟ್ರಾನ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂತಂದಾಗ ಎಲೆಕ್ಟ್ರಾನ್ಗೆ ಮೇಜರ್ ಸೋರ್ಸ್ ಏನಪ್ಪ ಅಂತಂದರೆ ಮೆಟಲ್ ಸರ್ಫೇಸ್ ಅಂತ ಹೇಳ್ತಾರೆ. ಯಾವಾಗಾದ್ರೂ ಒಂದು ಮೆಟಲ್ ನಾವು ತಗೊಳ್ತೀವೋ ಅದರಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅನ್ನೋದು ಇರುತ್ತೆ. ಆ ಒಂದು ಮೆಟಲ್ ಸರ್ಫೇಸಿಂದ ನಾವು ಎಲೆಕ್ಟ್ರಾನ್ಸ್ನ ಆಚೆಗೆ ತೆಗೆದ್ರೆ ನಮಗೆ ಮೆಟೀರಿಯಲ್ ಪಾರ್ಟಿಕಲ್ಸ್ ಅನ್ನೋದು ನಮಗೆ ಸಿಗುತ್ತೆ. ಇವಾಗ ಲಾಸ್ಟಲ್ಲಿ ನಾವು ಕನ್ಕ್ಲೂಷನ್ ಏನು ಹೇಳ್ತೀವಿ ಅಂತಂದಾಗ ಈ ಚಾಪ್ಟರ್ ಎಂಡಿಂಗ್ ಬರೋಷ್ಟರಲ್ಲಿ ಈ ಮೆಟೀರಿಯಲ್ ಪಾರ್ಟಿಕಲ್ ಎಲೆಕ್ಟ್ರಾನ್ ಅನ್ನೋದು ವೇವ್ ನೇಚರ್ನ ಎಕ್ಸಿಬಿಟ್ ಮಾಡುತ್ತೆ ಅಂತ ತೋರಿಸ್ತೀವಿ. ಸೊ ಬಿಫೋರ್ ದಟ್ ಲೆಟ್ ಅಸ್ ಸಿ ಹೌ ಕ್ಯಾನ್ ವಿ ಗೆಟ್ ದೀಸ್ ಫ್ರೀ ಎಲೆಕ್ಟ್ರಾನ್ಸ್. ಈ ಫ್ರೀ ಎಲೆಕ್ಟ್ರಾನ್ಸ್ ಅನ್ನೋದು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ನೋಡೋಣ. ಅದಕ್ಕೆ ನಾವು ಎಲೆಕ್ಟ್ರಾನ್ ಎಮಿಷನ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಎಮಿಷನ್. ಹೌ ಕ್ಯಾನ್ ವಿ ಎಮಿಟ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಸರ್ಫೇಸ್ ಆಫ್ ದ ಮೆಟಲ್ಸ್. ಏನು ಎಲೆಕ್ಟ್ರಾನ್ ಎಮಿಷನ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ರಿಲೀಸ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಆರ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್, release of electrons or emission of electrons from the surface of a metal. From the surface of a metal is called electron emission. Electron emission. ನೋಡಿ, ಈ ಮೆಟಲ್ ಸರ್ಫೇಸ್ ಇಂದ ಎಲೆಕ್ಟ್ರಾನ್ಸ್ ನಾವು ತೆಗಿಬೇಕು, ಓಕೆ, ರಿಲೀಸ್ ಮಾಡಿಸ್ಬೇಕು, ಎಮಿಟ್ ಮಾಡಬೇಕು ಅಂತಂದರೆ ನಮಗೆ ಯಾವ ಮೆಥಡ್ಸ್ ನಾವು ಫಾಲೋ ಮಾಡ್ತೀವಿ. ಬೇಸ್ಡ್ ಆನ್ ದ ಮೆಥಡ್ಸ್ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎಮಿಷನ್ ಅನ್ನೋದು ಬರುತ್ತೆ. ಸೊ ಸಿ ಹಿಯರ್, ವಾಟ್ ಆರ್ ದೋಸ್ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್? ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ನಿಮಗೆ 2 ಮಾರ್ಕ್ಸ್ ಕ್ವಶನ್ಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್. ಇದರಲ್ಲಿ ಫಸ್ಟ್ ಒನ್ ನಾವು ಗೊತ್ತಾಗಿರಬೇಕು, ಥರ್ಮಯಾನಿಕ್ ಎಮಿಷನ್ ಅಂತ ಅಂದ್ಬಿಟ್ಟು. ಹೆಸರಲ್ಲೇ ಇದೆ ನಿಮಗೆ, ಥರ್ಮಯಾನಿಕ್. ಥರ್ಮ್ ಅಂದರೆ ಏನಂತ? ಹೀಟ್ ಅಂತ ಅರ್ಥ. ಯಾವಾಗಾದರೆ ಒಂದು ಮೆಟಲ್ ಸರ್ಫೇಸ್ಗೆ ನಾವು ಹೀಟ್ನ ಸಪ್ಲೈ ಮಾಡ್ತೀವೋ, ಬಿಕಾಸ್ ಆಫ್ ದ ಅಬ್ಸಾರ್ಪ್ಷನ್ ಆಫ್ ಹೀಟ್ ಎನರ್ಜಿ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಎಮಿಟೆಡ್ ಅಂತ ಹೇಳ್ತಾರೆ. ಅದನ್ನು ಥರ್ಮಯಾನಿಕ್ ಎಮಿಷನ್ ಅಂತ ಕರಿತೀವಿ. ದ ಪ್ರಾಸೆಸ್ ಇನ್ ವಿಚ್ electrons are emitted
electrons are emitted by heating the metal surface ಅಂತ ಹೇಳ್ತಾರೆ. by heating the metal surface. ಅದೇ ರೀತಿ ನಿಮಗೆ ಸೆಕೆಂಡ್ ಒನ್ ನಾ ಹೋಗಿದ್ದಾಗ ನಮಗೆ ಬರುತ್ತೆ ಫೀಲ್ಡ್ ಎಮಿಷನ್ ಅಂತ ಅಂದ್ಬಿಟ್ಟು. ಫೀಲ್ಡ್ ಅಂದರೆ ಯಾವ ಫೀಲ್ಡು? ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಯಾವಾಗಾದರೂ ಒಂದು ಮೆಟಾಲಿಕ್ ಸರ್ಫೇಸ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಅದು ಅಪ್ರಾಕ್ಸಿಮೇಟ್ಲಿ 10⁸ ವೋಲ್ಟ್/ಮೀಟರ್ ನಾವು ಅಪ್ಲೈ ಮಾಡ್ತೀವೋ ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಆ ಎಲೆಕ್ಟ್ರಾನ್ಸ್ ಮೇಲೆ ಎಲೆಕ್ಟ್ರಿಕ್ ಫೋರ್ಸ್ನ ಅಪ್ಲೈ ಮಾಡಿ ಎಲೆಕ್ಟ್ರಾನ್ಸ್ನ ಆಚೆಗೆ ತರ್ತೀವಿ ಅಂತ ಹೇಳ್ಬೋದು ನಾವು. ಅದನ್ನು ಫೀಲ್ಡ್ ಎಮಿಷನ್ ಅಂತ ಕರಿತೀವಿ. ದ ಪ್ರಾಸೆಸ್ ಇನ್ ವಿಚ್ electrons are emitted by the metal surface by or with the application of electric field ಅಂತ ಹೇಳ್ತಾರೆ. electric field is called field emission. Okay, next ಮೂರನೇದೇನು ಅಂತಂದಾಗ we call it as secondary emission. See here, ಈ ಸೆಕೆಂಡರಿ ಅಂತ ಹೆಸರು ಹೇಗೆ ಬರ್ತಾ ಇದೆ ನಿಮಗೆ ಅಂತಂದರೆ, ಒಂದು ಮೆಟಲ್ ಸರ್ಫೇಸಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಅನ್ನೋದಿರುತ್ತೆ. ಈ ಒಂದು ಮೆಟಲ್ ಸರ್ಫೇಸ್ಗೆ ಲಾರ್ಜ್ ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಬಂದು ಹಿಟ್ ಮಾಡಿದಾಗ ಇದರಲ್ಲಿರತಕ್ಕಂಥ ಸರ್ಫೇಸಲ್ಲಿರತಕ್ಕಂಥ ಎಲೆಕ್ಟ್ರಾನ್ಸ್ ಆಚೆಗೆ ಬರುತ್ತೆ. ಸೊ ಇಲ್ಲಿ ಏನು ನಡೀತಾ ಇದೆ ನೋಡಿ, ಎ ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ಮೆಟಲ್ಗೆ ತಾಕಿದ್ದಾಗ ಈ ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಯಾವ್ದು ಬಂದು ಇನ್ಸಿಡೆಂಟ್ ಆಗ್ತಾ ಇರುತ್ತೋ ಅದನ್ನು ಪ್ರೈಮರಿ ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಈ ಮೆಟಲ್ ಸರ್ಫೇಸಿಂದ ಬರ್ತಾ ಇರತಕ್ಕಂಥ ಎಲೆಕ್ಟ್ರಾನ್ಸ್ ಏನಾದರೆ ಇದು ಅದು ಸೆಕೆಂಡರಿ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅದಕ್ಕೆ ಇದನ್ನು ಸೆಕೆಂಡರಿ ಎಮಿಷನ್ ಅಂತ ಹೇಳ್ತಾರೆ. ದ ಪ್ರಾಸೆಸ್ ಇನ್ ವಿಚ್ electrons are emitted by incidenting a primary beam of electrons to the metallic surface ಅಂತ ಹೇಳ್ತಾರೆ. to the metallic surface. Next ಏನಪ್ಪಾ ಅಂತಂದಿದ್ದಾಗ we can go with the last one, that is photoelectric emission ಅಂತ ಹೇಳ್ತಾರೆ. What is this photoelectric emission? ಹೆಸರಲ್ಲೇ ಇದೆ ನಿಮಗೆ. ಫೋಟೋ ಅಂದರೆ ಏನು? ಲೈಟ್ ಅಂತ ಅರ್ಥ, ಇಲ್ಲ ರೇಡಿಯೇಷನ್ ಅಂತನೂ ಕರಿಬೋದು. ಯಾವಾಗಾದರೆ ಈ ಮೆಟಾಲಿಕ್ ಸರ್ಫೇಸ್ ಮೇಲೆ ರೇಡಿಯೇಷನ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಅಂದರೆ ಮ್ಯಾಚ್ ಆಗೋತಕ್ಕಂಥ ಫ್ರೀಕ್ವೆನ್ಸಿ ಲೈಟ್ನ ಇನ್ಸಿಡೆಂಟ್ ಮಾಡ್ತೀವೋ ಅವಾಗ ಈ ಮೆಟಲ್ ಅನ್ನೋದು ಎಲೆಕ್ಟ್ರಾನ್ಸ್ನ ರಿಲೀಸ್ ಮಾಡುತ್ತೆ ಅಂತ ಹೇಳ್ತಾರೆ. ಅದನ್ನು ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತ ಕರಿತೀವಿ. ದ ಪ್ರಾಸೆಸ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಟಲ್ ಸರ್ಫೇಸ್ by incidenting the light of suitable frequency ಅಂತ ಹೇಳ್ತಾರೆ. suitable frequency is called photoelectric emission. ಗೊತ್ತಾಯ್ತಲ್ವಾ? these are the 4 important types of emission of electrons ಅಂತ ಹೇಳ್ತಾರೆ. ಈ ಒಂದು ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ನಡಿಬೇಕು ಅಂತಂದರೆ ನಾವು ಏನು ಮಾಡ್ತಾ ಇದ್ದೀವಿ, ಆ ಮೆಟಲ್ ಸರ್ಫೇಸ್ಗೆ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿನ ನಾವು ಸಪ್ಲೈ ಮಾಡ್ತಾ ಇದ್ದೀನಿ. ಆ ಒಂದು ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿನ ನಾವು ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ವಾಟ್ ಈಸ್ ದಿಸ್ ವರ್ಕ್ ಫಂಕ್ಷನ್ ಹಿಯರ್? ವರ್ಕ್ ಫಂಕ್ಷನ್. ವಾಟ್ ಈಸ್ ದಿಸ್ ವರ್ಕ್ ಫಂಕ್ಷನ್ ಅನ್ನೋದನ್ನ ನೋಡೋಣ. See here,
ವಾಟ್ ಈಸ್ ವರ್ಕ್ ಫಂಕ್ಷನ್. ನಾನು ಹೇಳಿದ್ನಲ್ಲ ನಿಮಗೆ ವರ್ಕ್ ಫಂಕ್ಷನ್ ಅಂತಂದ್ರೆ ಏನದು ಅರ್ಥ, ಮಿನಿಮಮ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇಟ್ ಈಸ್ ದ ಮಿನಿಮಮ್, ಇಟ್ ಈಸ್ ದ ಮಿನಿಮಮ್ ಎನರ್ಜಿ, ಇಟ್ ಈಸ್ ದ ಮಿನಿಮಮ್ ಎನರ್ಜಿ required, it is the minimum energy required to remove the electron, to remove the electrons, to remove the electrons from the metal surface, from the metal surface is called work function ಅಂತ ಕರೀತಾರೆ, ವರ್ಕ್ ಫಂಕ್ಷನ್. ಸೊ ಅದನ್ನು ನಾವು ಹೇಗೆ ಡಿನೋಟ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಡಿನೋಟೆಡ್ ಬೈ ಡಬ್ಲ್ಯೂ ಅಂತಲೂ ಬರಿಬೋದು, ಇಲ್ಲ ಕೆಲವು ಬುಕ್ಸಲ್ಲಿ 5 ಇಲ್ಲ 5 ಅಂತಲೂ ರೆಪ್ರೆಸೆಂಟ್ ಮಾಡ್ತಾರೆ. ಅದರ ವ್ಯಾಲ್ಯೂ ಏನಪ್ಪ ಆಗಿರುತ್ತೆ ನಿಮಗೆ ಅಂತಂದರೆ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು 5 ವಿಚ್ ಇಸ್ ನಥಿಂಗ್ ಬಟ್ ಹೆಚ್ ನ್ಯೂ ನಾಟ್ ಅಂತಲೂ ಕರೀತಾರೆ, ಇಲ್ಲಾಂದರೆ HC ಬೈ ಲ್ಯಾಂಬ್ಡಾ ನಾಟ್ ಅಂತಲೂ ಹೇಳ್ತಾರೆ. ವಾಟ್ ಈಸ್ ದಿಸ್ ನ್ಯೂ ನಾಟ್? ನ್ಯೂ ನಾಟ್ ಅನ್ನೋದೇನು ಅಂತಂದಾಗ ವಿ ಕಾಲ್ ದಿಸ್ ಆ್ಯಸ್, ಇದನ್ನು ಏನಂತ ಕರೀಬೋದು ನಾವು ಅಂದರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಅದೇ ರೀತಿ ಲ್ಯಾಂಬ್ಡಾ ನಾಟ್ ಅಂದರೆ ಏನು ಅಂತಂದರೆ ಅದನ್ನು ನಾವು ಥ್ರೆಶೋಲ್ಡ್ ವೇವ್ ಲೆಂತ್ ಅಂತಲೂ ಕರೀಬಹುದು, ಥ್ರೆಶೋಲ್ಡ್ ವೇವ್ ಲೆಂತ್. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದಿಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಏನಿದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ಏನು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಬೈ ನ್ಯೂ, ಯಾವುದೋ ಒಂದು ಮೆಟೀರಿಯಲ್ ಇಲ್ಲ ಯಾವುದೋ ಒಂದು ಮೆಟಲ್ ಸರ್ಫೇಸ್ ಇಂದ ಎಲೆಕ್ಟ್ರಾನ್ಸ್ನ ಬಿಡುಗಡೆ ಮಾಡಬೇಕು ಅಂತಂದರೆ ಇಲ್ಲ ರಿಲೀಸ್ ಮಾಡಬೇಕು ಅಂತಂದರೆ ಅದಕ್ಕೆ ಸೂಟಬಲ್ ಫ್ರೀಕ್ವೆನ್ಸಿ ಲೈಟ್ನ ಇನ್ಸಿಡೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅಂದರೆ ಅದಕ್ಕಿಂತ ಕಮ್ಮಿ ಫ್ರೀಕ್ವೆನ್ಸಿ ಲೈಟ್ನ ಇನ್ಸಿಡೆಂಟ್ ಮಾಡಿದ್ರೆ ಈ ಮೆಟಲ್ ಸರ್ಫೇಸಿಂದ ಎಲೆಕ್ಟ್ರಾನ್ಸ್ ಅನ್ನೋದು ಆಚೆಗೆ ಬರೋದಿಲ್ಲ, ಗೊತ್ತದಲ್ವಾ? ಸೊ ವಾಟ್ ಈಸ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತಂದರೆ ಇಟ್ ಈಸ್ ದ ಮಿನಿಮಮ್ ಫ್ರೀಕ್ವೆನ್ಸಿ ಅಂತಲೂ ಹೇಳ್ಬೋದು. ದ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್, ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್ below which no photoelectric emission ಅಂತ ಹೇಳ್ಬೋದು. ನೋ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತಾರೆ. ಟೇಕ್ಸ್ ಇಸ್ ಕಾಲ್ಡ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಅದೇ ರೀತಿ ಥ್ರೆಶೋಲ್ಡ್ ವೇವ್ ಲೆಂತ್ ಅಂದರೆ ಏನು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಗೊತ್ತಾಯ್ತಲ್ವಾ? ಓಕೆ, ದ ಮಿನಿಮಮ್ ಫ್ರೀಕ್ವೆನ್ಸಿ, ಅದಕ್ಕಿಂತ ಕಮ್ಮಿ ಫ್ರೀಕ್ವೆನ್ಸಿ ಇರೋ ಲೈಟ್ ಮೆಟಲ್ ಸರ್ಫೇಸ್ ಮೇಲೆ ಬಿದ್ದರೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಅನ್ನೋದು ರಿಮೂವ್ ಆಗಲ್ಲ, ಎಜೆಕ್ಟ್ ಆಗಲ್ಲ, ಎಮಿಟ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಈ ಥ್ರೆಶೋಲ್ಡ್ ವೇವ್ ಲೆಂತ್ ಅಂದರೆ ಏನು? ಲ್ಯಾಂಬ್ಡಾ ನಾಟ್. ಇಟ್ ಈಸ್ ದ, ನೋಡಿ ಲ್ಯಾಂಬ್ಡಾ ಅನ್ನೋದು ಫ್ರೀಕ್ವೆನ್ಸಿ ಆಲ್ವೇಸ್ ರೆಸಿಪ್ರೋಕಲ್ ರಿಲೇಟ್ ಆಗಿರುತ್ತೆ. ಹಾಗಾಗಿ ಫ್ರೀಕ್ವೆನ್ಸಿ ಮಿನಿಮಮ್ ಆದರೆ ವೇವ್ ಲೆಂತ್ ಮ್ಯಾಕ್ಸಿಮಮ್ ಆಗಬೇಕು. ಹಾಗಾಗಿ ನೋಡಿ ಇಟ್ ಈಸ್ ದ ಡಿಫೈನ್ಡ್ ಆಸ್ ಮ್ಯಾಕ್ಸಿಮಮ್ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ಲೈಟ್, ಮ್ಯಾಕ್ಸಿಮಮ್ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ಲೈಟ್ ಅಬೌವ್ ವಿಚ್, ಫ್ರೀಕ್ವೆನ್ಸಿಗೆ ಬಿಲೋ ಬರುತ್ತೆ, ವೇವ್ ಲೆಂತ್ಗೆ ಅಬೌವ್ ಅಂತ ಹೇಳ್ತಾರೆ, ಉಲ್ಟಾ. above which no photoelectric emission takes place ಅಂತ ಹೇಳ್ತಾರೆ. No photoelectric emission takes place. You call this as threshold wavelength ಅಂತ ಹೇಳಿ. ಗೊತ್ತಾಯ್ತಲ್ವಾ? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೆ ಏನು, ಥ್ರೆಶೋಲ್ಡ್ ವೇವ್ ಲೆಂತ್ ಅಂದ್ರೆ ಏನು ಅಂತ. ನೋಡಿ, ಫ್ರೀಕ್ವೆನ್ಸಿ ಅನ್ನೋದು ಪರ್ ಸೆಕೆಂಡಲ್ಲಿ ಮೆಷರ್ ಮಾಡ್ತೀರಾ, ಅದು ವೇವ್ ಲೆಂತ್ ಅನ್ನೋದು ಮೀಟರ್ಸಲ್ಲಿ ಮೆಷರ್ ಮಾಡ್ತೀರಾ. ಇವಾಗ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕೇನು ಅಂತಂದರೆ, ನೋಡಿ ಎಲೆಕ್ಟ್ರಾನ್ ಅನ್ನೋದು ತುಂಬ ಸ್ಮಾಲ್ ಪಾರ್ಟಿಕಲ್ ಆಗಿರುತ್ತೆ. ಅಂಥದನ್ನು ಎಮಿಟ್ ಮಾಡಬೇಕು ಅಂತಂದರೆ ನಾವು ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀವಿ. ಆ ಎನರ್ಜಿನ ಯಾವ ಯೂನಿಟ್ಟಲ್ಲಿ ನಾವು ಮೆಷರ್ ಮಾಡಬಹುದು, ಯಾವ ಯೂನಿಟಲ್ಲಿ ಮೆಷರ್ ಮಾಡಬೇಕು ಅನ್ನೋದನ್ನ ನೋಡೋಣ.
ದಟ್ ಈಸ್ ದ ಎಲೆಕ್ಟ್ರಾನ್ ವೋಲ್ಟ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ವೋಲ್ಟ್. ವಾಟ್ ಇಸ್ ದಿಸ್ ಎಲೆಕ್ಟ್ರಾನ್ ವೋಲ್ಟ್ ಡಿನೋಟ್ ಬೈ EV ಅಂತ ಹೇಳ್ಬೋದು. ಎಲೆಕ್ಟ್ರಾನ್ ವೋಲ್ಟ್ ಅನ್ನೋದು ಇಟ್ ಈಸ್ ಯೂನಿಟ್ ಆಫ್ ಎನರ್ಜಿ, ಅಂತ ಹೇಳ್ತೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಹೇಗೆ ಡಿಫೈನ್ ಮಾಡುವ ಆಲ್ರೆಡಿ ನೀವು ಓದಿರ್ತೀರಾ. ಇಟ್ ಈಸ್ ದ ಕೈನೆಟಿಕ್ ಎನರ್ಜಿ gained by the electrons, kinetic energy gained by the electrons when they are accelerated, by a potential difference of 1 volt ಅಂತ ಹೇಳ್ತಾರೆ. 1 volt is called electron volt. ಅಂದರೆ ಏನಪ್ಪ ಅರ್ಥ ಅಂತಂದರೆ, ಒಂದು ಎಲೆಕ್ಟ್ರಾನ್ ಪಾರ್ಟಿಕಲ್ ನಾವು ತಗೊಂಡು, ಎಲೆಕ್ಟ್ರಾನ್ ಚಾರ್ಜ್ ಅಲ್ವಾ, ಅದನ್ನು 1 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಅದಕ್ಕೆ ಏನಾದರೂ ಅಪ್ಲೈ ಮಾಡಿದ್ದಾಗ ಅದು ಆಕ್ಸಲರೇಟ್ ಆಗುತ್ತೆ. ಆಕ್ಸಲರೇಟ್ ಆಗಿದ್ದಾಗ ಆ ಪಾರ್ಟಿಕಲ್ಲು ಎನರ್ಜಿನ ಗೇನ್ ಮಾಡುತ್ತೆ. ಆ ಒಂದು ಎನರ್ಜಿನ ಎಲೆಕ್ಟ್ರಾನ್ ವೋಲ್ಟ್ ಅಂತ ಕರಿತಾ ಇದ್ದೀವಿ. ಸೊ ನೋಡಿ, ಇಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು 1 ವೋಲ್ಟ್ ಅಂತ ನಾವು ತಗೊಂಡಿದ್ದಾಗ ಕೈನೆಟಿಕ್ ಎನರ್ಜಿನ ಏನು ಬರಿಬೋದು ನಾವು ಅಂತಂದರೆ Q into V ಅಂತ ಬರಿಬೋದು. ಇಟ್ ಈಸ್ E into V. Therefore kinetic energy is nothing but ಏನು ಬರುತ್ತೆ ನೋಡಿ ಇಲ್ಲಿ 1.6 into 10 to the power of minus 19 into 1, which is nothing but 1.6 into 10 to the power of minus 19 joules ಅಂತ ಹೇಳ್ತಾರೆ. Therefore by definition 1 electron volt is nothing but 1.6 into 10 to the power of minus 19 joules ಅಂತ ಹೇಳ್ತೀವಿ. This is the value of electron volt. ಗೊತ್ತಾಗ್ತದಲ್ವಾ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಎಲೆಕ್ಟ್ರಾನ್ ವೋಲ್ಟ್ ಅನ್ನೋದು ಯಾಕೆ ತಗೊಳ್ತಾ ಇದ್ದೀವಿ ನಾವು? ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ನ ಮೆಜರ್ ಮಾಡೋದಕ್ಕೆ ಎಲೆಕ್ಟ್ರಾನ್ ವೋಲ್ಟ್ ಅನ್ನೋದು ತುಂಬ ನೆಸೆಸರಿ ಆಗಿರುತ್ತೆ. ಸೊ ದಟ್ ಈಸ್ ಅಬೌಟ್ ದ ಎಲೆಕ್ಟ್ರಾನ್ ವೋಲ್ಟ್. ನೌ ಲೆಟ್ ಅಸ್ ಸಿ ಹಿಯರ್. ಎಲೆಕ್ಟ್ರಾನ್ ವೋಲ್ಟ್ ಬಗ್ಗೆ ಗೊತ್ತಾಗಿತ್ತಲ್ವಾ? ವರ್ಕ್ ಫಂಕ್ಷನ್ ಅಂದರೆ ಏನು ಅಂತ ಓದಿದ್ದೀವಿ. ಎಲೆಕ್ಟ್ರಾನ್ ವೋಲ್ಟ್ ಅಂದರೆ ಏನು ಓದಿದ್ದೀವಿ. ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಅಂದರೆ ಏನು ಅಂತ ಓದಿದ್ದೀವಿ. ಬಟ್ ನಮ್ಮ ಒಂದು ಮೇಜರ್ ಕಾನ್ಸೆಪ್ಟ್ ಬಂದುಬಿಟ್ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ ನಾವು. ವಾಟ್ ಈಸ್ ದಿಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್? ಯಾಕೆ ಓದ್ಬೇಕು ನಾವು ಇದನ್ನು ಕಾನ್ಸೆಪ್ಟ್ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಲೈಟ್ ಅನ್ನೋದು ಡ್ಯುಯಲ್ ನೇಚರ್ನ ಹೊಂದಿರುತ್ತೆ. ಒಂದು ವೇವ್ ನೇಚರ್. ಆ ವೇವ್ ನೇಚರ್ನ ಬೇಸ್ ಮಾಡಿಕೊಂಡು ನಾವು ವೇವ್ ಆಪ್ಟಿಕ್ಸಲ್ಲಿ ಓದಿದ್ದೀವಿ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಇಂಟರ್ಫರೆನ್ಸ್, ಡಿಫ್ರಾಕ್ಷನ್ ಆ್ಯಂಡ್ ಪೊಲರೈಸೇಷನ್ ಅಂತ ಹೇಳ್ತಾರೆ. ಇವಾಗ ಅದೇ ವೇವ್ ನೇಚರ್ನ ತಗೊಂಡು ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಓದಕ್ಕೆ ಹೋಗಿದ್ದಾಗ ಆ ವೇವ್ ನೇಚರ್ ಅನ್ನೋದು ಫೇಲ್ ಆಗಿದೆ ಅಂತ ಕರೀತಾರೆ. ಹಾಗಾಗಿ ಅದರ ವಿಶೇಷದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಏನು, ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತಂದರೆ, ಲೈಟ್ ಅನ್ನೋದನ್ನು ಪಾರ್ಟಿಕಲ್ ಆಗಿ ಟ್ರೀಟ್ ಮಾಡಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ, ಐನ್ಸ್ಟೀನ್ ಅವರು. ಓಕೆ, ಅದೇನು ಅಂತ ನೋಡೋಣ. ಸೊ ವಾಟ್ ಈಸ್ ದಿಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್? ಆಲ್ರೆಡಿ ನಾವು ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಬಗ್ಗೆ ನೋಡಿದ್ದೀವಿ. ಇವಾಗ ಎಫೆಕ್ಟ್ ಅಂದರೆ ಏನು ಅಂತಂದಾಗ ಇಟ್ ಇಸ್ ದ ಫೆನಾಮಿನಾನ್ ಅಂತ ಬರೀಬೋದು ನಾವು. ಫೆನಾಮಿನಾನ್ ಇನ್ ವಿಚ್ electrons are emitted. Electrons are emitted by ಎಲ್ಲಿಂದ ಎಮಿಟ್ ಆಗುತ್ತೆ? ಫ್ರಮ್ ಎ ಮೆಟಲ್ ಸರ್ಫೇಸ್ ಅಂತ ಬರೆಯೋಣ. ಫ್ರಮ್ ಎ ಮೆಟಲ್ ಸರ್ಫೇಸ್. ಹೇಗೆ ಅಂತಂದರೆ ಬೈ ಇನ್ಸಿಡೆಂಟಿಂಗ್ the light of suitable frequency is called ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಇವಾಗ ನೋಡಿ, ಈ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಲ್ಲಿ
ಏನಾದರೂ ಎಲೆಕ್ಟ್ರಾನ್ಸ್ ಅನ್ನೋದು ಎಮಿಟ್ ಆಗಿದ್ದೋ ಇಲ್ಲ ಎಜೆಕ್ಟ್ ಆಗಿದ್ದೋ ಅದನ್ನ ಫೋಟೋ ಎಲೆಕ್ಟ್ರಾನ್ಸ್ ಅಂತನೂ ಕರಿತೀವಿ. ಎಲೆಕ್ಟ್ರಾನ್ಸ್ ಎಮಿಟೆಡ್ ಆರ್ ಕಾಲ್ಡ್ photo electrons. Electrons emitted are called as photo electrons. ಇದನ್ನ ಯಾರು ಡಿಸ್ಕವರ್ ಮಾಡಿದ್ದಾರೆ ಅಂತಂದ್ರೆ ಇಟ್ ಈಸ್ ಡಿಸ್ಕವರ್ಡ್ ಬೈ ಸೈಂಟಿಸ್ಟ್ ಹರ್ಟ್ಸ್ ಅಂತ ಹೇಳಿ. ಹರ್ಟ್ಸ್ ಇಸ್ ದ ಸೈಂಟಿಸ್ಟ್ ಹೂ ಹ್ಯಾಸ್ ಡಿಸ್ಕವರ್ಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಅದು ಹೇಗೆ ಅನ್ನೋದನ್ನ ನೋಡೋಣ. ವಾಟ್ ಆರ್ ದ ಹರ್ಟ್ಸ್ ಅಬ್ಸರ್ವೇಷನ್? ಇಲ್ಲಿ ಏನು ಬರುತ್ತೆ ನಿಮಗೆ ಅಂತಂದ್ರೆ, ಹರ್ಟ್ಸ್ ಅನ್ನೋರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಯಾವುದ್ರ ಮೇಲೆ ಅಂತಂದ್ರೆ ಒಂದು ಡಿಸ್ಚಾರ್ಜ್ ಟ್ಯೂಬ್ ಮೇಲೆ. ಆ ಡಿಸ್ಚಾರ್ಜ್ ಟ್ಯೂಬ್ನ ಯಾವಾಗಾದರೆ ಯು ವಿ ರೇಡಿಯೇಷನ್ಸ್ಗೆ ಎಕ್ಸ್ಪೋಸ್ ಮಾಡ್ತಾರೋ ಅವಾಗ ಆ ಇಂಟೆನ್ಸಿಟಿ ಆಫ್ ದ ಡಿಸ್ಚಾರ್ಜ್ ಟ್ಯೂಬ್ ಅನ್ನೋದು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ ಡಿಸ್ಚಾರ್ಜ್ ಟ್ಯೂಬ್ ಒಳಗಡೆ ಅಂತಂದ್ರೆ ಅವಾಗ ಅವ್ರು ಹೇಳ್ತಾರೆ ಬಿಕಾಸ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಟಲ್ ಪ್ಲೇಟ್ ಅಂತ ಕರೀತಾರೆ. ದಟ್ ಈಸ್ ದ ಅಬ್ಸರ್ವೇಷನ್. ಓಕೆ, ಈ ರೀತಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಅವರು ಫೈಂಡ್ ಔಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಿಯರ್ ಹರ್ಟ್ಸ್ ಅಬ್ಸರ್ವ್ಡ್ ಸಡನ್ಲಿ ಅಂತಾನೆ ಹೇಳ್ಬೋದು ನಾವು. ಸಡನ್ಲಿ ದಟ್ intensity of the discharge tube increases when it is ಯಾವಾಗಾದ್ರೆ ಅದನ್ನ ಎಕ್ಸ್ಪೋಸ್ ಮಾಡ್ತಾರೆ. ಎಲ್ಲಿಗೆ ಅಂತಂದ್ರೆ it is exposed to ultraviolet ರೇಡಿಯೇಷನ್ಸ್ ಅಂತ. ಅಲ್ಟ್ರಾವೈಲೆಟ್ ರೇಡಿಯೇಷನ್ ಯಾಕಾದ್ರೆ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅವಾಗ ಹೇಳ್ತಾರೆ ಅವರು ದಿಸ್ ಈಸ್ ಡ್ಯೂ ಟು ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಡ್ಯೂ ಟು ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಟಲ್ ಸರ್ಫೇಸ್. Here our discharge tube cathode, this is anode. ಅವಾಗ ಅವ್ರು ಅಬ್ಸರ್ವ್ ಮಾಡಿರೋದು ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ಇಂಟೆನ್ಸಿಟಿ ಆಫ್ ಡಿಸ್ಚಾರ್ಜ್ ಟ್ಯೂಬ್ ಅನ್ನೋದು ಇನ್ಕ್ರೀಸ್ ಆಗಿದೆ. ಇದು ಯಾಕೆ ಆಗ್ತಾ ಇದೆ ಅಂತ ಬಿಕಾಸ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಗೊತ್ತಾಯ್ತಲ್ವ ಹೇಳಿದ್ದೇನೋ ಅಂತ. ಸೊ ಇದೇ ರೀತಿ ಇನ್ನೂ ಇಬ್ಬರು ಅಬ್ಸರ್ವೇಷನ್ಸ್ ಮಾಡ್ತಾರೆ. ಅವ್ರು ಯಾರು ಅಂತಂದಾಗ ಹಾಲ್ವಾಕ್ಸ್ ಅಂಡ್ ಲೆನಾರ್ಡ್ಸ್ ಅಬ್ಸರ್ವೇಷನ್ಸ್. ಓಕೆ, ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಹರ್ಟ್ಸ್ ಓದಿದ್ದಾರೆ, ಆಮೇಲೆ ಹಾಲ್ವಾಕ್ಸ್ ಓದಿದ್ದಾರೆ, ಲೆನಾರ್ಡ್ಸ್ ಓದಿದ್ದಾರೆ. ಅಷ್ಟೇ ಅಲ್ಲ, ಐನ್ಸ್ಟೀನ್ ಅವರು ಸಹ ಓದಿದ್ದಾರೆ. ಹಾಲ್ವಾಕ್ಸ್ ಅಬ್ಸರ್ವೇಷನ್ ಏನು ಅಂತ ನೋಡೋಣ. ಹಾಲ್ವಾಕ್ಸ್ ಅಬ್ಸರ್ವೇಷನ್ ವೆರಿ ಸಿಂಪಲ್. ಈ ಕ್ವಶನ್ ನಿಮಗೆ 3 ಮಾರ್ಕ್ಗೆ ಕೇಳತಕ್ಕಂಥ ಅವಕಾಶ ಇದೆ ನಿಮ್ಮ ಬೋರ್ಡಲ್ಲಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಈಸಿ ಆಗಿರುತ್ತೆ. ಹಾಲ್ವಾಕ್ ಅನ್ನೋರು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಜಿಂಕ್ ಪ್ಲೇಟ್ನ ತಗೊಂಡಿದ್ದಾರೆ. ಜಿಂಕ್ ಪ್ಲೇಟ್ನ 3 ಡಿಫರೆಂಟ್ ವೇಸಲ್ಲಿ ತಗೊಂಡಿದ್ದಾರೆ. ಫಸ್ಟ್ ಒನ್ನು ನೆಗೆಟಿವ್ ಜಿಂಕ್ ಪ್ಲೇಟ್ನ ತಗೊಂಡು, ನೆಗೆಟಿವ್ಲಿ ಚಾರ್ಜ್ಡ್ ಜಿಂಕ್ ಪ್ಲೇಟ್ನ ತಗೊಂಡು ಅದನ್ನು ಯು ವಿ ರೇಸ್ಗೆ ಎಕ್ಸ್ಪೋಸ್ ಮಾಡ್ತಾರೆ. ಮಾಡಿದ್ದಾಗ ಅವ್ರೇನು ಅಬ್ಸರ್ವ್ ಮಾಡಿದ್ದಾರೆ ಅಂತಂದರೆ, ಆ ನೆಗೆಟಿವ್ಲಿ ಚಾರ್ಜ್ ಜಿಂಕ್ ಪ್ಲೇಟ್ ಅನ್ನೋದು ನ್ಯೂಟ್ರಲ್ ಪ್ಲೇಟಾಗಿ ಕನ್ವರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಕೇಸ್ ಏನು ಮಾಡಿದ್ದಾರೆ ಅಂತಂದರೆ, ನ್ಯೂಟ್ರಲ್ ಜಿಂಕ್ ಪ್ಲೇಟ್ನ ತಗೊಂಡು ಮತ್ತೆ ಯು ವಿ ರೇಸ್ಗೆ ಎಕ್ಸ್ಪೋಸ್ ಮಾಡಿದ್ದಾಗ ಅವ್ರು ಅಬ್ಸರ್ವ್ ಮಾಡಿದ್ದಾರೆ ಆ ಪ್ಲೇಟ್ ಅನ್ನೋದು, ನ್ಯೂಟ್ರಲ್ ಪ್ಲೇಟ್ ಅನ್ನೋದು ಪಾಸಿಟಿವ್ ಪ್ಲೇಟಾಗಿ ಕನ್ವರ್ಟ್ ಆಗಿದೆ ಅಂತ. ಮೂರನೇ ಕೇಸು, ಆ ಪಾಸಿಟಿವ್ ಜಿಂಕ್ ಪ್ಲೇಟ್ನ ತಗೊಂಡು ಮತ್ತೆ ಯು ವಿ ರೇಡಿಯೇಷನ್ಗೆ ಎಕ್ಸ್ಪೋಸ್ ಮಾಡಿದ್ದಾಗ ಅದು ಇನ್ನೂ ಪಾಸಿಟಿವ್ ಆಗಿದೆ ಅಂತ ಹೇಳ್ತಾರೆ. ಸೊ
ಯಾಕೆ ಅದು ಪಾಸಿಟಿವ್ ಆಗ್ತಾ ಇದೆ, ಯಾಕೆ ಅದು ನೆಗೆಟಿವ್ ಚಾರ್ಜ್ ನ್ಯೂಟ್ರಲ್ ಆಗ್ತಾ ಇದೆ, ನ್ಯೂಟ್ರಲ್ ಅನ್ನೋದು ಪಾಸಿಟಿವ್ ಆಗ್ತಾ ಇದೆ, ಪಾಸಿಟಿವ್ ಇನ್ನೂ ಹೆಚ್ಚು ಪಾಸಿಟಿವ್ ಆಗ್ತಾ ಇದೆ ಅಂತ ಯೋಚನೆ ಮಾಡಿದ್ದಾಗ ಅವ್ರು ಹೇಳ್ತಾರೆ, ಯಾವಾಗಾದರೆ ಯು ವಿ ರೇಡಿಯೇಷನ್ಸ್ ಅನ್ನೋದು ಈ ಜಿಂಕ್ ಪ್ಲೇಟ್ ಮೇಲೆ ಬೀಳುತ್ತೋ ಎಲೆಕ್ಟ್ರಾನ್ಸ್ ಅನ್ನೋದು ಎಜೆಕ್ಟ್ ಆಗ್ತಾ ಇದೆ, ಎಲೆಕ್ಟ್ರಾನ್ಸ್ ಅನ್ನೋದು ಎಮಿಟ್ ಆಗ್ತಾ ಇದೆ, ಇದರಿಂದ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ ಏನದು ಅಂತ ನೋಡೋಣ. ಸಿ ಹಿಯರ್ ವಾಟ್ ದೇ ಹ್ಯಾವ್ ಅಬ್ಸರ್ವ್ ಹಾಲ್ವಾಕ್ಸ್ ಅಬ್ಸರ್ವೇಷನ್. ಸಿ ಹಿಯರ್ ಫಸ್ಟ್ ಒನ್, ನಾ ಡಯಾಗ್ರಾಮ್ ಮಾತ್ರ ಹಾಕ್ತಾ ಇದ್ದೀನಿ. Whenever they considered a negatively charged zinc plate, ಯಾವಾಗಾದರೆ ಇದನ್ನ ಯು ವಿ ರೇಡಿಯೇಷನ್ಗೆ ಎಕ್ಸ್ಪೋಸ್ ಮಾಡ್ತಾರೋ ಇಲ್ಲ ಯು ವಿ ರೇಡಿಯೇಷನ್ಸ್ ಇದ್ರ ಮೇಲೆ ಬೀಳುತ್ತೋ ಆವಾಗ ಏನಾಗ್ತಾ ಇದೆ ಅಂತಂದರೆ, ಹಿಯರ್ ಈ ಪ್ಲೇಟ್ ಅನ್ನೋದು ನ್ಯೂಟ್ರಲ್ ಆಗೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. This plate is becoming neutral. Plate. ಗೊತ್ತದೆ ಯಾಕೆ ಆಗ್ತಾ ಇದೆ ಅಲ್ಲಿ ಅಂತಂದಾಗ, ಬಿಕಾಸ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಗೊತ್ತಾಗತ್ತೆ. ದಿಸ್ ದ ಫಸ್ಟ್ ಕೇಸ್ 1 ಅಂತ ಹೇಳ್ಬೋದು ನಾವು. ಕೇಸ್ 2 ಅಂದ್ರೆ ನೋಡೋಣ. ಕೇಸ್ 2. See here, what is the case 2 here? ನ್ಯೂಟ್ರಲ್ ಜಿಂಕ್ ಪ್ಲೇಟ್ ನ ತಗೊಂಡಿದ್ದಾರೆ. This is ನ್ಯೂಟ್ರಲ್ ಜಿಂಕ್ ಪ್ಲೇಟ್ ನ ತಗೊಂಡು ಅದನ್ನ ಯು ವಿ ಲೈಟ್ಗೆ ಎಕ್ಸ್ಪೋಸ್ ಮಾಡಿದ್ದಾಗ ಇಲ್ಲ ಯು ವಿ ರೇಡಿಯೇಷನ್ಸ್ ಅನ್ನೋದು ಅದರ ಮೇಲೆ ಇನ್ಸಿಡೆಂಟ್ ಮಾಡಿದ್ದಾಗ ಅವ್ರೇನಂತ ಅಬ್ಸರ್ವ್ ಮಾಡಿದ್ದಾರೆ ಅಂತಂದರೆ, ಈ ಪ್ಲೇಟ್ ಅನ್ನೋದು ಪಾಸಿಟಿವ್ ಪ್ಲೇಟಾಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಯಾಕೆ ಆಗ್ತಾ ಇದೆ ಅಂತಂದಾಗ, ಓನ್ಲಿ ಥಿಂಗ್ ಬಿಕಾಸ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತನೂ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಕೇಸ್ 3 ಏನು ಹೇಳುತ್ತೆ ಅಂತಂದರೆ, ಕೇಸ್ 3 ಯಾವಾಗಾದರೆ ಈ ಪಾಸಿಟಿವ್ಲಿ ಚಾರ್ಜ್ ಜಿಂಕ್ ಪ್ಲೇಟ್ನ ಮತ್ತೆ ಯು ವಿ ರೇಡಿಯೇಷನ್ಸ್ಗೆ ಎಕ್ಸ್ಪೋಸ್ ಮಾಡ್ತಾರೋ, ಯು ವಿ ಲೈಟ್, ಅವಾಗ ಈ ಪ್ಲೇಟ್ ಅನ್ನೋದು ಇನ್ನಷ್ಟು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇಟ್ ಈಸ್ ಬಿಕಮಿಂಗ್ ಮೋರ್ ಪಾಸಿಟಿವ್. ಅಬ್ಸರ್ವ್ ಮಾಡಿ. ವೈ ಅಂತ ಹೇಳಿದಾಗ, ದಿಸ್ ಈಸ್ ಡ್ಯೂ ಟು ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಸೊ ಲೈಕ್ ದಟ್ ಹಾಲ್ವಾಕ್ ಅವರು ಕನ್ಫರ್ಮ್ ಮಾಡ್ತಾರೆ. ಏನು ಅಂತಂದಾಗ, ಯಾವಾಗಾದರೆ ನಮಗೆ ಯು ವಿ ಲೈಟ್ ಅನ್ನೋದು ಜಿಂಕ್ ಪ್ಲೇಟ್ ಮೇಲೆ ಬೀಳುತ್ತೋ ಆವಾಗ ಎಲೆಕ್ಟ್ರಾನ್ಸ್ ಅನ್ನೋದು ಎಜೆಕ್ಟ್ ಆಗ್ತಾ ಇದೆ ಅಂತ. ಅಂದರೆ ಇಸ್ ಆಲ್ಸೋ ಒನ್ ಆಫ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿಬಹುದು. ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ಲೆನಾರ್ಡ್ಸ್ ಅಬ್ಸರ್ವೇಷನ್. ಇವ್ರೇನು ಮಾಡಿದ್ದಾರೆ ಅಂತಂದರೆ, ಒಂದು ಡಿಸ್ಚಾರ್ಜ್ ಟ್ಯೂಬ್ ತೊಗೊಂಡಿದ್ದಾರೆ. ಅದರಲ್ಲಿ ಕ್ಯಾಥೋಡ್ ಇರುತ್ತೆ ಮತ್ತು ಆ್ಯನೋಡ್ ಇರುತ್ತೆ. ಕ್ಯಾಥೋಡ್ ಅಂದರೆ ಆಲ್ರೆಡಿ ಗೊತ್ತೇ ಇರುತ್ತೆ, ದ ಪ್ಲೇಟ್ ವಿಚ್ ಈಸ್ ಕನೆಕ್ಟೆಡ್ ಟು ಎ ನೆಗೆಟಿವ್ ಟರ್ಮಿನಲ್ ಅಂತ. ಆ್ಯನೋಡ್ ಅಂದರೆ ಏನು? ದ ಪ್ಲೇಟ್ ವಿಚ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್. ಗೊತ್ತಾಗ್ತದಲ್ವಾ? ಇವಾಗ ನೋಡಿ, ಯಾವಾಗಾದರೆ ಒಂದು ವಿಂಡೋ ಇರುತ್ತೆ ಡಿಸ್ಚಾರ್ಜ್ ಟ್ಯೂಬ್ಗೆ, ಆ ವಿಂಡೋಯಿಂದ ನಾವು ಯು ವಿ ಲೈಟ್ನ ಇನ್ಸಿಡೆಂಟ್ ಮಾಡ್ತೀವೋ, ಅವ್ರು ಏನು ಅಬ್ಸರ್ವ್ ಮಾಡಿದ್ದಾರೆ ಅಂತಂದರೆ, ದೇರ್ ವಿಲ್ ಬಿ ಎ ಡಿಫ್ಲೆಕ್ಷನ್ ಇನ್ ದ ಮೈಕ್ರೋ ಅಮೀಟರ್ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವ ಹೇಳಿದ್ದು? ಯಾವಾಗಾದರೆ ಈ ಕ್ಯಾಥೋಡ್ ಪ್ಲೇಟ್ನ ಯು ವಿ ಲೈಟಿಂದ ನಾವು ಯು ವಿ ಲೈಟ್ಗೆ ಎಕ್ಸ್ಪೋಸ್ ಮಾಡ್ತೀವೋ, ಲೆನಾರ್ಡ್ ಅವರು ಅಬ್ಸರ್ವ್ ಮಾಡೋದು ಏನು ಅಂತಂದರೆ, ದರ್ ಇಸ್ ಅ ಡಿಫ್ಲೆಕ್ಷನ್ ಇನ್ ದ ಮೈಕ್ರೋ ಅಮೀಟರ್. ಈ ಮೈಕ್ರೋ ಅಮೀಟರಲ್ಲಿ ಡಿಫ್ಲೆಕ್ಷನ್ ಬಂದಿದೆ ಅಂತ ಅಬ್ಸರ್ವ್ ಮಾಡ್ತಾರೆ. ಈ ಡಿಫ್ಲೆಕ್ಷನ್ ಯಾಕೆ ಬರ್ತಾ ಇದೆ, ಯಾಕೆ ಬರಬೇಕು ಅಂತಂದರೆ,
ಫಸ್ಟ್ ಇದರಲ್ಲಿ ಕರೆಂಟ್ ಅನ್ನೋದು ಪಾಸ್ ಆಗಬೇಕಲ್ವಾ. ಕರೆಂಟ್ ನಥಿಂಗ್ ಬಟ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಏನು ಅಂತಂದರೆ, ಯಾವಾಗಾದರೆ ಯು ವಿ ಲೈಟ್ ಅನ್ನೋದು ಕ್ಯಾಥೋಡ್ ಪ್ಲೇಟ್ ಮೇಲೆ ಬೀಳುತ್ತೋ, ಎಲೆಕ್ಟ್ರಾನ್ಸ್ ಅನ್ನೋದು ಎಜೆಕ್ಟ್ ಆಗಿದೆ, ಎಮಿಟ್ ಆಗಿದೆ, ಅದು ಕ್ಯಾಥೋಡಿಂದ ಆ್ಯನೋಡ್ಗೆ ಹೋಗೋದ್ರಿಂದ ಅಮ್ಮೀಟರಲ್ಲಿ ಡಿಫ್ಲೆಕ್ಷನ್ ಬರ್ತಾ ಇದೆ ಅಂತ ಹೇಳ್ತಾರೆ. ದಟ್ ಈಸ್ ದ ಲೆನಾರ್ಡ್ಸ್ ಅಬ್ಸರ್ವೇಷನ್. ಸೊ ಇದರಿಂದ ನಾವು ಹೇಳಿದೇನು ಅಂತಂದರೆ ಇಷ್ಟೇ, ವೆನೆವರ್ ದ metal surface is exposed to a radiation of suitable frequency, then electrons will be emitted. Photoelectric effect takes place ಅಂತ ಹೇಳಿದ್ದಾರೆ. ಸೊ ಅದನ್ನೊಂದು ಹೇಳ್ತೀನಿ ನೋಡಿ. when a cathode plate is exposed to UV radiation, he observed the deflection. In the microammeter ಅಂತ ಹೇಳ್ತಾರೆ. And this is due to emission of electrons. ಎಲ್ಲಿಂದ ಎಲ್ಲಿಗೆ? ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್ ಅಂತ. ದಿಸ್ ಈಸ್ ದ ಲೆನಾರ್ಡ್ಸ್ ಅಬ್ಸರ್ವೇಷನ್ಸ್. ನಿಮಗೆ 3 ಮಾರ್ಕ್ ಕೇಳ್ತಾರೆ. ಓಕೆ, ದಟ್ ಈಸ್ 1 ಹಾಲ್ವಾಕ್ಸ್ ಅಂಡ್ ಲೆನಾರ್ಡ್ಸ್ ಅಬ್ಸರ್ವೇಷನ್. ಗೊತ್ತಾಗಿದಲ್ವಾ ಹೇಳ್ತಾರೆ ಇದೇನಂತ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದರೆ, ವಾಟ್ ಈಸ್ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಓದೋದಕ್ಕೆ ಏನೇನು ಆಪರೇಟಸ್ ತಗೊಂಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಸಿ ಹಿಯರ್ ದೆರ್ ವಿಲ್ ಬಿ ಇದೆ ಓಪನ್ ವಿಂಡೋ ಎಂತದನ್ನ ಎವ್ಯಾಕ್ಯುಯೇಟೆಡ್ ಡಿಸ್ಚಾರ್ಜ್ ಗ್ಲಾಸ್ ಟ್ಯೂಬ್ ಅಂತ ಹೇಳ್ಬೋದು. ಅದರಲ್ಲಿ ನಿಮಗೆ 2 ಪ್ಲೇಟ್ ಇರುತ್ತೆ, ಒಂದು ಕ್ಯಾಥೋಡ್ ಇನ್ನೊಂದು ಆ್ಯನೋಡ್ ಅಂತ ಅಂದ್ಬಿಟ್ಟು. ಸಿ ಹಿಯರ್ ಕ್ಯಾಥೋಡ್ ಅನ್ನೋದು ನಿಮಗೆ, ಕ್ಯಾಥೋಡ್ ಮತ್ತು ಆ್ಯನೋಡ್ ಅನ್ನೋದು ಒಂದು ಕಮ್ಯುಟೇಟರ್ಗೆ ನಾವು ಕನೆಕ್ಟ್ ಮಾಡಿದ್ದೀವಿ. ಈ ಒಂದು ಸರ್ಕ್ಯೂಟಲ್ಲಿ ಒಂದು ಮೈಕ್ರೋ ಅಮ್ಮೀಟರ್ ಇದೆ, ವೋಲ್ಟ್ ಮೀಟರ್ ಇದೆ, ಅಷ್ಟೆಲ್ಲ ರಿಯೋಸ್ಟ್ಯಾಟ್ ಅಂತ ಕರಿತೀವಿ ಇದನ್ನು ನಾವು. ಒಂದು ಬ್ಯಾಟರಿ ಇದೆ. ವೋಲ್ಟ್ ಮೀಟರ್ ಅನ್ನೋದು ಪೊಟೆನ್ಷಿಯಲ್ ಡಿಫರೆನ್ಸ್, ಅಂದರೆ ಕ್ಯಾಥೋಡ್ಗೂ ಮತ್ತು ಆ್ಯನೋಡ್ಗೂ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅನ್ನೋದು ಮೆಷರ್ ಮಾಡುತ್ತೆ. ಈ ಮೈಕ್ರೋ ಅಮ್ಮೀಟರ್ ಅನ್ನೋದು ಎಷ್ಟು ಕರೆಂಟ್ ಸರ್ಕ್ಯೂಟಲ್ಲಿದೆ ಅನ್ನೋದು ಮೆಷರ್ ಮಾಡುತ್ತೆ. ಸೊ ಸಿ ಹಿಯರ್, ಯಾವಾಗಾದರೆ ಈ ಸೋರ್ಸ್ ಇಂದ ನಿಮಗೆ ಲೈಟ್ ಅನ್ನೋದು ಸೂಟಬಲ್ ಫ್ರೀಕ್ವೆನ್ಸಿ ಕ್ಯಾಥೋಡ್ ಮೇಲೆ ಬೀಳುತ್ತೋ ಆವಾಗ ಇಲ್ಲಿ ಡಿಫ್ಲೆಕ್ಷನ್ ಅನ್ನೋದು ಬರುತ್ತೆ. ಯಾಕೆ ಬರ್ತಾ ಇದೆ? ಆಲ್ರೆಡಿ ಲೆನಾರ್ಡ್ ಅವರು ಹೇಳಿದ್ದಾರೆ ಏನಂತಂದರೆ, ಬಿಕಾಸ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾಗ ಅವರಿಗೆ ಕೆಲವು ಪಾಯಿಂಟ್ಸ್ ಗೊತ್ತಾಗಿದೆ. ಆ ಎಲ್ಲ ಪಾಯಿಂಟ್ಸ್ನ ಸೇರಿಸಿ ಅವರು ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರೆದಿದ್ದಾರೆ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಲಾಸ್ ಅಂದರೆ LAWS, ನಾಟ್ LOSS. ಅರ್ಥ ಆಗ್ತದೆ ಅಲ್ವಾ ಹೇಳಿದ್ದು? ಸೊ ಸಿ ಹಿಯರ್, ವಾಟ್ ಆರ್ ದ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನೋದನ್ನ ನೋಡೋಣ. ಸಿ ದಟ್ ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ? ಸಿ ಹಿಯರ್, ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆರ್ ಎಫೆಕ್ಟ್ ಅನ್ನೋದು ಈಸ್ ಆನ್ ಇನ್ಸ್ಟ್ಯಾಂಟೇನಿಯಸ್ ಪ್ರಾಸೆಸ್ ಅಂತ ಹೇಳ್ತಾರೆ. ಈಸ್ ಆನ್ ಇನ್ಸ್ಟ್ಯಾಂಟೇನಿಯಸ್ ಪ್ರಾಸೆಸ್. ವಾಟ್ ಈಸ್ ಮೀನಿಂಗ್ ಆಫ್ ಇನ್ಸ್ಟ್ಯಾಂಟೇನಿಯಸ್? ನೋಡಿ, ಯಾವಾಗಾದರೆ ಸೂಟಬಲ್ ಫ್ರೀಕ್ವೆನ್ಸಿ ಲೈಟ್ ಅನ್ನೋದು ಮೆಟಲ್ ಪ್ಲೇಟ್ ಮೇಲೆ ಬೀಳುತ್ತೋ ಆ ಕ್ಷಣವೇ ಎಲೆಕ್ಟ್ರಾನ್ಸ್ ಅನ್ನೋದು ಎಜೆಕ್ಟ್ ಆಗುತ್ತೆ. ಅಂದರೆ ಇಟ್ ವಿಲ್ ಟೇಕ್ ಮ್ಯಾಕ್ಸಿಮಮ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ತಗೊಳುತ್ತೆ. ಓಕೆ, ದಟ್ ಈಸ್ ದ ಟೈಮ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 10⁻⁻⁹ ಸೆಕೆಂಡ್ಸ್ ಅಂತಲೂ ಹೇಳ್ಬೋದು. ನ್ಯಾನೋ ಸೆಕೆಂಡ್ ಅಂದರೆ ವಿತಿನ್ ನ್ಯಾನೋ ಸೆಕೆಂಡ್ಸ್ ಆಫ್ ಟೈಮ್ ಈ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅನ್ನೋದು ನಡೆದು ಬಿಡುತ್ತೆ ಅಂತ ಹೇಳ್ತಾರೆ. ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಅನ್ ಇನ್ಸ್ಟ್ಯಾಂಟೇನಿಯಸ್ ಪ್ರಾಸೆಸ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಟೈಮ್ ಅಪ್ರಾಕ್ಸಿಮೇಟ್ 10⁻⁻⁹ ಸೆಕೆಂಡ್ಸ್ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಏನು ಅಂತಂದರೆ,
ಪ್ರತಿಯೊಂದು ಮೆಟಲ್ಗೂ ಅದರದ್ದೇ ಆಗಿರತಕ್ಕಂಥ ಫ್ರೀಕ್ವೆನ್ಸಿ ಅನ್ನೋದು ಇರುತ್ತೆ. ಆ ಒಂದು ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಇವಾಗ ಆ ಫ್ರೀಕ್ವೆನ್ಸಿಂದು ಕಡಿಮೆ ಫ್ರೀಕ್ವೆನ್ಸಿ ಲೈಟ್ ಅನ್ನೋದು ಇನ್ಸಿಡೆಂಟ್ ಆದರೆ ಅದರ ಮೇಲೆ ಈ ಮೆಟಲ್ ಅನ್ನೋದು ಎಲೆಕ್ಟ್ರಾನ್ಸ್ನ ಬಿಡುಗಡೆ ಮಾಡಲ್ಲ. ಸೊ ಅದನ್ನು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಹೇಳ್ತೀವಿ ಅಂದಾಗ ಸಿ ಹಿಯರ್ ಎವ್ರಿ ಮೆಟಲ್ will have a certain frequency. Every metal will have certain frequency below which no emission of photoelectrons takes place. Photoelectron takes place. No emission of photoelectron takes place. That is called threshold frequency ಅಂತ ಕರೀತಾರೆ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಡಿನೋಟ್ ಬೈ ನ್ಯೂ. ಅರ್ಥ ಆಯ್ತಲ್ವಾ? ಸೆಕೆಂಡ್ ಅಬ್ಸರ್ವೇಷನ್ ಏನು ಅಂತಂದ್ಬಿಟ್ಟು. ಥರ್ಡ್ ಒನ್ ಏನಪ್ಪ ಅಂತಂದಾಗ ನೋಡಿ, ಯಾವಾಗಾದ್ರೆ ಫ್ರೀಕ್ವೆನ್ಸಿ ಆಫ್ ದ ಲೈಟ್ ನಾವು ಇನ್ಕ್ರೀಸ್ ಮಾಡ್ತಾ ಇರ್ತೀವೋ, ಯಾವಾಗಾದ್ರೆ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್ ಇನ್ಕ್ರೀಸ್ ಆಗ್ತಾ ಇರುತ್ತೋ ಅವಾಗ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟೆಡ್ ವಿಲ್ ಆಲ್ಸೋ ಇನ್ಕ್ರೀಸ್ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ ಹೇಳ್ತಾ ಇರೋದು? ಯಾವಾಗಾದ್ರೆ ಸೂಟಬಲ್ ಫ್ರೀಕ್ವೆನ್ಸಿ ಲೈಟ್ ಅನ್ನೋದು ಮೆಟಲ್ ಸರ್ಫೇಸ್ ಮೇಲೆ ಬೀಳುತ್ತೋ ಫೋಟೋ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗುತ್ತೆ. ಇವಾಗ ಆ ಇನ್ಸಿಡೆಂಟ್ ಲೈಟ್ ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಆಗ್ತಾ ಇದ್ದಷ್ಟು ಈ ಫೋಟೋ ಎಲೆಕ್ಟ್ರಾನ್ಸ್ ಕೈನೆಟಿಕ್ ಎನರ್ಜಿ ಅನ್ನೋದು ಸಹ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಅಬ್ಸರ್ವೇಷನ್ ಸಹ ಅವರು ಹೇಳ್ತಾರೆ. ಆಸ್ ದ ಫ್ರೀಕ್ವೆನ್ಸಿ ಆಫ್ incident light increases, then kinetic energy of photoelectrons also increases ಅಂತ ಹೇಳ್ತಾರೆ. photoelectrons also ಗೊತ್ತಾಯ್ತಲ್ಲ ಹೇಳಿದ್ದು? ಅದೇ ರೀತಿ ನಿಮಗೆ ಫೋರ್ತ್ ಒನ್ ಏನು ಹೇಳುತ್ತೆ ಅಂತಂದಾಗ ಸಿ ಹಿಯರ್ ಆಸ್ ದ ಇಂಟೆನ್ಸಿಟಿ ಆಫ್ ದ ಲೈಟ್ incident light increases, then the photoelectric current also increases. As the intensity of the incident light, ಯಾವಾಗ ಇಂಟೆನ್ಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೋ ಅವಾಗ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಸಹ ಇನ್ಕ್ರೀಸ್. ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ಕ್ಯಾಥೋಡ್ ಇಂದ ಆ್ಯನೋಡ್ಗೆ ರೀಚ್ ಆಗ್ತಾ ಇರುತ್ತಲ್ವಾ, ಆ ನಂಬರ್ ಅನ್ನೋದು ಸಹ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂತ ಅಬ್ಸರ್ವ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದೇನಪ್ಪ ಅಂತಂದಾಗ ಸಿ ಹಿಯರ್ ಯಾವಾಗಾದರೆ ಈ ಕ್ಯಾಥೋಡ್ಗೆ ಈ ಆ್ಯನೋಡ್ಗೆ, ಆ್ಯನೋಡ್ ಅಂದರೆ ಪಾಸಿಟಿವ್ ಪೊಟೆನ್ಷಿಯಲ್ ಅಲ್ವಾ, ಯಾವಾಗಾದ್ರೆ ಈ ಆ್ಯನೋಡ್ಗೆ ನಾವು ನೆಗೆಟಿವ್ ಪೊಟೆನ್ಷಿಯಲ್ನ ಅಪ್ಲೈ ಮಾಡ್ತಾ ಹೋಗ್ತಾ ಇರ್ತೀವೋ, ಯಾವುದೋ ಒಂದು ಪರ್ಟಿಕ್ಯುಲರ್ ಪೊಟೆನ್ಷಿಯಲ್ ನೆಗೆಟಿವ್ ಪೊಟೆನ್ಷಿಯಲ್ ಹತ್ರ ಎಲೆಕ್ಟ್ರಾನ್ಸ್ ಹೋಗಿ ಸೇರ್ತಾ ಇರುತ್ತಲ್ವಾ, ಅದು ನಿಂತು ಹೋಗುತ್ತೆ ಅಂತ ಹೇಳ್ತಾರೆ. The electrons reaching the anode will stop at one particular negative potential applied to anode, and that potential is called as stopping potential anta heltare. So what is the stopping potential? See here, the minimum negative potential applied to anode
light anode, so that no electrons reach anode is called stopping potential. ಅದರ ವ್ಯಾಲ್ಯೂ ನಿಮಗೆ ಡಿನೋಟೆಡ್ ಬೈ ವಿ ನಾಟ್ ಅಂತ ಕರಿಬಹುದು. ನೋಡಿ, ಇ ಇಂಟು ವಿ ನಾಟ್ ಅನ್ನೋದು ಯಾವತ್ತೇ ಆಗಲಿ ಹಾಫ್ ಎಮ್ ವಿ ಮ್ಯಾಕ್ಸಿಮಮ್ ಸ್ಕ್ವೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಬರೀಬಹುದು. ಅಷ್ಟೇ ಅಲ್ಲ, ಹಿಯರ್ ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ನ ನಾವು ಸ್ಮಾಲ್ ಐ ಅಂತ ಇಂಡಿಕೇಟ್ ಮಾಡಿದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ದ ಲೈಟ್ ಅಂತ ಬರೀಬಹುದು. ಅಷ್ಟೇ ಅಲ್ಲ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಸ್ಕ್ವೇರ್ ಅಂತನೂ ಬರೀಬಹುದು. ಗೊತ್ತಾಗ್ತದಲ್ವ ಹೇಳಿದ್ದೇನು ಅಂತ? ಇನ್ ದ ಸೇಮ್ ಮ್ಯಾನರ್ ಇಲ್ಲಿ ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಆಗ್ತಾ ಇದ್ದರೆ, ಆಸ್ ದ ಫ್ರೀಕ್ವೆನ್ಸಿ ಇನ್ಕ್ರೀಸಸ್, ಕೈನೆಟಿಕ್ ಎನರ್ಜಿ ಅನ್ನೋದು ಸಹ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇದು ನಿಮಗೆ ಮ್ಯಾಥಮೆಟಿಕಲ್ ಪ್ರಪೋರ್ಷನಾಲಿಟೀಸ್ ಅನ್ನೋದು ನಮಗೆ ಗೊತ್ತಿದ್ರೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಈಸಿಯಾಗಿ ಅರ್ಥ ಆಗುತ್ತೆ. ಗೊತ್ತಾಗಿದೆ ಅಲ್ವಾ? ದೀಸ್ ಆರ್ ಅಬ್ಸರ್ವೇಷನ್ಸ್ ಸ್ಟಡೀಡ್ ಆರ್ ಅಬ್ಸರ್ವೇಷನ್ಸ್ ಮೇಡ್ ಅಂಡರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಫಸ್ಟ್ ಒನ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಅ ಇನ್ಸ್ಟ್ಯಾಂಟೇನಿಯಸ್ ಪ್ರಾಸೆಸ್. ಅಂದ್ರೆ ಮೀನಿಂಗ್ ಏನು? ಯಾವಾಗಾದರೆ ಲೈಟ್ ಅನ್ನೋದು ಸೂಟಬಲ್ ಫ್ರೀಕ್ವೆನ್ಸಿ ಲೈಟ್ ಅನ್ನೋದು ಮೆಟಲ್ ಸರ್ಫೇಸ್ ಮೇಲೆ ಬೀಳುತ್ತೋ ಆ ಕ್ಷಣವೇ ನಿಮ್ಗೆ ಎಲೆಕ್ಟ್ರಾನ್ಸ್ ಅನ್ನೋದು ಎಜೆಕ್ಟ್ ಆಗೋಗುತ್ತೆ. ಅಷ್ಟೇ ಅಲ್ಲ, ಸೆಕೆಂಡ್ ಒನ್ ಏನು ಹೇಳ್ತಾರೆ, ಪ್ರತಿಯೊಂದು ಮೆಟಲ್ಗೂ ಅದರದ್ದೇ ಆಗಿರತಕ್ಕಂಥ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಅದಕ್ಕಿಂತ ಕಮ್ಮಿ ಫ್ರೀಕ್ವೆನ್ಸಿ ಆಫ್ ಲೈಟ್ ಅನ್ನೋದು ಇನ್ಸಿಡೆಂಟ್ ಆದರೆ ಅದರಿಂದ ಎಲೆಕ್ಟ್ರಾನ್ಸ್ ಅನ್ನೋದು ರಿಲೀಸ್ ಆಗಲ್ಲ. ಅದನ್ನು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರೆದಿದ್ದಾರೆ. ನೆಕ್ಸ್ಟ್ ಅಂದರೆ, ಯಾವಾಗಾದರೆ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈಟ್ ಜಾಸ್ತಿ ಆಗ್ತಾ ಇರುತ್ತೋ ಎಲೆಕ್ಟ್ರಾನ್ಸ್ ಬಿಡುಗಡೆ ಆಗ್ತಾ ಇರುತ್ತಲ್ಲೋ ಅದರ ಕೈನೆಟಿಕ್ ಎನರ್ಜಿ ಅನ್ನೋದು ಸಹ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಏನು ಹೇಳ್ತಾರೆ ನೋಡಿ, ಆಸ್ ದ ಇಂಟೆನ್ಸಿಟಿ ಆಫ್ ದ ಲೈಟ್ ಜಾಸ್ತಿ ಆದರೆ ನೋಡಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ವಿಲ್ ಆಲ್ಸೋ ಇನ್ಕ್ರೀಸ್. ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ನಂಬರ್ ಆಫ್ ಫೋಟಾನ್ಸ್ ಅನ್ನೋದು ಸಹ ಇನ್ಕ್ರೀಸ್ ಆಗಬೇಕು. n proportional to photoelectric current proportional to intensity proportional to 1 by distance square. D ಅಂದ್ರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ದ what is that metal plate and the source. ಅದೇ ರೀತಿ ನಿಮಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂದ್ರೆ ಏನು ಅಂತಾನು ಎಕ್ಸ್ಪ್ಲೈನ್ ಮಾಡಿದ್ವಿ. Now let us see what is the photoelectric effect and wave theory of light. ಏನಿದು ಹೆಡ್ಡಿಂಗ್ ಏನು ಹೇಳ್ತದೆ ನಮಗೆ ಅಂತಂದರೆ, ಆಲ್ರೆಡಿ ಒಂದು ಕ್ವಶನ್ ಬಂದಿರಬೇಕು. ಏನದು ಅಂತಂದರೆ, ವೇವ್ ನೇಚರ್ ಆಫ್ ಲೈಟ್ ಅನ್ನೋದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದೆ. ಅದಕ್ಕೆ ನಿಮ್ಗೆ ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಒಂದು ಕ್ವಶನ್ ನಾವೇ ಹಾಕ್ಕೊಂಡಿದ್ದಾಗ ಈ ಕಾನ್ಸೆಪ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಏನದು ಅಂತಂದರೆ ನೋಡಿ, ಇಫ್ light is a wave, ಲೈಟ್ ಅನ್ನೋದು ವೇವ್ ಆಗಿದ್ದರೆ ಇಟ್ ವಿಲ್ ಟೇಕ್ several hours to emit electron from the metal surface. ಅರ್ಥ ಇದೆಲ್ಲ ಹೇಳ್ತಾ ಇರೋದು? ಲೈಟ್ ಅನ್ನೋದು ವೇವ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅವಾಗ ಮೆಟಲ್ ಸರ್ಫೇಸ್ ಇಂದ ಎಲೆಕ್ಟ್ರಾನ್ಸ್ ಬಿಡುಗಡೆ ಮಾಡೋದಕ್ಕೆ ಆ ಲೈಟ್ ಅನ್ನೋದು ಸೆವೆರಲ್ ಅವರ್ಸ್ ತಗೊಳುತ್ತೆ ಅಂತ ಹೇಳ್ತಾರೆ. ಆದರೆ ಎಕ್ಸ್ಪೆರಿಮೆಂಟಲಿ ಇಟ್ ಈಸ್ ಅನ್ ಇನ್ಸ್ಟ್ಯಾಂಟೇನಿಯಸ್ ಪ್ರಾಸೆಸ್ ಅಂತ ಹೇಳಿದ್ದೀವಿ. ಹಾಗಾಗಿ ಓಕೆ, ಇಟ್ ಫೇಲ್ಸ್, ವೇವ್ ಥಿಯರಿ ಫೇಲ್ಸ್ ಅಂತ ಹೇಳ್ಬೋದು. ಫಸ್ಟ್ ಪಾಯಿಂಟ್, ಇಫ್ ಲೈಟ್ ಈಸ್ ಎ ವೇವ್, ಇಟ್ ವಿಲ್ ಟೇಕ್ several hours to emit electrons from the metal surface. But
ಎಕ್ಸ್ಪೆರಿಮೆಂಟಲಿ ಏನಾಗ್ತದೆ ನೋಡಿ. ಬಟ್ ಎಕ್ಸ್ಪೆರಿಮೆಂಟಲಿ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅನ್ನೋದು ಇನ್ಸ್ಟ್ಯಾಂಟೇನಿಯಸ್ ಪ್ರಾಸೆಸ್ ಅಂತ ಬಂದಿದೆ. ಇನ್ಸ್ಟ್ಯಾಂಟೇನಿಯಸ್ ಪ್ರಾಸೆಸ್. ದಿಸ್ ಇಸ್ ವೇರ್ ದ ವೇವ್ ಥಿಯರಿ ಫೇಲ್ಸ್ ಅಂತ ಹೇಳ್ತಾರೆ. ವೇವ್ ಥಿಯರಿ ಫೇಲ್ಸ್. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ಇಫ್ ಲೈಟ್ ಈಸ್ ಎ ವೇವ್, ಲೈಟ್ ಅನ್ನೊಂದು ವೇವ್ ಆಗಿದ್ದರೆ ಯಾವಾಗಾದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇರುತ್ತೋ, ಇಂಟೆನ್ಸಿಟಿ ಅನ್ನೋದು ಜಾಸ್ತಿ ಆಗಬೇಕು, ಹಾಗೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಸಹ ಜಾಸ್ತಿ ಆಗಬೇಕು. ಅರ್ಥ ಇದಲ್ವಾ? ಬಟ್ ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ ಏನು ಹೇಳ್ತದೆ, ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ ಆಗಲಿ, ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಜಾಸ್ತಿ ಆಗಲ್ಲ. ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಇಫ್ light is a wave, if light is a wave, then as frequency increases, photoelectric current should also increase. ಬಟ್ ಎಕ್ಸ್ಪೆರಿಮೆಂಟಲಿ ಏನು ಹೇಳ್ತಾರೆ ನಿಮಗೆ, photoelectric current depends on intensity, not on frequency. ಗೊತ್ತಾದ ಸರ್? ಅಲ್ಲಿ ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ಸ್, ಥಿಯರಿಟಿಕಲ್ ಮತ್ತು ಎಕ್ಸ್ಪೆರಿಮೆಂಟ್ ಎರಡು ಕಂಪೇರ್ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಯಾಕೆ ವೇವ್ ಥಿಯರಿ ಅನ್ನೋದು ಫೇಲ್ ಆಗಿದೆ ಅಂತ ಅಂದ್ಬಿಟ್ಟು. ಅದೇ ರೀತಿ ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಒನ್, ಇಫ್ ಲೈಟ್ ಈಸ್ ಕನ್ಸಿಡರ್ಡ್ as a wave, ಲೈಟ್ ಅನ್ನೋದು ವೇವ್ ಅಂತ ಕನ್ಸಿಡರ್ ಮಾಡಿದ್ದಾಗ ಎ ಹೈ ಇಂಟೆನ್ಸ್ ವೇವ್ ಈಸ್ ಏಬಲ್ ಟು ಎಮಿಟ್ ದ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಅಷ್ಟೇ ಅದೇ ಅದ್ರ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಹೇಳ್ತಾರೆ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅನ್ನೋದು ಎಕ್ಸಿಸ್ಟ್ ಆಗಲ್ಲ ಅಂತ ಹೇಳ್ತಾರೆ. ಆದರೆ ಎಕ್ಸ್ಪೆರಿಮೆಂಟಲಿ ನಾವೇನು ಹೇಳ್ತಾ ಇದೀವಿ, ಪ್ರತಿಯೊಂದು ಮೆಟಲ್ಗೂ ಅದರದೇ ಆಗಿರತಕ್ಕಂಥ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ದಲ್ವ ಹೇಳ್ತಾ ಇರೋದು? ಇಫ್ ಲೈಟ್ ಈಸ್ ಎ ವೇವ್, then a high intense radiation should emit electrons ಅಂತ ಹೇಳ್ತಾರೆ. from the metal surface. But ಅನ್ನೋದಕ್ಕಿಂತ ಯಾವಾಗ there exists or you can say there is no existence of threshold frequency. ಬಟ್ ಎಕ್ಸ್ಪೆರಿಮೆಂಟಲಿ ಏನಂತ ಹೇಳಿದ್ದಾರೆ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅನ್ನೋದು ಎಕ್ಸಿಸ್ಟ್ ಆಗಿದೆ ಅಂತ ಹೇಳ್ತಾರೆ.
These are the points which will say wave theory fails to explain the photoelectric effect. ಅರ್ಥ ಇದಲ್ವ ಹೇಳ್ತಾ ಇರೋದೇನು ಅಂತ. So now let us see what is the next one. What is that? Energy quantum of radiation. Energy quantum of radiation. ನೋಡಿ, ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನೋದು ಎಕ್ಸ್ಪೆರಿಮೆಂಟಲ್ ಆಗಿ ಓದಿರೋರು ಹರ್ಟ್ಸ್, ಹಾಲ್ವಾಕ್ಸ್ ಆ್ಯಂಡ್ ಲೆನಾರ್ಡ್ಸ್. ಆದರೆ ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋದು ಐನ್ಸ್ಟೀನ್ ಅಂತ ಹೇಳ್ತಾರೆ. ಐನ್ಸ್ಟೀನ್ ಅವರು ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇದನ್ನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಅಂತಂದರೆ ಬೇಸ್ಡ್ ಆನ್ ಕ್ವಾಂಟಮ್ ಥಿಯರಿ. ಏನು ಹೇಳುತ್ತದು ಅಂತಂದಾಗ ಸಿ ಹಿಯರ್, ಫಸ್ಟ್ ಪಾಯಿಂಟ್, ಲೈಟ್ ಪ್ರಾಪಗೇಷನ್ ಅನ್ನೋದು ನಿಮಗೆ ಕಂಟಿನ್ಯೂಯಸ್ ಆಗಿರಲ್ಲ, ಡಿಸ್ಕ್ರೀಟ್ ಆಗಿರುತ್ತೆ ಇನ್ ದ ಫಾರ್ಮ್ ಆಫ್ ಸ್ಮಾಲ್ ಎನರ್ಜಿ ಪ್ಯಾಕೆಟ್ಸ್ ಕಾಲ್ಡ್ ಕ್ವಾಂಟಾ ಅಂತ ಹೇಳ್ತಾರೆ. ಪ್ರಾಪಗೇಷನ್ ಆಫ್ ಲೈಟ್ ಈಸ್ ನಾಟ್ ಕಂಟಿನ್ಯೂಯಸ್ ಬಟ್ ಇಟ್ ಈಸ್ ಇನ್ ಡಿಸ್ಕ್ರೀಟ್ in the form of small energy packets called quanta or photon anta heltare. Okay, so see here, Einstein used quantum theory. Einstein used quantum theory to explain photoelectric effect. To explain photoelectric effect. ಅರ್ಥ ಆಗ್ತದಲ್ವಾ ಏನಿದು ಅಂತ ಅಂದಾಗ, see here, first one, according to Einstein, light propagation is not continuous, but in discrete form ಅಂತ ಹೇಳ್ತಾರೆ. But in discrete form of small energy packets ಅದನ್ನ energy packets called quanta ಅಂತ ಕರೆದಿದ್ದಾರೆ. called quanta or photon anta or photon. ನೋಡಿ, second point, what is the energy of each photon or each quantum? Energy of each photon ಅನ್ನೋದು ಎಷ್ಟಿರುತ್ತೆ ಅಂತಂದ್ರೆ E is equal to h nu ಅಂತ ಕರೀತಾರೆ. E equal to h nu. What is this h? h ಅಂದರೆ ಏನು? ವೇರ್ h is equal to 6.625 ಇಲ್ಲ 6.63 into 10 to the power minus 34 joule second. We call it as Planck's constant. What is nu? Nu is called as frequency of incident radiation. ಅಂತ ಹೇಳ್ತಾರೆ. ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಒಂದೊಂದು ಎನರ್ಜಿ ಪ್ಯಾಕೆಟ್ ಅಲ್ಲಿ ಒಂದೊಂದು ಕ್ವಾಂಟಾ ಅಲ್ಲಿ ಎನರ್ಜಿ ಅನ್ನೋದು ಹೆಚ್ ನ್ಯೂ ಅಷ್ಟಿರುತ್ತೆ ಅಂತ ಹೇಳ್ತಾರೆ. ಹೆಚ್ ಅನ್ನೋದು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅದರ ವ್ಯಾಲ್ಯೂ 6.625 ಇಲ್ಲ ಸಿಂಪಲ್ ಆಗಿ 6.63 ಇಂಟು 10 ಪವರ್ ಮೈನಸ್ 34 ಜೌಲ್ ಸೆಕೆಂಡ್ ಅಂತ ತಗೋಬಹುದು. ನ್ಯೂ ಅನ್ನೋದೇನು ಅಂತಂದ್ರೆ ಇಟ್ ಇಸ್ ಅ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಅಂತಾನು ಹೇಳ್ತಾರೆ. ಸೊ ದಟ್ ಈಸ್ ಅಬೌಟ್ ದ ಥಿಂಗ್. ನೌ ಲೆಟ್ ಅಸ್ ಸಿ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಫೋಟಾನ್. ಇದ್ರ ಮೇಲೆ ನಿಮಗೆ ಎಂಟ್ರೆನ್ಸ್ ಅಲ್ಲೂ ಕ್ವಶನ್ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ನಿಮ್ಗಿಲ್ಲ 1 ಮಾರ್ಕ್ ಕ್ವಶನ್ ಬರತಕ್ಕಂಥ ಚಾನ್ಸ್ ಇರುತ್ತೆ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್? ಸೊ ಫಸ್ಟ್ ಇಂಪಾರ್ಟೆಂಟ್ ಒನ್ ಏನು ಅಂತಂದರೆ, see here, rest mass of the photon is always be equal to 0. Rest mass of the photon is always equal to 0.
rest mass of a photon is equal to 0. ಯಾಕೆ 0 ಆಗುತ್ತೆ ಒಂದ್ಸರಿ ಯೋಚನೆ ಮಾಡಿ. ಫೋಟಾನ್ ಅಂದ್ರೆ ಏನು? ಲೈಟ್ ಪಾರ್ಟಿಕಲ್. ಲೈಟ್ ಪಾರ್ಟಿಕಲ್ ಅನ್ನೋದು ಯಾವಾಗಲೂ ಮೋಷನಲ್ಲೇ ಇರುತ್ತೆ ಅಷ್ಟೇ ಆಗಲಿ, ಅದು ರೆಸ್ಟಲ್ಲಿ ಬರೋದೇ ಇಲ್ಲ. ಹಾಗಾಗಿ ರೆಸ್ಟ್ ಮಾಸ್ ಆಫ್ ದ ಫೋಟಾನ್ ಇಸ್ ಟೇಕನ್ ಆಸ್ 0 ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಏನಪ್ಪಾ ಅಂತಂದಾಗ ಮಾಸ್ ಆಫ್ ದ ಮಾಸ್ ಆಫ್ ದ ಫೋಟಾನ್ ಇನ್ ಮೂವಿಂಗ್ ಅಲ್ಲಿ ಅದ್ರ ಮಾಸ್ ಎಷ್ಟಿರುತ್ತೆ ಅಂತಂದ್ರೆ E/c² ಅಂತ ಹೇಳ್ತಾರೆ. ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್ M = E/c². ಅಷ್ಟೇ ಅಲ್ಲ, ಫೋಟಾನ್ ಅನ್ನೋದು ನಿಮಗೆ ಟ್ರಾವೆಲ್ಸ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಅಂತಂದ್ರೆ ಟ್ರಾವೆಲ್ಸ್ ವಿತ್ ದ ಸ್ಪೀಡ್ ಆಫ್ ಲೈಟ್. What is speed of light? C is equal to 3 × 10⁸ meter per second ಅಂತನೂ. Photon always travels with the speed equal to speed of light. ಅಷ್ಟೇ. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಫೋಟಾನ್ ಅನ್ನೋದು ನಿಮಗೆ ಮೊಮೆಂಟಮ್ನ ಹೊಂದಿರುತ್ತೆ ಅಂತ ಹೇಳ್ತಾರೆ. ಫೋಟಾನ್ ಪೊಸೆಸ್ momentum which is P is equal to E/c ಅಂತ ಬರೀಬಹುದು. P = E/c. Photon will possess momentum. ಓಕೆ. ಅದೇ ರೀತಿ ನಿಮಗೆ ಏನು ಹೇಳ್ಬೋದು ನಾವು ಅಂತಂದಾಗ, ಯಾವಾಗಾದ್ರೆ ಈ ಫೋಟಾನ್ಸ್ ಅನ್ನೋದು ಒಂದು ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆಗುತ್ತೋ ಅವಾಗ ಮೊಮೆಂಟಮ್ ಅನ್ನೋದು ಟ್ರಾನ್ಸ್ಫರ್ ಆಗತ್ತೆ, ಫೋರ್ಸ್ನು ಅದ್ರ ಮೇಲೆ ಎಕ್ಸರ್ಟ್ ಮಾಡುತ್ತೆ, ಅಷ್ಟೇ ಅಲ್ಲ ಪ್ರೆಷರ್ನು ಸಹ ಎಕ್ಸರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. See here, when photon incident on the surface, when the photon incident on the surface, it transfers momentum and energy. ಅಂತನೂ ಹೇಳ್ತಾರೆ. ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ, ಅಷ್ಟೇ ಅಲ್ಲ ಮೊಮೆಂಟಮ್ನು ಸಹ ಟ್ರಾನ್ಸ್ಫರ್ ಮಾಡುತ್ತೆ ಅಂತ. ಅಷ್ಟೇ ಅಲ್ಲ ನೋಡಿ, ನೆಕ್ಸ್ಟ್ ಒನ್, ಈ ಫೋಟಾನ್ ಅನ್ನೋ ಲೈಟ್ ಪಾರ್ಟಿಕಲ್ ಆಗಿರುತ್ತೆ. ಯಾವಾಗಾದ್ರೆ ಈ ಫೋಟಾನ್ ಪಾರ್ಟಿಕಲ್ ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ನಾವು ಸೆಂಡ್ ಮಾಡ್ತೀವೋ ಅದು ಯಾವುದೇ ರೀತಿ ಡಿವಿಯೇಷನ್ ಇಲ್ಲದೆ ಸ್ಟ್ರೈಟಾಗೆ ಮೂವ್ ಆಗುತ್ತೆ ಅಂತ. ಸೊ ಸಿ ಹಿಯರ್, photon moves without any deviation in the presence of both electric and magnetic field. ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲೂ ಇದು ಯಾವುದೇ ರೀತಿ ಡಿವಿಯೇಷನ್ ಇಲ್ಲದೆ ಫೋಟಾನ್ ಪಾರ್ಟಿಕಲ್ ಅನ್ನೋದು ಮೂವ್ ಆಗುತ್ತೆ. ಗೊತ್ತಾಗಿದಲ್ವ ಹೇಳ್ತಾರೆ ಇದೇನಂತ? ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಅಬೌಟ್ ಅ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಅ ಫೋಟಾನ್. See here. Next, let us see one ನ್ಯೂಮರಿಕಲ್ ಪ್ರಾಬ್ಲಮ್ನ ನೋಡೋಣ. ಏನಿದು ಅಂತ ಒಂದ್ಸರಿ ಓದಿ. The momentum of the photon of electromagnetic radiation is 3.3 × 10⁻⁻29 kg/s ಅಂತ ಹೇಳಿದ್ದಾರೆ. Find out the frequency and wavelength of the wave associated with it. ನೋಡಿ, ಒಂದು ಫೋಟಾನ್ ಕೊಟ್ಟಿದ್ದಾರೆ, ಅದರ ಮೊಮೆಂಟಮ್ ನಮಗೆ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ನಿಮಗೆ ಅದರ ಫ್ರೀಕ್ವೆನ್ಸಿ ಎಷ್ಟು, ಅಷ್ಟೇ ಅಲ್ಲ ಅದರ ವೇವ್ ಲೆಂತ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಪ್ಲೀಸ್ ನೋಟ್ ಮಾಡಿ. ಗಿವೆನ್
ಏನೇನು ಕೊಟ್ಟಿದ್ದಾರೆ ನೋಡಿ. ಗಿವೆನ್ ಮೊಮೆಂಟಮ್ P ಈಸ್ ಈಕ್ವಲ್ ಟು 3.3 ಇಂಟು 10 to the power of -29 kg meter per second. So what will be the frequency here? ಫ್ರೀಕ್ವೆನ್ಸಿ ಏನಾಗ್ಬೋದು ಅಂತ ನೋಡಿ. ನಮಗೆ ಗೊತ್ತಿದೆ ಎನರ್ಜಿ ಅನ್ನೋದು ಎನರ್ಜಿ E ಬಿಕಮ್ಸ್ ಈಕ್ವಲ್ ಟು mc ಸ್ಕ್ವಯರ್ ಇಲ್ಲ hc ಬೈ ಲ್ಯಾಂಬ್ಡಾ ಇಲ್ಲ ಅಂತಂದರೆ h ನ್ಯೂ ಅಂತನೂ ಬರೀಬೋದು. ಮೊಮೆಂಟಮ್ ಕೊಟ್ಟಿದ್ದಾರಲ್ವಾ, ಹಾಗಾಗಿ ಏನು ಬರೀಬೋದು ನೋಡಿ, ಇಲ್ಲಿ h ನ್ಯೂ ಅಂತ ಬರೀಬೋದು. therefore see here ಎನರ್ಜಿನ ನಾವು ಇನ್ನೂ ಒಂದು ರೀತಿ ಬರೀಬೋದು. ಏನು ಅಂತಂದರೆ ನೋಡಿ, see here from the properties what is the momentum is equals to E by C alva. Therefore we can write E is also be equal to P into C ಅಂತನೂ ಬರೀಬಹುದು, which is equal to H nu. therefore nu ಅನ್ನೋದು ನಿಮಗೆ P into C by H ಆಗುತ್ತೆ. Momentum is 3.3 into 10 to the power of -29 into C is 3 into 10 to the power of 8 divided by H ಅಂತಂದರೆ 6.63 into 10 to the power of -34. So simplify ಮಾಡಿ 2 times 2 1.5 times. ಸೊ ಫ್ರೀಕ್ವೆನ್ಸಿ ಅನ್ನೋದು ಏನಾಗುತ್ತೆ ನೋಡಿ, 1.5 ಇಂಟು 10 to the power of -29 plus 8 plus 34. ಸೊ ಪ್ಲೀಸ್ ಸಿಂಪ್ಲಿಫೈ ಮಾಡಿಕೊಳ್ಳಿ, ನಿಮಗೆ ಆನ್ಸರ್ ಸಿಗುತ್ತೆ. ಎಷ್ಟು ಬರುತ್ತೆ ಅಂತ ಒಂದ್ಸರಿ ನೋಡಿ. 29 ಅಂತಂದರೆ 5 ಹೋಗುತ್ತೆ, ವಿಚ್ ಈಸ್ ಈಕ್ವಲ್ ಟು 1.5 ಇಂಟು 10 to the power of -29 plus 34 it is equal to +5 ಬರುತ್ತೆ. +5 ಅಂತಂದರೆ +5 plus 8 10 to the power of 13 hertz ಅಂತ ಬರುತ್ತೆ. that is the frequency. in the same manner what is the wavelength? ಫ್ರೀಕ್ವೆನ್ಸಿ ಬಂದಿದೆ, ಇವಾಗ ವೇವ್ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ವೇವ್ಲೆಂತ್ ಹೇಗೆ ಫೈಂಡ್ ಔಟ್ ಮಾಡಬೇಕು, ಇದೇ ರೀತಿ ನೀವು ಅಬ್ಸರ್ವ್ ಮಾಡಬಹುದು. ಹಿಯರ್ ವೇವ್ಲೆಂತ್ ಲ್ಯಾಂಬ್ಡಾ ಅನ್ನೋದು ಏನಾಗುತ್ತೆ ನೋಡಿ, C by nu. C ಅಂತಂದರೆ 3 into 10 to the power of 8 meter per second ಡಿವೈಡ್ ಬೈ ಫ್ರೀಕ್ವೆನ್ಸಿ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಎಷ್ಟು ಬಂದಿದೆ, 1.5 into 10 to the power of 13 hertz ಅಂತ ಕೊಟ್ಟಿದ್ದಾರೆ per second. ಸೊ ಸಿಂಪ್ಲಿಫೈ ಮಾಡಿ 2 times. ಸೊ ಲ್ಯಾಂಬ್ಡಾ ಬಿಕಮ್ಸ್ ಈಕ್ವಲ್ ಟು 2 into 10 to the power of 8 minus 13 ಆಗುತ್ತೆ. ಸೊ ಲ್ಯಾಂಬ್ಡಾ ಈಕ್ವಲ್ 2 into 10 to the power of -5 ಮೀಟರ್ ಅಂತ ಬರುತ್ತೆ. That is how we can calculate what is the wavelength of the radiation. Now let us see the next one, that is Einstein's photoelectric equation. ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಥಿಯರಿಟಿಕಲ್ ಆಗಿ ಐನ್ಸ್ಟೀನ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬೇಸ್ಡ್ ಆನ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ. ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ಏನಂತ ಹೇಳಿದ್ರೆ ಗೊತ್ತಾಯ್ತಲ್ವಾ, ಲೈಟ್ ಅನ್ನೋದು ಕಂಟಿನ್ಯೂಸ್ ಆಗಿ ಪ್ರಾಪಗೇಟ್ ಆಗಲ್ಲ. ಓಕೆ, ಅದು ಒಂದು ಡಿಸ್ಕ್ರೀಟ್ ಪಾರ್ಟಿಕಲ್ಸ್ ಆಗಿ ಹೋಗ್ತಾ ಇರುತ್ತೆ. ಒಂದೊಂದು ಪಾರ್ಟಿಕಲ್ನ ಕ್ವಾಂಟಮ್ ಅಂತ ಕರೆದು, ಇಲ್ಲ ಫೋಟಾನ್ ಅಂತ ಕರೀತಾರೆ. ಎನರ್ಜಿ ಆಫ್ ಈಚ್ ಫೋಟಾನ್ ಈಸ್ H nu ಅಂತಲೂ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾವು ಕ್ಯಾರೆಕ್ಟರಿಸ್ಟಿಕ್ ಫೋಟಾನ್ಸ್ ಬಗ್ಗೆ ನಾವು ನೋಡಿದ್ವಿ. ನಾವು ಸಿ ಹಿಯರ್ ಏನಾಗತ್ತೆ ಇಲ್ಲಿ ಅಂತಂದರೆ, ಐನ್ಸ್ಟೀನ್ ಅವ್ರು ಏನು ಹೇಳ್ತಾರೆ ಅಂದರೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ಫೋಟೋ ಎಲೆಕ್ಟ್ರಿಕ ಎಫೆಕ್ಟ್ ಇನ್ ಫೋಟೋ ಎಲೆಕ್ಟ್ರಿಕ ಎಫೆಕ್ಟ್ ಏನಾದರೆ ರೇಡಿಯೇಷನ್ ಮೆಟಲ್ ಮೇಲೆ ಬೀಳ್ತಾ ಇರುತ್ತೋ ಅದಕ್ಕಿರತಕ್ಕಂಥ ಎನರ್ಜಿ ಅನ್ನೋದು ಮಿನಿಮಮ್ ಎನರ್ಜಿ, ದಟ್ ಈಸ್ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಪ್ಲಸ್ ಬಂದಿರತಕ್ಕಂಥ ಎಲೆಕ್ಟ್ರಾನ್ಸ್ಗೆ ಕೈನೆಟಿಕ್ ಎನರ್ಜಿನೂ
ಸಪ್ಲೈ ಮಾಡುತ್ತೆ ಅಂತ ಹೇಳ್ತಾರೆ. ಸಿ ಹಿಯರ್ ಇನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಸಿಂಪಲ್ ಆಗಿ ಹೇಳೋಣ, ಎನರ್ಜಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಎನರ್ಜಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ is utilized to remove the electrons from the metal surface and to give kinetic energy for photoelectrons. ನೋಡಿ ಹೇಗೆ ಬರಿಬೋದು ಅಂತ. ಮ್ಯಾಥಮೆಟಿಕಲಿ ವಿ ಕ್ಯಾನ್ ರೈಟ್, ಮ್ಯಾಥಮೆಟಿಕಲಿ ಏನಂತ ಬರಿಬೋದು ನೋಡಿ, ಇಫ್ E which is equal to h nu is the energy of incident radiation, Ke is the kinetic energy, Ke ಅಂತನೂ ಬರಿಬೋದು, ಇಲ್ಲ ಹಾಫ್ ಎಮ್ ವಿ ಸ್ಕ್ವೇರ್ ಅಂತನೂ ಬರಿಬೋದು. ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಫೈ ಇಲ್ಲ ಡಬ್ಲ್ಯೂ ಅನ್ನೋದು ನಿಮಗೆ ವರ್ಕ್ ಫಂಕ್ಷನ್ ಆಗಿದ್ದರೆ, ದೆನ್ ವಿ ಕ್ಯಾನ್ ರೈಟ್ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ನ ಹೇಗೆ ಬರಿಬೋದು ನೋಡಿ. ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ ಆಸ್ E is equal to ಕೈನೆಟಿಕ್ ಎನರ್ಜಿ ಪ್ಲಸ್ ಫೈ ನಾಟ್ ಅಂತ. ಅರ್ಥ ಆಯ್ತಾ? ಇಲ್ಲ ಇದನ್ನ ವೇರಿಯಸ್ ಫಾರ್ಮ್ಸ್ ಅಲ್ಲಿ ನಾವು ಬರಿಬಹುದು. ಹೆಚ್ ನ್ಯೂ ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವಯರ್ ಪ್ಲಸ್ ವರ್ಕ್ ಫಂಕ್ಷನ್ ಅಂತನೂ ಬರೀಬಹುದು. Let us see how can you write this equation in various forms. ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಬರೀಬಹುದು ಅಂತ ಅಬ್ಸರ್ವ್ ಮಾಡಿ ನೋಡಿ. ಡಿಫರೆಂಟ್ ಫಾರ್ಮ್ಸ್ ಅಂತ ಕೊಟ್ಟಿರ್ತೀನಿ. See here, h nu is equal to h nu naught work function plus kinetic energy. ಇಲ್ಲ ವೇವ್ ಲೆಂತ್ ಅಲ್ಲಿ ಬರೀಬೇಕಂದ್ರೆ ಹೆಚ್ ಸಿ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಸಿ ಬೈ ಲ್ಯಾಂಬ್ಡಾ ನಾಟ್ ಪ್ಲಸ್ ಹಾಫ್ ಎಮ್ ವಿ ಮ್ಯಾಕ್ಸಿಮಮ್ ಸ್ಕ್ವೇರ್ ಅಂತನೂ ಬರೀಬಹುದು. ನಮಗೆ ಗೊತ್ತಿದೆ ಏನು ಅಂತಂದ್ರೆ ಹಾಫ್ ಎಮ್ ವಿ ಮ್ಯಾಕ್ಸಿಮಮ್ ಸ್ಕ್ವೇರ್ ಅನ್ನೋದು ಯಾವತ್ತಿಗೆ ಆಗಲಿ ವರ್ಕ್ ಎನರ್ಜಿ ಥಿಯರಮ್ ಪ್ರಕಾರ ಇ ಇಂಟು ವಿ ನಾಟ್ ಅಂತ ಬರೀಬಹುದು, ವೇರ್ ವಿ ನಾಟ್ ಈಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್. therefore we can write h nu is equal to h nu naught plus e into v naught. h nu is equals to h nu naught plus e into v naught. So like that we can write the Einstein's photoelectric equation in different forms. So ಈ ಈಕ್ವೇಶನ್ ನ ಬೇಸ್ ಮಾಡಿಕೊಂಡು ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಐನ್ಸ್ಟೈನ್ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. See here, from the equation, ಇಲ್ಲ ಫಸ್ಟ್ ಪಾಯಿಂಟ್ ನೋಡೋಣ. ಯಾವಾಗಾದ್ರೆ ಈ ರೇಡಿಯೇಷನ್ ಅನ್ನೋದು ನಿಮಗೆ ಈ ಮೆಟಲ್ ಸರ್ಫೇಸ್ ಮೇಲೆ ಬೀಳುತ್ತೋ, ರೇಡಿಯೇಷನ್ ಇರತಕ್ಕಂಥ ಫೋಟಾನ್ ಮತ್ತು ಮೆಟಲ್ ಸರ್ಫೇಸ್ ಮೇಲೆ ಇರತಕ್ಕಂಥ ಎಲೆಕ್ಟ್ರಾನ್ ಪಾರ್ಟಿಕಲ್ ಇಂಟರಾಕ್ಷನ್ ಅನ್ನೋದು ಎಕ್ಸಿಸ್ಟ್ ಓನ್ಲಿ ಫಾರ್ ಶಾರ್ಟ್ ಇಂಟರ್ವೆಲ್ ಆಫ್ ಟೈಮ್. ಹಾಗಾಗಿ ಈ ಒಂದು ಪ್ರಾಸೆಸ್, ಈ ಒಂದು ಫಿನಾಮಿನಾನ ಇನ್ಸ್ಟ್ಯಾಂಟೇನಿಯಸ್ ಆಗಿ ನಡೆಯುತ್ತೆ ಅಂತ ಹೇಳ್ತಾರೆ. See here, the interaction between photon and electron loss for
short interval of time. Short interval of time. So this is an instantaneous process ಅಂತ ಹೇಳ್ತಾರೆ. So this is an instantaneous process. ಅರ್ಥ ಆಯ್ತಲ್ವಾ? ಇದು ಇನ್ಸ್ಟಾಂಟೇನಿಯಸ್ ಪ್ರಾಸೆಸ್. ಸೆಕೆಂಡ್ ಒನ್ ನೋಡಿ, ಫ್ರಮ್ ದ ಈಕ್ವೇಶನ್ ಏನದು ಅಂತಂದರೆ ಕೈನೆಟಿಕ್ ಎನರ್ಜಿನ ಹೇಗೆ ಬರಿಬೋದು ನೋಡಿ, ಹೆಚ್ ನ್ಯೂ ಮೈನಸ್ ಡಬ್ಲ್ಯೂ ಇಲ್ಲ ಫೈ ನಾಟ್ ಅಂತ ಬರಿಬೋದು. ಇಲ್ಲಿ ಅಬ್ಸರ್ವ್ ಮಾಡಿ, ಯಾವಾಗಾದರೆ ಇಲ್ಲಿ ಫ್ರೀಕ್ವೆನ್ಸಿ ಅನ್ನೋದು ಇನ್ಕ್ರೀಸ್ ಆಗುತ್ತೋ ಕೈನೆಟಿಕ್ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ಸ್ ಆಲ್ಸೋ ಇನ್ಕ್ರೀಸಸ್. ಗೊತ್ತಾಗ್ತದಲ್ವ ಹೇಳಿದ್ದು? ಸಿ ಹಿಯರ್, as the frequency of incident radiation increases, kinetic energy of the photoelectrons also increases. ಗೊತ್ತಾಗಿದಲ್ವಾ? ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ನಮಗೆ ಗೊತ್ತಿದೆ, ಇಫ್ ಹೆಚ್ ನ್ಯೂ ಅನ್ನೋದು ನಿಮಗೆ ಇಟ್ ಈಸ್ ಗ್ರೇಟರ್ ದ್ಯಾನ್ ವರ್ಕ್ ಫಂಕ್ಷನ್, ದಟ್ ಈಸ್ ಫ್ರೀಕ್ವೆನ್ಸಿ ಅನ್ನೋದು ನಿಮಗೆ ವರ್ಕ್ ಫಂಕ್ಷನ್ ಬೈ ಹೆಚ್ ಇದ್ದರೆ ದೆನ್ ಫೋಟೋ ಎಲೆಕ್ಟ್ರಾನ್ಸ್ will be emitted with the kinetic energy ಅಂತನೂ ಹೇಳ್ಬೋದು. ಅದೇ ನಿಮಗೆ ಇಫ್ ಹೆಚ್ ನ್ಯೂ ಈಸ್ ಈಕ್ವಲ್ ಟು ಡಬ್ಲ್ಯೂ ವಿಚ್ ಇಂಪ್ಲೈಸ್ ಫ್ರೀಕ್ವೆನ್ಸಿ ಅನ್ನೋದು ಏನಾದರೂ ನಿಮಗೆ ವರ್ಕ್ ಫಂಕ್ಷನ್ ಬೈ ಹೆಚ್ ವ್ಯಾಲ್ಯೂ ಇದ್ದರೆ ಅವ ನಿಮಗೆ ಎಲೆಕ್ಟ್ರಾನ್ಸ್ ಅನ್ನೋದು ಜಸ್ಟ್ ಎಮಿಟ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಆರ್ ಜಸ್ಟ್ ಎಮಿಟೆಡ್ ಅಂತ ಹೇಳ್ಬೋದು. ಅದೇ ನಿಮಗೆ ಫ್ರೀಕ್ವೆನ್ಸಿ ಅನ್ನೋದು ವರ್ಕ್ ಫಂಕ್ಷನ್ ಬೈ ಹೆಚ್ ನ್ಯೂ ಅನ್ನೋದು ವರ್ಕ್ ಫಂಕ್ಷನ್ಗಿಂತ ಕಮ್ಮಿ ಇದ್ದರೆ ದೆನ್ ನೋ ಎಮಿಷನ್ ಆಫ್ photoelectrons takes place ಅಂತ ಹೇಳ್ತಾರೆ. no emission of photoelectrons takes place. These are the points which we have to learn under the or from the equation, Einstein's photoelectric equation. ಈ ಕ್ವಾಂಟಮ್ ಥಿಯರಿಯಲ್ಲಿ in quantum theory intensity of the light ಅನ್ನೋದು depends on number of photons. Therefore, as the number of photons increases, number of electrons emitted will also increase. ಗೊತ್ತಾಯ್ತಲ್ವ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು? ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಯಾವಾಗಾದ್ರೂ ನಮಗೆ ನಂಬರ್ ಆಫ್ ಫೋಟಾನ್ಸ್ ಪರ್ ಸೆಕೆಂಡ್ ಇನ್ಕ್ರೀಸ್ ಆಗ್ತಾ ಇರುತ್ತೋ, ಓಕೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟೆಡ್ ವಿಲ್ ಆಲ್ಸೋ ಇನ್ಕ್ರೀಸ್ ಅಂತ ಹೇಳ್ತಾರೆ. therefore photoelectric current will also increases. ನಂಬರ್ ಆಫ್ ಫೋಟಾನ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೀನಿ ನಾನು. ಸೊ this is how Einstein's photoelectric equation explains about a photoelectric effect. Now let us see what are the here. Let us see the numerical problem based on that. ಏನು ಹೇಳ್ತಾರೆ ನೋಡೋಣ. Please read the problem. The electric field associated with a monochromatic beam of light
becomes 0 with the frequency 2.4 into 10 to the power of 15 times per second. Find the maximum kinetic energy of the photoelectrons when this light falls on a metal surface whose work function is 2.0 electron volt. ನೋಡಿ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿನ ಫೈಂಡ್ ಔಟ್ ಮಾಡಬೇಕು. You have to find out the maximum kinetic energy when the light falls on metal whose work function is also given. ವರ್ಕ್ ಫಂಕ್ಷನ್ ನಿಮಗೆ 2 ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಆದರೆ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್? ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅಸೋಸಿಯೇಟೆಡ್ ವಿತ್ ದ ಮೊನೋಕ್ರೋಮ್ಯಾಟಿಕ್ ಬೀಮ್ ಆಫ್ ಲೈಟ್ ಬಿಕಮ್ಸ್ ಝೀರೋ. ನೋಡಿ, ಒನ್ ಕಂಪ್ಲೀಟ್ ಸೈಕಲ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು 2 ಬಾರಿ 0 ಆಗತ್ತೆ. ನಿಮಗೆ 2 times ಇಟ್ ಬಿಕಮ್ಸ್ ಈಕ್ವಲ್ ಟು 0. ಹಾಗಾಗಿ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್? ಫ್ರೀಕ್ವೆನ್ಸಿ ಆಫ್ ದ ರೇಡಿಯೇಷನ್ is equal to half of the frequency of electric field. Therefore, nu is equal to half of, what is the frequency of the electric field given? 2.4 into 10 to the power of 15 ಅಂತ ಬರುತ್ತೆ. So nu is equals to 1.2 into 10 to the power of 15 hertz ಅಂತ ಬರುತ್ತೆ. Therefore, how can you calculate this kinetic energy? ನಮಗೆ ಗೊತ್ತಿದೆ ಐನ್ಸ್ಟೈನ್ಸ್ photoelectric equation ಪ್ರಕಾರ kinetic energy of the photoelectrons will become equal to, you can write this as h nu minus phi naught. So simplify ಮಾಡೋಣ, ಏನು ಬರುತ್ತೆ ಅಂತ ಗೊತ್ತಾಗುತ್ತೆ. kinetic energy maximum is equals to h nu. h ಅಂದರೆ 6.63 into 10 to the power of minus 34 into what is the frequency? 1.2 into 10 to the power of 15. ಇದು ನಿಮಗೆ ಜೌಲಲ್ಲಿ ಇರುತ್ತೆ. ಎಲೆಕ್ಟ್ರಾನ್ ವೋಲ್ಟ್ ಕನ್ವರ್ಟ್ ಮಾಡಬೇಕು ಅಂತಂದರೆ ಡಿವೈಡ್ ಬೈ 1.6 into 10 to the power of minus 19 ಮಾಡಿದ್ರೆ ಜೌಲ್ಸ್ ಎಲೆಕ್ಟ್ರಾನ್ ವೋಲ್ಟ್ ಕನ್ವರ್ಟ್ ಆಗುತ್ತೆ. ಮೈನಸ್ what is the phi naught? they have given 2 electron volt. So simplify ಮಾಡಿ, ಈಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ 16 ನಿಯರ್ಲಿ ನಿಮಗೆ 4 times ಹೋಗುತ್ತೆ. 4 into 1.2 ಅಂತಂದಾಗ you'll get 4.8 into 10 to the power of minus 34 plus 34 minus 2. Therefore, kinetic energy maximum ಏನಾಗುತ್ತೆ ನೋಡಿ ಇಲ್ಲಿ, it is 4.8 minus 2 which is equal to 2.8 electron volt. This is the maximum kinetic energy of the photoelectrons emitted. ಗೊತ್ತಾಗಿದಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. Now let us see one more numerical example problem ನೋಡೋಣ. The work function of the CCM is 2.14 electron volt. Calculate the first one, the threshold frequency for CCM, and second one, the wavelength of the incident light if the photocurrent is brought to 0 by a stopping potential. Stopping potential 0.6 volts ಕೊಟ್ಟಿದ್ದಾಗ ಓಕೆ, ವಾಟ್ ಈಸ್ ದ ವೇವ್ಲೆಂತ್ ಆಫ್ ದ ಇನ್ಸಿಡೆಂಟ್ ಲೈಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ? ನೋಡಿ, ವರ್ಕ್ ಫಂಕ್ಷನ್ ಈಸ್ ಗಿವೆನ್ ವಿಚ್ ಈಸ್ ಈಕ್ವಲ್ಸ್ ಟು 2.14 ಎಲೆಕ್ಟ್ರಾನ್ ವೋಲ್ಟ್ ಅಂತ ಅಂದ್ಬಿಟ್ಟು 2.14 electron volt. So see here, what is the threshold frequency? First one, nu naught is the question mark. ನಮಗೆ ಗೊತ್ತಿದೆ ಏನು ಅಂತಂದರೆ ವರ್ಕ್ ಫಂಕ್ಷನ್ phi naught is equals to h nu naught ಅಂತ ಬರೀಬಹುದು. therefore nu naught ಅನ್ನೋದು ನಿಮಗೆ
5 divided by h. What is phi naught value here? 2.14 into 1.6 into 10 to the power of minus 19 divided by h ಅಂತಂದರೆ 6.63 into 10 to the power of minus 34. So 1.6 ನಿಯರ್ಲಿ ನಿಮಗೆ 4 ಟೈಮ್ಸ್ ಹೋಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅನ್ನೋದು ಅಪ್ರಾಕ್ಸಿಮೇಟ್ ಆಗಿ 2.14 ಡಿವೈಡ್ ಬೈ 4 ಅಂತಂದಾಗ ನಿಯರ್ಲಿ 0.5 ಅಂತ ಬರೀಬಹುದು. 0.53 ಇಂಟು 10 to the power of 5 ಬರುತ್ತೆ. ಸೊ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಬಿಕಮ್ಸ್ ಈಕ್ವಲ್ಸ್ ಟು 5.3 into 10 to the power of 4 hertz. 10 to the power of 5 ಅಲ್ಲ, ಇದು ನಿಮಗೆ 15 ಆಗುತ್ತೆ ಮತ್ತು ಇಲ್ಲಿ 14 hertz ಆಗಿರುತ್ತೆ. 5.10 to the power 14 hertz. This is how we can calculate what is the threshold frequency. ಗೊತ್ತಾಯ್ತಲ್ವಾ? ಇವಾಗ ನಾವು ವೇವ್ ಲೆಂತ್ ನ ಫೈಂಡ್ ಔಟ್ ಮಾಡೋಣ ಹೇಗೆ ಅಂತ. ಸೆಕೆಂಡ್ ಪ್ರಾಬ್ಲಮ್, they have given ಸ್ಟಾಪಿಂಗ್ ಪೊಟೆನ್ಷಿಯಲ್. ಎಷ್ಟು ಕೊಟ್ಟಿದ್ದಾರೆ ನೋಡಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ನಿಮಗೆ? 0.6 ವೋಲ್ಟ್ ಅಂತ ಕೊಟ್ಟಿದ್ದಾರೆ. therefore ಕೈನೆಟಿಕ್ ಎನರ್ಜಿ ಅನ್ನೋದು ಏನಾಗುತ್ತೆ ನೋಡಿ, E ಇಂಟು ವಿ ನಾಟ್. ಇ ಅಂತಂದರೆ 1.6 ಇಂಟು 10 to the power of minus 19 into 0.6. ವರ್ಕ್ ಫಂಕ್ಷನ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಇಲ್ಲಿ ವರ್ಕ್ ಫಂಕ್ಷನ್ ಈಸ್ 2 ಎಲೆಕ್ಟ್ರಾನ್ 2.14 ಅಂತ ಕೊಟ್ಟಿದ್ದಾರೆ. therefore hc by lambda becomes equal to kinetic energy plus phi naught ಅಂತ ಬರೀಬಹುದು. ನಮಗೆ ಬೇಕಾಗಿರೋದು ಲ್ಯಾಂಬ್ಡಾ becomes equal to hc divided by kinetic energy plus phi naught. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ 6.63 into 10 to the power of minus 34 ಇಂಟು ಸಿ ಅಂದರೆ 3 into 10 to the power of 8 ಬರುತ್ತೆ. ಡಿವೈಡ್ ಬೈ ಕೈನೆಟಿಕ್ ಎನರ್ಜಿ ಎಷ್ಟು ಬಂದಿದೆ? 0.96 ಪ್ಲಸ್ 2.14 into 1.6 into whole to the power of 10 to the power minus 19. If you simplify this value, ನಿಮಗೆ ಅಪ್ರಾಕ್ಸಿಮೇಟ್ ಆಗಿ ಲ್ಯಾಂಬ್ಡಾ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 450 ಇಲ್ಲ 454 ನ್ಯಾನೋಮೀಟರ್ ನಿಮಗೆ ಬರಬೇಕು. ಈಸ್ ದ ವೇವ್ ಲೆಂತ್ ಆಫ್ ದ ಇನ್ಸಿಡೆಂಟ್ ಲೈಟ್. ಸಿಂಪ್ಲಿಫೈ ಮಾಡಿ, ಕ್ಯಾಲ್ಕುಲೇಟರ್ ತಗೊಂಡು ಇಲ್ಲ ಅಪ್ರಾಕ್ಸಿಮೇಟ್ ಮಾಡಿ ಸಿಂಪ್ಲಿಫೈ ಮಾಡಿ, ಡೆಫಿನೆಟ್ ಆಗಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಗೊತ್ತಾಗಿದಲ್ವಾ? ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್. ವಾಟ್ ಆರ್ ದ ಗ್ರಾಫ್ಸ್ ರಿಲೇಟೆಡ್ ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಫ್ರಮ್ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್. ಸೊ ಏನು ಹೇಳುತ್ತಿದ್ದು ಅಂತಂದಿದ್ದಾಗ first graph we will plot for kinetic energy versus frequency of the incident light. ನೋಡಿ, from ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ ಏನು ಬರಿಬಹುದು ಅಂತ ಒಂದ್ಸರಿ ನೋಡಿ. kinetic energy becomes equal to h nu minus phi naught. ಗೊತ್ತಾಯ್ತಲ್ವಾ? ನೋಡಿ, h nu ಅಂದರೆ ಫ್ರೀಕ್ವೆನ್ಸಿ, ದಟ್ ಈಸ್ ಇದು ಹೇಗಿದೆ ನಿಮಗೆ ಅಂತಂದರೆ ಕಂಪೇರ್ ಟು y is equal to mx plus c ಅಂತ ಕಂಪೇರ್ ಮಾಡಿದಾಗ ನೋಡಿ, y ಇದರಲ್ಲಿ ನಾವು ಕೈನೆಟಿಕ್ ಎನರ್ಜಿ ತಗೊಂಡಿದ್ದಾಗ ವೈ ಆಕ್ಸಿಸ್ ಅಲ್ಲಿ, ಎಕ್ಸ್ ಆಕ್ಸಿಸ್ ಅಲ್ಲಿ ನಾವೇನದು ಫ್ರೀಕ್ವೆನ್ಸಿ ನಾವು ತಗೊಂಡಿದ್ದಾಗ ಸಿ ಅನ್ನೋದು ವೈ ಇಂಟರ್ಸೆಪ್ಟ್ ನಿಮಗೆ ವರ್ಕ್ ಫಂಕ್ಷನ್ ರೆಪ್ರೆಸೆಂಟ್ ಮಾಡುತ್ತೆ.
ಸೊ ವಾಟ್ ದಿಸ್ ವಿಲ್ ಗಿವ್ ಅಂತಂದರೆ, ದಿಸ್ ವಿಲ್ ಗಿವ್ ಎ ಸ್ಟ್ರೈಟ್ ಲೈನ್. This will give a straight line. So see here, let us take, this is the frequency of the incident light and this is the kinetic energy. So we can write ಏನು ಹೇಳ್ಬೋದು ನಾವು, ಪಾಸಿಟಿವ್ ಅಲ್ಲ ನಿಮಗೆ ನೆಗೆಟಿವ್ y ಇಂಟರ್ಸೆಪ್ಟ್ ಬರ್ತಾ ಇದೆ, ಹಾಗಾಗಿ the graph will be a straight line. The graph will be a straight line. See here, here to here we will get negative y intercept, which is equal to ವರ್ಕ್ ಫಂಕ್ಷನ್. ಇದು ಏನು ಕೊಡುತ್ತೆ ನಿಮಗೆ, ಎಕ್ಸ್ ಇಂಟರ್ಸೆಪ್ಟ್ ಅಂತಂದಾಗ, ಎಕ್ಸ್ ಇಂಟರ್ಸೆಪ್ಟ್ ಅನ್ನೋದು ನಿಮಗೆ ನ್ಯೂ ನಾಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿನ ಇಂಡಿಕೇಟ್ ಮಾಡುತ್ತೆ. ಸ್ಲೋಪ್ ಆಫ್ ದಿಸ್ ಗ್ರಾಫ್ ಏನು ಬರುತ್ತೆ ನೋಡಿ, ಸ್ಲೋಪ್ ದಟ್ ಈಸ್ ಟ್ಯಾನ್ ಟೀಟಾ which is equals to m. ನಮಗೆ ಏನು ಬರುತ್ತೆ ನೋಡಿ, m is equal to h. It is Planck's constant. So these are the things which you have to learn for entrance. ನೋಡಿ ಗ್ರಾಫ್ ಕೊಟ್ಬಿಟ್ಟು ನಿಮಗೆ ಈ ಸ್ಲೋಪ್ ಆಫ್ ಕೈನೆಟಿಕ್ ಎನರ್ಜಿ ವರ್ಸಸ್ ಫ್ರೀಕ್ವೆನ್ಸಿ ಗ್ರಾಫ್ ನಿಮ್ಗೆ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ಡೈರೆಕ್ಟಾಗಿ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿರಲೇಬೇಕು. ಗೊತ್ತಾಗಿದಲ್ವಾ? ಸೊ ದಿಸ್ ಈಸ್ ಹೌ ಕೈನೆಟಿಕ್ ಎನರ್ಜಿ ಅನ್ನೋದು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ನಮಗೆ ಡಿಫ್ರೆಂಟ್ ಮೆಟಲ್ಸ್ಗೆ ಏನಾಗಿರುತ್ತೆ ಅಂತಂದರೆ, ಸಿ ಹಿಯರ್, ಫಾರ್ ವೇರಿಯಸ್ ಮೆಟಲ್ಸ್, if you plot the graph, this is the frequency and this is the kinetic energy. ನೋಡಿ ಗ್ರಾಫ್ ಅನ್ನೋದು ಹೇಗಿರುತ್ತೆ ಅಂತ, this is for metal A, this is for metal B and this is metal C. So ಇದೆಲ್ಲ ನಿಮಗೆ ಎಕ್ಸ್ ಇಂಟರ್ಸೆಪ್ಟ್, this is the nu naught of A and this is nu naught of B and this is nu naught of C. ಡಿಫರೆಂಟ್ ಮೆಟಲ್ಸ್ ಅನ್ನೋದು ನಿಮಗೆ ಡಿಫರೆಂಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸೀಸ್ ಅನ್ನೋದು ಹೊಂದಿರುತ್ತೆ. ಗ್ರಾಫ್ ಅನ್ನೋದು ಸೇಮ್ ಸಿಮಿಲರ್ ಆಗಿ ಇರುತ್ತೆ ಅಂತ ಹೇಳ್ಬೋದು, ವೇರಿಯಸ್ ಮೆಟಲ್ಸ್. ಗೊತ್ತಾಗಿದಲ್ವ ಹೇಳಿದ್ದು? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿ. We can say second graph, it is stopping potential versus frequency of incident radiation. ನಮಗೆ ಗೊತ್ತಿದೆ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನ್ ಏನು ಬರುತ್ತೆ ನೋಡಿ, ಇಲ್ಲಿ ಕೈನೆಟಿಕ್ ಎನರ್ಜಿ ಅನ್ನೋದು ಹೆಚ್ ನ್ಯೂ ಮೈನಸ್ ಫೈ ನಾಟ್ ವರ್ಕ್ ಫಂಕ್ಷನ್ ಅಂತ ಬರೀಬಹುದು. ಕೈನೆಟಿಕ್ ಎನರ್ಜಿ ನಾವು ಬೇಕಾದರೆ ಇ ಇಂಟು ವಿ ನಾಟ್ ಅಂತನೂ ಬರೀಬಹುದು, ವಿಚ್ ಈಸ್ ಈಕ್ವಲ್ ಟು ಹೆಚ್ ನ್ಯೂ ಮೈನಸ್ ಫೈ ನಾಟ್. ಇವಾಗ ನೋಡಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಹೇಗೆ ಬರೀಬಹುದು ನೋಡಿ, ಇಲ್ಲಿ h nu by E minus phi naught by E. ಅರ್ಥ ಆಯ್ತಲ್ವಾ? I will rewrite this. V naught is equal to h by E times nu minus phi naught by E. ಇದು ಹೇಗಿದೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ, ಕಂಪೇರ್ ಮಾಡಿ. ಮಾಡಿದಾಗ y is equal to mx ಪ್ಲಸ್ ಸಿ ಅಂತ ನೋಡಿದ್ದಾಗ, ಎಮ್ ಸ್ಲೋಪ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲಿ, ರೇಷಿಯೋ ಆಫ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟು ಎಲೆಕ್ಟ್ರಾನಿಕ್ ಚಾರ್ಜ್ನ ರೆಪ್ರೆಸೆಂಟ್ ಮಾಡುತ್ತೆ. ಸಿ ವೈ ಇಂಟರ್ಸೆಪ್ಟ್ ಅನ್ನೋದು ನಿಮಗೆ ವರ್ಕ್ ಫಂಕ್ಷನ್ ಟು ಎಲೆಕ್ಟ್ರಾನಿಕ್ ಚಾರ್ಜ್ ರೇಷಿಯೋ ಕೊಡುತ್ತೆ. ದೇರ್ಫೋರ್ ಇಫ್ ಯು ಪ್ಲಾಟ್ ದ ಗ್ರಾಫ್, ದಿಸ್ ಇಸ್ ದ ಫ್ರೀಕ್ವೆನ್ಸಿ ಅಂಡ್ ದಿಸ್ ಇಸ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್. ಏನಾಗಿರುತ್ತೆ ನೋಡಿ ಒಂದ್ಸರಿ, ವೈ ಇಂಟರ್ಸೆಪ್ಟ್ ಅನ್ನೋದು ನಿಮಗೆ ಮತ್ತೆ ನೆಗೆಟಿವ್ ಬರ್ತಾ ಇದೆ ನಿಮ್ಗೆ ಇಲ್ಲಿ. ವೈ ಇಂಟರ್ಸೆಪ್ಟ್ ಇಸ್ ಅ ನೆಗೆಟಿವ್.
Therefore, how will be the graph? Graph is as shown. What the negative y-intercept will give here? ಇಲ್ಲಿಂದ ಇಲ್ಲಿಗೆ C, which is nothing negative y-intercept or y-intercept ಅಂತ ಹೇಳ್ಬೋದು. ಏನು ಕೊಡುತ್ತೆ ನೋಡಿ ಇಲ್ಲಿ 5/e ಅಂತ ಬರುತ್ತೆ. 5/e. ಅದೇ ನಿಮಗೆ this one will give threshold frequency ಅಂತ ಹೇಳ್ಬೋದು. ಅದೇ ನಿಮಗೆ ಸ್ಲೋಪ್ ಏನು ಬರುತ್ತೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಸ್ಲೋಪ್ is equal to tan theta equal to m, which is equal to ratio of Planck's constant to electronic charge. ಇದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ನಮಗೆ ಗೊತ್ತಿದ್ರೆ ಈಸಿಯಾಗಿ ಗ್ರಾಫಿಕಲ್ ಕ್ವಶನ್ಸ್ನ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಯ್ತಲ್ವಾ? ದಟ್ ಈಸ್ ಐನ್ಸ್ಟೈನ್ಸ್ ಫೋಟೋಎಲೆಕ್ಟ್ರಿಕ್ ಈಕ್ವೇಶನ್, ಸ್ಟಾಪಿಂಗ್ ಪೊಟೆನ್ಷಿಯಲ್ ವರ್ಸಸ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದ್ದಷ್ಟು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನೋದು ಸಹ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ಥರ್ಡ್ ಗ್ರಾಫ್. ಏನು ಹೇಳ್ಬೋದು ನಾವಲ್ಲಿ ಅಂತಂದರೆ, ವಿ ಕ್ಯಾನ್ ಟೇಕ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್. ಫೋಟೋ ಎಲೆಕ್ಟ್ರಿಕ್ ಕರೆಂಟ್ versus intensity of the intensity ಅಂತಾನೆ ಕ್ಯಾಪಿಟಲ್ ಐ, ಇದು ನಿಮಗೆ ಸ್ಮಾಲ್ ಐ ಅಂತ ಬರೀತೀನಿ. ನಾನು ಆಲ್ರೆಡಿ ಹೇಳಿದ್ದೀವಿ ಏನು ಅಂತಂದರೆ, ವಿ ನೋ ದಟ್ ಕರೆಂಟ್, ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ದ ಲೈಟ್ and directly proportional to 1/d square. Therefore, ಯಾವಾಗಾದರೆ ನಾವು ಇಂಟೆನ್ಸಿಟಿ ಆಫ್ ದ ಲೈಟ್ನ ಎಕ್ಸ್ ಆಕ್ಸಿಸಲ್ಲಿ ತಗೊಂಡು ಫೋಟೋ ಎಲೆಕ್ಟ್ರಿಕ್ ಕರೆಂಟ್ನ ವೈ ಆಕ್ಸಿಸಲ್ಲಿ ನಾವು ತಗೊಂಡ್ರೆ ನಮಗೇನು ಬರುತ್ತೆ? ವಿಲ್ ಗೆಟ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂತ ಹೇಳ್ತಾರೆ. ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. ನೋಡಿ, ಯಾವಾಗಾದ್ರೂ ಇಂಟೆನ್ಸಿಟಿ 0 ಇರುತ್ತೋ ಎಲೆಕ್ಟ್ರಾನ್ಸ್ ಅನ್ನೋದೇ ಎಜೆಕ್ಟ್ ಆಗಲ್ಲ, ಎಮಿಟ್ ಆಗಲ್ಲ. ಹಾಗಾಗಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಬರೋದೇ ಇಲ್ಲ. ಗೊತ್ತಾಯ್ತಲ್ವಾ? ಲೈಕ್ ದ್ಯಾಟ್ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಗ್ರಾಫ್. ಏನದು ಅಂತಂದರೆ, ಸಿ ಹಿಯರ್, ಇಟ್ ಈಸ್ ಅ ಗ್ರಾಫ್ ಡ್ರಾನ್ ಬಿಟ್ವೀನ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ವರ್ಸಸ್ anode potential. ಇದರಲ್ಲಿ ನಿಮಗೆ ಆ್ಯನೋಡ್ ಪೊಟೆನ್ಷಿಯಲ್ 2 ಕೇಸಸ್ನ ಮತ್ತೆ ಓದೋಣ. ಫಸ್ಟ್ ಕೇಸ್ ಬಂದ್ಬಿಟ್ಟು ಏನಾಗುತ್ತೆ ಅಂತಂದರೆ, ಕೇಸ್ ಒನ್, ಸಿ ಹಿಯರ್, ಇಂಟೆನ್ಸಿಟಿ ಈಸ್ ಕೆಪ್ಟ್ ಕಾನ್ಸ್ಟೆಂಟ್. ಇಂಟೆನ್ಸಿಟಿ ಆಫ್ ದ ಲೈಟ್ನ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡಿ ಫ್ರೀಕ್ವೆನ್ಸಿನ ಚೇಂಜ್ ಮಾಡೋಣ. ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ಲೈಟ್ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡಿ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ನ ಚೇಂಜ್ ಮಾಡಿದಾಗ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಹೇಗೆ ವೇರಿ ಆಗುತ್ತೆ ಅನ್ನೋದನ್ನ ನೋಡೋಣ. ಸಿ ಹಿಯರ್, ದಿಸ್ ಈಸ್ ದ anode potential. ಲೆಫ್ಟ್ಗೆ ಹೋದರೆ ನೆಗೆಟಿವ್ ಪೊಟೆನ್ಷಿಯಲ್ ಅಂತ ಬರುತ್ತೆ, ರೈಟ್ಗೆ ಹೋದರೆ ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ಬರುತ್ತೆ. ಅಂಡ್ ದಿಸ್ ಈಸ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್. ಯಾವಾಗಾದರೆ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೋ ಕೈನೆಟಿಕ್ ಎನರ್ಜಿ ಅನ್ನೋದು ಚೇಂಜ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಚೇಂಜ್ ಆಗಿದ್ದಾಗ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನೋದು ಸಹ ಚೇಂಜ್ ಆಗುತ್ತೆ. ದೇರ್ಫೋರ್ ಸಿ ಹಿಯರ್, ಇಫ್ ಯು ಡ್ರಾ ಫ್ರೀಕ್ವೆನ್ಸಿ ಚೇಂಜಸ್, ಯಾವಾಗಾದ್ರೂ ಇಂಟೆನ್ಸಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ ನೆನಪಿರಲಿ, ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ವಿಲ್ ನಾಟ್ ಚೇಂಜ್. ಸೊ ದಿಸ್ ಇಸ್ ಫಾರ್ ಫಸ್ಟ್ ಟ್ರಯಲ್. ಫಸ್ಟ್ ಮೆಟಲ್ ತಗೊಳ್ತಾ ಇದ್ದೀನಿ. ಓಕೆ, ಒನ್ ಪರ್ಟಿಕ್ಯುಲರ್
ಫ್ರೀಕ್ವೆನ್ಸಿ ಹತ್ರ ಈಗ ವೇರಿ ಆಗುತ್ತೆ. ದಿಸ್ ಈಸ್ ಫಾರ್ ಫಸ್ಟ್ ಒನ್, ದಟ್ ಈಸ್ stopping potential in the first case. ಗ್ರಾಫ್ ನೋಡಿ, ದಿಸ್ ಈಸ್ ದ ಸ್ಯಾಚುರೇಷನ್ ಕರೆಂಟ್ ಅಂತನೂ ಹೇಳ್ಬೋದು. ಅದೇ ನಿಮ್ಗೆ ಇವಾಗ ಫ್ರೀಕ್ವೆನ್ಸಿ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಆದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಆಗತ್ತೆ. ಸೆಕೆಂಡ್ ಟ್ರಯಲ್ ನೋಡಿ, ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಹಾಗಾಗಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸಹ ಜಾಸ್ತಿ ಆಗತ್ತೆ. This is for first case. This is for first case and this is for second case. ಥರ್ಡ್ ಕೇಸ್ಗೂ ಬೇಕಾದ್ರೆ ಬರ್ದು ತೋರಿಸ್ತೀನಿ ನೋಡಿ. ಥರ್ಡ್ಗೆ this is for third case. As the frequency of incident light ಜಾಸ್ತಿ ಮಾಡ್ತಾ ಇದ್ದರೆ ನೋಡಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸಹ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಸ್ಯಾಚುರೇಷನ್ ಕರೆಂಟ್ ಅನ್ನೋದೇನಾದ್ರೆ ಇದು ದಟ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಯಾಕೆ ಅಂತಂದ್ರೆ ನಾವು ಇಂಟೆನ್ಸಿಟಿನ ನಾವು ಚೇಂಜ್ ಮಾಡ್ತಾ ಇಲ್ಲ. ಇಂಟೆನ್ಸಿಟಿ ಚೇಂಜ್ ಮಾಡ್ತಾ ಇಲ್ಲ ಅಂತಂದ್ರೆ ಅಬ್ಸರ್ವ್ ಮಾಡಿ, ಸ್ಯಾಚುರೇಷನ್ ಕರೆಂಟ್ ಅನ್ನೋದು ಚೇಂಜ್ ಆಗಲ್ಲ, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಅರ್ಥ ಆಗ್ತದಲ್ವ ಹೇಳಿದ್ದೇನು ಅಂತ? ಇಸ್ ಒನ್ ಕೇಸ್. ನೋಡಿಸಿದ ನೆಕ್ಸ್ಟ್ ಕೇಸ್, ಕೇಸ್ ಬಿ. ಹಿಯರ್ ಇಲ್ಲಿ ನಾವು ಫ್ರೀಕ್ವೆನ್ಸಿನ ಕಾನ್ಸ್ಟೆಂಟ್ ಮೇಂಟೈನ್ ಮಾಡಿ, ಫ್ರೀಕ್ವೆನ್ಸಿನ ಕಾನ್ಸ್ಟೆಂಟ್ ಮೇಂಟೈನ್ ಮಾಡಿ ಇಂಟೆನ್ಸಿಟಿನ ಚೇಂಜ್ ಮಾಡೋಣ. ಇಂಟೆನ್ಸಿಟಿ ಚೇಂಜಸ್. ಫ್ರೀಕ್ವೆನ್ಸಿ ಇಸ್ ಕೆಪ್ಟ್ ಕಾನ್ಸ್ಟೆಂಟ್ ಬಟ್ ಇಂಟೆನ್ಸಿಟಿ ಚೇಂಜಸ್. ಸೊ ಏನು ಮಾಡ್ಬೋದು ಅಂತ ಅಬ್ಸರ್ವ್ ಮಾಡಿ, ಹೇಗೆ ಮಾಡ್ಬೋದು ಅಂತನೂ ನೋಡಿ. ಸಿ ಹಿಯರ್, ಲೆಟ್ ಅಸ್ ಟೇಕ್ ಸಮ್ ಅದರ್ ಕಲರ್. X-axis same, anode potential, y-axis ಅಲ್ಲಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಕನ್ಸಿಡರ್ ಮಾಡ್ತಾ ಇದೀವಿ. ಹಿಯರ್ ಐ ಚೇಂಜ್ ಆಗ್ತಾ ಇದೆ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಚೇಂಜ್ ಆಗುತ್ತೆ. ಬಿಕಾಸ್ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯಾಪಿಟಲ್ ಐ ಅಂಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಸ್ಕ್ವೇರ್. Therefore, nu is constant. ಯಾವಾಗಾದ್ರೆ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಕಾನ್ಸ್ಟೆಂಟ್ ಆಗಿರುತ್ತೋ ಆವಾಗ ನಿಮಗೆ ಕೈನೆಟಿಕ್ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಸಹ ಕಾನ್ಸ್ಟೆಂಟ್ ಆಗೇ ಇರುತ್ತೆ. Therefore, how can you plot for various things? Various things ನಾವು ಸಾಲ್ವ್ ಮಾಡೋಣ ನೋಡಿ. See here. Let us say this is the stopping potential. As the anode potential, ಸ್ಟಾಪಿಂಗ್ ಅಂದ್ರೆ ನೆನಪಿರುತ್ತಲ್ವಾ, ನೆಗೆಟಿವ್ ಪೊಟೆನ್ಷಿಯಲ್ ಇಂದ ಪಾಸಿಟಿವ್ ಕಡೆಗೆ ಹೋಗ್ತಾ ಇರ್ತೀವಿ ನಾವು. ದಿಸ್ ಇಸ್ ಫಾರ್ ಫಸ್ಟ್ ಇಂಟೆನ್ಸಿಟಿ ಅಂತ ಕರೆಯೋಣ. ದಿಸ್ ಇಸ್ ಫಸ್ಟ್ ಒನ್, I1. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ. ದಿಸ್ ಇಸ್ ಫಾರ್ ಸೆಕೆಂಡ್ ಇಂಟೆನ್ಸಿಟಿ. ದಿಸ್ ಇಸ್ ಫಾರ್ ಥರ್ಡ್ ಇಂಟೆನ್ಸಿಟಿ. ಕಂಡೀಷನ್ ಏನಪ್ಪ ಇಲ್ಲಿ ಅಂತಂದ್ರೆ I3 ಗ್ರೇಟರ್ ದ್ಯಾನ್ I2 ಗ್ರೇಟರ್ ದ್ಯಾನ್ I1. ನೋಡಿ, ಇಂಟೆನ್ಸಿಟಿ ಆಸ್ ಇಂಟೆನ್ಸಿಟಿ ಇಸ್ ಇನ್ಕ್ರೀಸಿಂಗ್, ಆಸ್ ಇಂಟೆನ್ಸಿಟಿ ಇಸ್ ಇನ್ಕ್ರೀಸಿಂಗ್, ಅಬ್ಸರ್ವ್ ಮಾಡಿ, ಸ್ಯಾಚುರೇಷನ್ ಕರೆಂಟ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್. ಸ್ಯಾಚುರೇಷನ್ ಕರೆಂಟ್ ಸಹ ಇನ್ಕ್ರೀಸ್ ಆಗ್ತಾ ಇದೆ. Since frequency kept constant,
Stopping potential will not change. Stopping potential will not change. Observe this. ಗೊತ್ತಾಗಿದಲ್ವಾ? is a variation ಅಂತ ಹೇಳ್ಬೋದು. Like that we can plot the various graphs. ಥಿಂಕ್ ಮಾಡಿ, ಏನಾದ್ರೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಎಕ್ಸ್ಪ್ಲೈನ್ ಮಾಡೋಣ. So let us see the next problem ಒಂದು ಸಾಲ್ವ್ ಮಾಡ್ಕೊಳ್ಳೋಣ. Let us solve one problem before going to the next concept. Monochromatic light of wavelength 632.8 nanometer is produced by helium neon laser. The power emitted is 9.42 milliwatt. ಓಕೆ, ಇದು ಕಲಿಯೋಕ್ಕೂ ಮುಂಚೆ ಒಂದು ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಟ್ ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಹಿಯರ್ ನೋಟ್ ಅಂತ ಬರೆಸ್ತೀನಿ. ವಾಟ್ ಈಸ್ ದಿಸ್ ನೋಟ್? ಫಸ್ಟ್ ಒನ್, ಇಂಟೆನ್ಸಿಟಿ ಅನ್ನೋದು ಏನು ಅಂತಂದಾಗ ಇಟ್ ಈಸ್ ಎನರ್ಜಿ ಬೈ ಏರಿಯಾ ಬೈ ಟೈಮ್ ಅಂತ ಅರ್ಥ. ದಿಸ್ ಫಾರ್ ಒನ್ ಫೋಟಾನ್. ಇಲ್ಲ ಅಂತಂದ್ರೆ ಹಿಯರ್ ಇಟ್ ಈಸ್ ಈಕ್ವಲ್ ಟು ಎನರ್ಜಿ ಅಂತಂದ್ರೆ h nu by a into t. This is for one photon. ಅದೇ ನಿಮಗೆ ಫಾರ್ n number of photons ಏನಾಗುತ್ತೆ ನೋಡಿ, I is equal to n h nu by a into t. This is for n number of photons. ನಮಗೆ ಗೊತ್ತೇ ಇರಬೇಕು. ಸಿ ಹಿಯರ್ ಹೆಚ್ ನ್ಯೂ ಬೈ ಟಿ ಅನ್ನೋದು ಏನು ಕೊಡುತ್ತೆ ನಿಮಗೆ ಅಂತಂದರೆ, ಹೆಚ್ ನ್ಯೂ ಒಂದು ಎನರ್ಜಿ, ನಿಮಗೆ ಎನರ್ಜಿ ಬೈ ಟೈಮ್ ಅಂದರೆ ಪವರ್. ದೇರ್ ಫೋರ್ ವಿ ಕ್ಯಾನ್ ರೈಟ್, ಏನು ಬರೀಬೋದು ನೋಡಿ, ಸೆಕೆಂಡ್ ಒನ್, ಇಂಟೆನ್ಸಿಟಿ ಈಸ್ ಈಕ್ವಲ್ ಟು ಎನ್ ಇಂಟು ಪಿ ಡಿವೈಡ್ ಬೈ ಎ. ಗೊತ್ತಾಗಿದಲ್ವ ಹೇಳಿದ್ದು? ಇಲ್ಲ ಟೋಟಲ್ ಪವರ್ ಅಂತನೂ ಬರೆಯೋಣ. ಟೋಟಲ್ ಪವರ್ ಡಿವೈಡ್ ಬೈ ಏರಿಯಾ. ದೇರ್ ಫೋರ್ ಟೋಟಲ್ ಪವರ್ ಅನ್ನೋದೇನು ಬರುತ್ತೆ ನಿಮಗೆ, ಇಂಟೆನ್ಸಿಟಿ ಇಂಟು ಏರಿಯಾ ಅಂತ ಬರೀಬಹುದು. ಲೈಕ್ ದಿಸ್. ದ ಸೇಮ್ ಮ್ಯಾನರ್, ವಾಟ್ ಈಸ್ ದ ಪವರ್? ಪವರ್ನ ಸಪ್ರೇಟಾಗಿ ಬರೀಬೇಕು ನಾವು ಅಂತಂದರೆ, ಪವರ್ capital P is equals to energy by time, which is equal to h nu by t, which is equal to hc by lambda into t. This is for one photon. ಅದೇ ನಿಮಗೆ for n number of photons ಏನು ಬರಿಬೋದು ನೋಡಿ, ಟೋಟಲ್ ಪವರ್ ಅನ್ನೋದು ನಿಮಗೆ ಎನ್ ಇ ಬೈ ಟಿ ಅಂತ ಬರಿಬಹುದು. ಎನ್ ಇಂಟು ಹೆಚ್ ನ್ಯೂ ಬೈ ಟಿ ಅಂತ ಬರಿಬಹುದು. ಇಲ್ಲಾಂದರೆ ಎನ್ ಹೆಚ್ ಸಿ ಬೈ ಲ್ಯಾಂಬ್ಡಾ ಇಂಟು ಟಿ ಅಂತನೂ ಬರಿಬಹುದು. ದಿಸ್ ದ ಟೋಟಲ್ ಪವರ್ ಫಾರ್ಮುಲಾ. ಗೊತ್ತಾಗಿದಲ್ವಾ? ಎನ್ ಅಂದರೆ ನಂಬರ್ ಆಫ್ ಫೋಟಾನ್ಸ್ ಅಂತ ಹೇಳ್ತಾರೆ, ಹೆಚ್ ಅಂದರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಸಿ ಸ್ಪೀಡ್ ಆಫ್ ಲೈಟ್, ಲ್ಯಾಂಬ್ಡಾ ವೇವ್ ಲೆಂತ್ ಆಫ್ ದ ಲೈಟ್, ಟಿ ಇಸ್ ದ ಟೈಮ್. ಕೆಲವೊಂದ್ಸಲ ನಿಮಗೆ ನಂಬರ್ ಆಫ್ ಫೋಟಾನ್ಸ್ ಪರ್ ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ನಂಬರ್ ಆಫ್ ಫೋಟಾನ್ಸ್ ಪರ್ ಸೆಕೆಂಡ್ ಅಂತಂದಾಗ ಐ ವಿಲ್ ಗೆಟ್ ಎನ್ ಬೈ ಟಿ. ಎನ್ ಬೈ ಟಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಎನ್ ಬೈ ಟಿ ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ ಟೋಟಲ್ ಪವರ್ ಡಿವೈಡ್ ಬೈ ಎನರ್ಜಿ ನಾವು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ನಂಬರ್ ಆಫ್ ಫೋಟಾನ್ಸ್ ಪರ್ ಸೆಕೆಂಡ್. ಗೊತ್ತಾಗ್ತಾ ಇದಲ್ವಾ ಏನಾಗ್ತಾ ಇದೆ ಅಂತ? ನಾವು ಲೆಟ್ ಅಸ್ ಸಿ ದ ನ್ಯೂಮೆರಿಕಲ್ ಪ್ರಾಬ್ಲಮ್. ಮೊನೋಕ್ರೊಮ್ಯಾಟಿಕ್ ಲೈಟ್ ಆಫ್ ವೇವ್ ಲೆಂತ್ ನಿಮಗೆ ಕೊಟ್ಟಿದ್ದಾರೆ.
helium neon laser power emitted is 9.42 milliwatt. First question, find the energy and momentum of each photon in the light beam. Energy ಮತ್ತು momentum ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. Second question, number of photons per second on the average arrive at the target irradiated by this beam. Next one, how fast does a hydrogen atom have to travel in order to have the same momentum as that of the photon? ಮೊಮೆಂಟಮ್ ಫೋಟಾನ್ ಮೊಮೆಂಟಮ್ ಎಷ್ಟಿರುತ್ತೋ ಅಷ್ಟೇ ಒಂದು ಹೈಡ್ರೋಜನ್ ಆಟಮ್ ಇರಬೇಕು ಅಂತಂದರೆ ಈ ಹೈಡ್ರೋಜನ್ ಆಟಮ್ ಎಷ್ಟು ಸ್ಪೀಡಾಗಿ ಹೋಗಬೇಕು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಹೇಗೆ ಮಾಡ್ಬೋದು ಅಂತಂದ್ಬಿಟ್ಟು, ಫಸ್ಟ್ ನಾವು ರೈಟ್ ದ ಗಿವೆನ್ ಕ್ವಾಂಟಿಟೀಸ್, ಏನೇನು ಕ್ವಾಂಟಿಟೀಸ್ ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೋಟ್ ಮಾಡಿ. ವೇವ್ ಲೆಂತ್ ಅನ್ನೋದು 632.8 ನ್ಯಾನೋಮೀಟರ್. ನ್ಯಾನೋಮೀಟರ್ ಅಂದರೆ 10⁻⁻9 ಮೀಟರ್ ಅಂತ ಬರೀಬಹುದು. ಪವರ್ is equals to 9.42 milliwatt. 9.42 into 10⁻⁻3 ವ್ಯಾಟ್ ಅಂತ ಬರೀಬಹುದು. ಫಸ್ಟ್ ಕ್ವಶನ್, ಫೈಂಡ್ ದ ಎನರ್ಜಿ ಅಂಡ್ ಮೊಮೆಂಟಮ್. ಫೈಂಡ್ ಎನರ್ಜಿ ಅಂಡ್ ಮೊಮೆಂಟಮ್. ಸೊ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಬ್ಸರ್ವ್ ಮಾಡಿ. ಫಸ್ಟ್ ಒನ್, ಎನರ್ಜಿ ಈಸ್ ಈಕ್ವಲ್ ಟು hc by lambda. h ಅಂತಂದರೆ 6.63 ಇಂಟು 10⁻⁻19 into 3 into 10⁻8 whole divided by lambda wavelength is equal to 632.8 into 10⁻⁻9 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ದಾಗ ಎನರ್ಜಿ ಅನ್ನೋದು ನಿಮಗೆ ಎಷ್ಟು ಬರಬಹುದು ಅಂತಂದರೆ ಇಟ್ ವಿಲ್ ಬಿ ಈಕ್ವಲ್ ಟು 3 into 10⁻15 ಅಂತ ಬರುತ್ತೆ. ಸೊ ಎನರ್ಜಿ ಬಿಕಮ್ಸ್ ಈಕ್ವಲ್ ಟು 3 into 10⁻⁻19 joules. ಇಸ್ ದ ಫಸ್ಟ್ ಕ್ವಶನ್, ಎನರ್ಜಿ. ಅದರಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಇದೆ, ಮೊಮೆಂಟಮ್ ಎಷ್ಟು ಅಂತ ಅಂದ್ಬಿಟ್ಟು. ಅದರಲ್ಲಿ ನಿಮಗೆ ದೇರ್ಫೋರ್ ಮೊಮೆಂಟಮ್ P ಈಸ್ ಈಕ್ವಲ್ ಟು E by C. E by C ಇಲ್ಲ ಅಂತಂದಾಗ H by ಲ್ಯಾಂಬ್ಡಾ ಅಂತನೂ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ H ಅಂತಂದರೆ 6.63 ಇಂಟು 10⁻⁻34 ಡಿವೈಡ್ ಬೈ ಲ್ಯಾಂಬ್ಡಾ ಈ 632.8 ಇಂಟು 10⁻⁻9. ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತಂದಾಗ ನಿಯರ್ಲಿ 1 into 10⁻⁻27 kg meter per second. kg meter per second. This is the first question. Second one ಬಂದ್ಬಿಟ್ಟು ನಿಮಗೆ ಹೌ ಮೆನಿ ಫೋಟಾನ್ಸ್ ಪರ್ ಸೆಕೆಂಡ್ ಅಂತ ಕೇಳ್ತಾ ಇದ್ದಾರೆ. ಹೌ ಮೆನಿ ಫೋಟಾನ್ಸ್, number of photons per second, n by t is equals to total power divided by energy. ಟೋಟಲ್ ಪವರ್ ಎಷ್ಟು ಬಂದಿದೆ ನಿಮ್ಗೆ ಇಲ್ಲಿ ಅಂತಂದಾಗ 9. ಹಿಯರ್ ವಾಟ್ ಈಸ್ ದ ಟೋಟಲ್ ಪವರ್ ಗಿವೆನ್? 9.42 milliwatt ಅಲ್ವಾ? ಮಿಲ್ಲಿ ಅಂದರೆ 10⁻³ ಡಿವೈಡ್ ಬೈ ಎನರ್ಜಿ 3 into 10⁻⁻19 ವಿಚ್ ಈಸ್ ಈಕ್ವಲ್ ಟು ಎಷ್ಟು ಬರ್ಬೋದು ನೋಡಿ ಇಲ್ಲಿ. ಇಟ್ ಈಸ್ ಈಕ್ವಲ್ ಟು 3 into 10⁻⁻³ ಪ್ಲಸ್ 19 ಅಂದರೆ 16 ಪರ್ ಸೆಕೆಂಡ್.
ಗೊತ್ತಾಗಿದಲ್ವಾ? ವಾಟ್ ಇಸ್ ದ ನೆಕ್ಸ್ಟ್ ಕ್ವಶನ್ ನೋಡಿ. ಹೌ ಫಾಸ್ಟ್ ಡಸ್ ದ ಹೈಡ್ರೋಜನ್ ಆಟಮ್ ಹ್ಯಾವ್ ಟು ಟ್ರಾವೆಲ್ in order to have the same momentum as that of the photon? See here, ಹೇಗೆ ಮಾಡಬಹುದು ಅಂತ. Third one, you can do that. Velocity is equals to momentum by mass of the hydrogen. Hydrogen atom is nothing but proton ಅಂತ ನಾವು ತಗೋಬಹುದು. Momentum value ಎಷ್ಟು ಬಂದಿದೆ ನಮ್ಗೆ ಇಲ್ಲಿ? 1 into 10 to the power of minus 27 divided by mass of the hydrogen or proton is equal to 1.66 into 10 to the power of minus 27. So velocity will become equal to, cancel ಆಗುತ್ತೆ ಇದು, 1 by 1.66 ಅಂತ ಬರೆದಾಗ we get nearly 0.63 meter per second. That is the velocity of the hydrogen atom, so that it can gain the momentum of the photon. Momentum of the photon. ಅರ್ಥ ಆಯ್ತಲ್ವಾ? So this is how we can simplify the problem. ಇನ್ನು ಬೇರೆ ಏನಾದರೂ ಕೇಳಿದ್ದಾರಾ? ಅಷ್ಟೇ. Now let us come to the next concept, that is de Broglie hypothesis ಅಂತ ಹೇಳ್ತಾರೆ. See here, ಇದ್ರ ಏನು ಅಂತಂದಾಗ to explain the phenomenons like reflection, refraction, okay, interference, diffraction and polarization. Light is considered as ಏನಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ವೇವ್ ಅಂತ ಹೇಳಿದೆ. ಬಟ್ to explain the photoelectric effect and Compton effect, light is considered as particle ಅಂತ ಹೇಳ್ತಾರೆ. Light is considered as a particle. ಇವಾಗ ಲೈಟ್ ಅನ್ನೋದು ನಿಮಗೆ ವೇವ್ ನೇಚರ್ ತೋರಿಸ್ತಾ ಇದೆ, ಪಾರ್ಟಿಕಲ್ ನೇಚರ್ ತೋರಿಸ್ತಾ ಇದೆ. ಹಾಗಿದ್ದಾಗ ಓಕೆ, ಡಿ ಬ್ರೋಗ್ಲಿ ಅವರು ಒಂದು ಹೈಪಾಥಿಸಿಸ್ನ ಕೊಡ್ತಾರೆ. ಏನು ಅಂತಂದರೆ, ಓಕೆ, ಯಾವಾಗಾದರೆ ಲೈಟ್ ಅನ್ನೋದು ಎರಡೂ ನೇಚರ್ನ ತೋರಿಸುತ್ತೋ, ಮೆಟೀರಿಯಲ್ ಪಾರ್ಟಿಕಲ್ಲು ಸಹ ಎರಡೂ ನೇಚರ್ನ ತೋರಿಸಲೇಬೇಕು ಅಂತ ಹೇಳ್ತಾರೆ. ಬಿಕಾಸ್ ನೇಚರ್ ಲವ್ಸ್ ಸಿಮ್ಮೆಟ್ರಿ ಅಂತ ಹೇಳ್ತಾರೆ. ನೇಚರ್ ಲವ್ಸ್ ಸಿಮ್ಮೆಟ್ರಿ. ದೇರ್ಫೋರ್ ಏನು ಹೇಳ್ತಾರೆ ನೋಡಿ, ಬಟ್ ನೇಚರ್ ಅನ್ನೋದು ನಿಮಗೆ ಲವ್ಸ್ ಸಿಮ್ಮೆಟ್ರಿ. ನೇಚರ್ ಲವ್ಸ್ ಸಿಮ್ಮೆಟ್ರಿ. ದೇರ್ಫೋರ್ ಡಿ ಬ್ರೋಗ್ಲಿ proposed similar to light, a material particle should also exhibit both wave as well as particle nature. And this hypothesis, this is called de Broglie hypothesis ಅಂತ ಹೇಳ್ತಾರೆ. ಡಿ ಬ್ರೋಗ್ಲಿ hypothesis, ಜಸ್ಟ್ an imaginary ಕಾನ್ಸೆಪ್ಟ್ ಅಷ್ಟೇ. ನಿಮ್ಗೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತಾರೆ ನಿಮಗೆ. ಈಗ ನೇಚರ್ ಲವ್ ಸಿಮೆಟ್ರಿ ಅಲ್ವಾ, ಹಾಗಾಗಿ ಓಕೆ, ಯಾವಾಗಾದರೆ ಲೈಟ್ ಅನ್ನೋದು ಎರಡು ನೇಚರ್ನ ಎಕ್ಸಿಬಿಟ್ ಮಾಡುತ್ತೋ, ಇನ್ನೊಂದು ಮೆಟೀರಿಯಲ್ ಪಾರ್ಟಿಕಲ್ ಅನ್ನೋದು ಸಹ ಎಕ್ಸಿಬಿಟ್ ಮಾಡಲೇಬೇಕು ಅಂತ ಹೇಳ್ತಾರೆ. ಅದನ್ನು ಡಿ ಬ್ರೋಗ್ಲಿ ಹೈಪಾಥಸಿಸ್ ಅಂತ ಕರೀತಾರೆ. ದೇರ್ಫೋರ್ ವಾಟ್ ಈಸ್ ದಿಸ್? ಅದಕ್ಕೆ ತಕ್ಕಂಗೆ ನಾವೀಗ ವಾಟ್ ಆರ್ ದಿಸ್ ಮ್ಯಾಟರ್ ವೇವ್ಸ್ ಅಂದರೆ ಏನು ಅಂತಂದಾಗ, ಸಿ ಹಿಯರ್, ಅಕಾರ್ಡಿಂಗ್ ಡಿ ಬ್ರೋಗ್ಲಿ, any particle which is moving
any particle which is moving with some velocity, any particle which is moving with velocity, moving with velocity will be associated ಅಂತ ಹೇಳ್ತಾರೆ. ಯಾವುದೇ ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದ್ರೆ ಅದ್ರ ಜೊತೆ ನಿಮಗೆ ಒಂದು ವೇವ್ ಅಂತ ಹೇಳ್ತೀವಿ. ವಿಲ್ ಬಿ ಅಸೋಸಿಯೇಟೆಡ್ ವಿತ್ ಎ ವೇವ್, ವಿಲ್ ಬಿ ಅಸೋಸಿಯೇಟೆಡ್ ವಿತ್ ಎ ವೇವ್ ಕಾಲ್ಡ್ ಡಿ ಬ್ರೋಗ್ಲಿ ವೇವ್ಸ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಮ್ಯಾಟರ್ ವೇವ್ಸ್ ಅಂತಲೂ ಹೇಳ್ತಾರೆ. ಡಿ ಬ್ರೋಗ್ಲಿ ವೇವ್ಸ್ ಆರ್ ಮ್ಯಾಟರ್ ವೇವ್ಸ್. ಗೊತ್ತಾಗಿದಲ್ವಾ? ಅಂಡ್ ವಾಟ್ ಈಸ್ ದಿಸ್? ಯಾವುದೇ ಒಂದು ವೇವ್ ಅಂತ ತಗೊಂಡಿದ್ದಾಗ ಅದಕ್ಕೆ ವೇವ್ ಲೆಂತ್ ಅನ್ನೋದು ಇರಬೇಕು. ಅದಕ್ಕೆ ಅಂದರೆ ಡಿ ಬ್ರೋಗ್ಲಿ ವೇವ್ ಲೆಂತ್ ಅಂತಲೂ ಹೇಳ್ತೀವಿ ನಾವು. ಡಿ ಬ್ರೋಗ್ಲಿ ವೇವ್ ಲೆಂತ್. ವಾಟ್ ಈಸ್ ಡಿ ಬ್ರೋಗ್ಲಿ ವೇವ್ ಲೆಂತ್ ಹಿಯರ್? ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ the wavelength associated with de Broglie waves, with the de Broglie waves is called de Broglie wavelength. ಗೊತ್ತಾಗಿದಲ್ವಾ? ಯಾವುದೇ ಒಂದು ಪಾರ್ಟಿಕಲ್ ನಿಮಗೆ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದ್ರೆ, ಮೂವಿಂಗ್ ವಿತ್ ವೆಲಾಸಿಟಿ, ಅದ್ರ ಸುತ್ತು ನಿಮಗೆ ವೇವ್ ಅನ್ನೋದು ಇರುತ್ತೆ. ಅದನ್ನು ಡಿ ಬ್ರೋಗ್ಲಿ ವೇವ್ಸ್ ಅಂತ ಕರೀತಾರೆ. ಆ ವೇವ್ಸ್ಗೆ ಇರತಕ್ಕಂಥ ವೇವ್ ಲೆಂತ್ನ ಡಿ ಬ್ರೋಗ್ಲಿ ವೇವ್ ಲೆಂತ್ ಅಂತ ಕರೀತಾರೆ. ನಾವು ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದಿಸ್ ಡಿ ಬ್ರೋಗ್ಲಿ ವೇವ್ ಲೆಂತ್? ವೆರಿ ಸಿಂಪಲ್ ನೋಡಿ, ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್ ಕೇಳ್ತಾ ಇರ್ತಾರೆ ನಿಮಗೆ. ಒಬ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲಿ ವೇವ್ ಲೆಂತ್ ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್, ಬೈ ಐನ್ಸ್ಟೀನ್ ಮಾಸ್ ಎನರ್ಜಿ ರಿಲೇಷನ್ ಏನು ಹೇಳ್ತಾರೆ? ಎನರ್ಜಿ E ಈಸ್ ಈಕ್ವಲ್ ಟು mc ಸ್ಕ್ವೇರ್ ಫಾರ್ ಎ ಫೋಟಾನ್. Let it be equation 1 ಅಂತ ಕರೆಯೋಣ. And by Planck's quantum theory, energy of each photon ಏನು ಕೊಟ್ಟಿದ್ದಾರೆ ನಿಮ್ಗಲ್ಲಿ? E is equal to h nu, or it is hc by lambda. Let it be equation 2. ನೋಡಿ, from 1 and 2 ಎರಡು ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. We can write hc by lambda becomes equal to mc square. So 1c will get cancelled. Therefore lambda ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ lambda will become equal to h by mc ಅಂತ ಬರೀಬಹುದು. This is the de Broglie wavelength of photon ಅಂತ ಕರೀತಾರೆ. ಆಫ್ ಫೋಟಾನ್. ಇಲ್ಲ ಡಿ ಬ್ರೋಗ್ಲಿ h is equals to lambda equal to h by p, where p is the momentum of the photon ಅಂತ ಬರೀಬಹುದು. ಇವಾಗ ಸಿಮಿಲರ್ಲಿ a material particle moving with the velocity v will have momentum ಇರುತ್ತದಕ್ಕೆ. will have the momentum m into v ಅಂತ ಹೇಳ್ಬೋದು. therefore we can write ಡಿ ಬ್ರೋಗ್ಲಿ ವೇವ್ಲೆಂತ್ ನ ಹೇಗೆ ಬರೀಬೋದು ಅಂತಂದ್ರೆ, ಡಿ ಬ್ರೋಗ್ಲಿ ವೇವ್ ಲೆಂತ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h by m into v ಅಂತ ಬರೀಬೋದು. ಡಿ ಬ್ರೋಗ್ಲಿ ವೇವ್ಲೆಂತ್. ಆರ್ ವಿ ಕ್ಯಾನ್ ಸೇ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h by p ಅಂತ ಬರೀಬೋದು.
ಸಿ ಹಿಯರ್ ಈ ಡಿ ಬ್ರೋಗ್ಲಿ ವೇವ್ಲೆಂತ್ನ ವೇರಿಯಸ್ ಫಾರ್ಮ್ಸ್ ಆಗಿ ನಾವು ಬರೆಯೋಣ. ವೇರಿಯಸ್ ಫಾರ್ಮ್ಸ್ ಲ್ಯಾಂಬ್ಡಾ ಅನ್ನೋದು ನಿಮಗೆ ಹೆಚ್ ಬೈ ಪಿ ಆಗಿರ್ಬೋದು, ಇಲ್ಲ ಹೆಚ್ ಬೈ ಎಮ್ ಇಂಟು ವಿ ಅಂತನೂ ಬರೀಬಹುದು, ಇಲ್ಲ ಹೆಚ್ ಬೈ ರೂಟ್ ಆಫ್ 2m ಇಂಟು ಕೈನೆಟಿಕ್ ಎನರ್ಜಿ ಅಂತನೂ ಬರೀಬಹುದು, ಇಲ್ಲ ಹೆಚ್ ಬೈ 2m ಕೈನೆಟಿಕ್ ಎನರ್ಜಿ ಅನ್ಬೇಕಾದ್ರೆ ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತನೂ ಬರೀಬಹುದು. ಓಕೆ, ಸೊ ದಿಸ್ ವೇರಿಯಸ್ ಫಾರ್ಮ್ಸ್ ಅಂತನೂ ಕರಿತೀವಿ ನಾವು. ಲ್ಯಾಂಬ್ಡಾ ಈಕ್ವಲ್ ಹೆಚ್ ಬೈ ಪಿ, ಹೆಚ್ ಬೈ ಎಮ್ ವಿ, ಹೆಚ್ ಬೈ ರೂಟ್ ಆಫ್ 2m ಕೈನೆಟಿಕ್ ಎನರ್ಜಿ, ಹೆಚ್ ಬೈ ರೂಟ್ ಆಫ್ 2m ಕ್ಯೂ ಇಂಟು ವಿ. ಸೊ ಇದನ್ನ ಬೇಸ್ ಮಾಡಿಕೊಂಡು ಯಾವಾಗ ಯಾವ ಪಾರ್ಟಿಕಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಹೇಳ್ಬೋದು ನಾವು. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಇಫ್ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರು ಫಾರ್ ಟೂ ಪಾರ್ಟಿಕಲ್ಸ್, ಎರಡು ಪಾರ್ಟಿಕಲ್ಸ್ ನಾವು ತಗೊಂಡಿದ್ದೀವಿ, ಎರಡು ಪಾರ್ಟಿಕಲ್ಸ್ ವೆಲಾಸಿಟಿ ಸೇಮ್ ಇದೆ ಅಂತಂದಾಗ ನೋಡಿ ಲ್ಯಾಂಬ್ಡಾ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್ ಆಗಿರುತ್ತೆ. ಸೇಮ್ ಅದೇ ಕೇಸ್ ಇಫ್ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್, ಫಾರ್ ಟೂ ಪಾರ್ಟಿಕಲ್ಸ್, ಎರಡು ಪಾರ್ಟಿಕಲ್ಸ್ಗೆ ಎನರ್ಜಿ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳಿದ್ದಾಗ ನೋಡಿ ಅವಾಗ ಏನು ಬರೀಬೋದು ಅಂತ, ಡಿ ಬ್ರೋಗ್ಲಿ ವೇವ್ಲೆಂತ್ ಅನ್ನೋದು ಹೆಚ್ ಡಿವೈಡ್ ಬೈ ರೂಟ್ ಆಫ್ 2m ಅಲ್ವಾ, ಎನರ್ಜಿ ಕಾನ್ಸ್ಟೆಂಟ್ ಆಗಿದೆ ಅಂತಂದರೆ ಡಿ ಬ್ರೋಗ್ಲಿ ವೇವ್ಲೆಂತ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಮಾಸ್ ಅಂತ ಬರುತ್ತೆ. ಕನ್ಫ್ಯೂಷನ್ ಬೇಡ, ಒಂದ್ಸರಿ ಪ್ರಪೋರ್ಷನಲ್ ಟು ಇನ್ವರ್ಸ್ಲಿ ಪ್ರಪೋರ್ಷನಲ್ ಎಮ್ ಅಂತ ಯೂಸ್ ಮಾಡ್ತೀರಾ, ಮತ್ತೊಂದ್ಸರಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಮಾಸ್ ಅಂತ ಯೂಸ್ ಮಾಡ್ತೀರಾ. ಸೊ ಯಾವಾಗ ಅಂತ ಗೊತ್ತಾಗ್ತಾ ಇದಲ್ವಾ, ಅದೇ ನಿಮಗೆ ಇಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೈನ್ಸ್ ಸೇಮ್ ಅಂತ ಕೊಡ್ತಾರೆ ಒಂದೊಂದ್ಸರಿ ನಿಮಗೆ. ಇಫ್ ಅಪ್ಲೈಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್, the applied potential difference remains constant, ಅವಾಗ ಲ್ಯಾಂಬ್ಡಾ ಏನಾಗತ್ತೆ ನೋಡಿ ಹೆಚ್ ಡಿವೈಡ್ ಬೈ ರೂಟ್ ಆಫ್ 2m ಕ್ಯೂ ಇಂಟು ವಿ ಅಂತ ಬರುತ್ತೆ. ದೇರ್ಫೋರ್ ಇಲ್ಲಿ ಲ್ಯಾಂಬ್ಡಾ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಚಾರ್ಜ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಕೆಲವು ಪಾಯಿಂಟ್ಸ್ ನಾವು ನೆನ್ಪಿಟ್ಕೋಬೇಕು. ಏನು ಅಂತಂದರೆ, ಸಿ ಹಿಯರ್ ಮಾಸ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಅನ್ನೋದು ಯಾವತ್ತೇ ಆಗಲಿ ಮಾಸ್ ಆಫ್ 4 times ಮಾಸ್ ಆಫ್ ದ ಪ್ರೋಟಾನ್ ಆಗಿರುತ್ತೆ, ಆ್ಯಂಡ್ ಮಾಸ್ ಆಫ್ ದ ಡ್ಯೂಟರಾನ್ ಪಾರ್ಟಿಕಲ್ ಅನ್ನೋದು ನಿಮಗೆ 2 times ಮಾಸ್ ಆಫ್ ದ ಪ್ರೋಟಾನ್ ಅಂತ ಹೇಳ್ಬೋದು. ಚಾರ್ಜ್ ಆಫ್ ದ ಆಲ್ಫಾ ಅನ್ನೋದು ನಿಮಗೆ 2 times ದ ಚಾರ್ಜ್ ಆಫ್ ದ ಪ್ರೋಟಾನ್ ಪಾರ್ಟಿಕಲ್, ಆ್ಯಂಡ್ ಸಿಮಿಲರ್ಲಿ charge of the proton is equal to plus 1.6 into 10 to the power of minus 19 coulomb, and charge of the electron particle ಅನ್ನೋದು ಏನಾಗುತ್ತೆ ನಿಮ್ಗೆ ಅಂದರೆ minus 1.6 into 10 to the power of minus 19 coulomb. ಸೊ ಈ ರಿಲೇಷನ್ಸ್ ನಮಗೆ ಮಸ್ಟ್ ಅಂಡ್ ಶುಡ್ ನಮಗೆ ಐಡಿಯಾ ಇರಬೇಕಾಗಿರುತ್ತೆ. ಅಷ್ಟೇ ಅಲ್ಲ ನೋಡಿ, ಫಾರ್ ಎಲೆಕ್ಟ್ರಾನ್ ಡಿ ಬ್ರೋಗ್ಲಿ ವೇವ್ಲೆಂತ್ ಅನ್ನೋದು ನಿಮಗೆ 12.27 ಬೈ ರೂಟ್ ವಿ ಆಂಗ್ಸ್ಟ್ರಮ್ ಅಂತ ಬರುತ್ತೆ. ಇದು ಒನ್ ಆಫ್ ದ ಶಾರ್ಟ್ ಕಟ್ ರಿಲೇಷನ್. ಹೇಗೆ ಬರುತ್ತೆ ಅಂದರೆ ಹೆಚ್ ವ್ಯಾಲ್ಯೂ, ಮಾಸ್ ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ. ಸಿಮಿಲರ್ಲಿ ಫಾರ್ ಪ್ರೋಟಾನ್ lambda is equal to 0.286 ಡಿವೈಡ್ ಬೈ ರೂಟ್ ವಿ ಆಂಗ್ಸ್ಟ್ರಮ್ ಅಂತ ಬರುತ್ತೆ. ಅದೇ ನಮಗೆ ನ್ಯೂಟ್ರಾನ್ಗೆ ಚಾರ್ಜ್ ಅನ್ನೋದು ಇರೋದಿಲ್ಲ, ಹಾಗಾಗಿ ಲ್ಯಾಂಬ್ಡಾ ಅನ್ನೋದು ನಿಮಗೆ 0.286 ಅಷ್ಟೇ ಇರುತ್ತೆ ನ್ಯೂಮರೇಟರಲ್ಲಿ, ಬಟ್ ಎನರ್ಜಿ ಬರುತ್ತೆ ನಿಮಗೆ. ಇನ್ ದ ಸೇಮ್ ಮ್ಯಾನರ್ ಫಾರ್ deuteron particle, lambda will become equal to 0.286
202 ಡಿವೈಡ್ ಬೈ ರೂಟ್ ವಿ ಆಂಗ್ಸ್ಟ್ರಮ್ ಅನ್ನೋದು ಬರುತ್ತೆ. ಆ್ಯಂಡ್ ಫಾರ್ ಆಲ್ಫಾ ಪಾರ್ಟಿಕಲ್ lambda will become equal to 0.101 divided by root v angstrom. These are all shortcut relations. ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. Is a shortcut for alpha particle, deuteron, these are all the things. So like that we have to think. ನೋಡಿ ಯಾವತ್ತೇ ಆಗಲಿ if lambda is in angstrom, then energy to be in electron volt will use. ಏನು ಯೂಸ್ ಮಾಡ್ತೀರಾ ನೋಡಿ ಇಲ್ಲಿ, energy will become equal to divided by lambda. ನಿಮಗೆ ಎಲೆಕ್ಟ್ರಾನ್ ವೋಲ್ಟ್ ಡೈರೆಕ್ಟ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಲ್ಯಾಂಬ್ಡಾ ಶುಡ್ ಬಿ ಇನ್ ಆಂಗ್ಸ್ಟ್ರಮ್. ಅದೇ ನಿಮಗೆ ಎನರ್ಜಿ ವಿಲ್ ಬಿಕಮ್ 1240 ಡಿವೈಡ್ ಬೈ ಲ್ಯಾಂಬ್ಡಾ. ಲ್ಯಾಂಬ್ಡಾ ಅನ್ನೋದು ನಿಮಗೆ ನ್ಯಾನೋಮೀಟರಲ್ಲಿ ಇದ್ದರೆ 1240 ಮಾತ್ರ ಯೂಸ್ ಮಾಡ್ತೀರಾ. ಆಲ್ ಈಸಿ ಕನ್ವರ್ಷನ್ಸ್ ಅಂತ ಬರುತ್ತೆ, ಶಾರ್ಟ್ ಕಟ್ಸ್ ಅಂತ ನೀವು ನೆನ್ಬಿಟ್ಕೋಬಹುದು. ಗೊತ್ತಾಗಿದಲ್ವಾ? ದಟ್ ಈಸ್ ಅಬೌಟ್ ದ ಡಿ ಬ್ರೋಗ್ಲಿ ಈಕ್ವೇಶನ್ ಅಂಡ್ ಆಲ್ ದೋಸ್ ಥಿಂಗ್ಸ್. ನೌ ಲೆಟ್ ಅಸ್ ಸಿ ದ ಫ್ಯೂ ಪ್ರಾಬ್ಲಮ್ಸ್. ಫ್ಯೂ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ. See here, what is the first thing? Determine the de Broglie wavelength associated with an electron accelerated through a potential difference of 100 volt. See here, ನಿಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ 100 ವೋಲ್ಟ್ ಅಂತ ಅಂದ್ಬಿಟ್ಟು, ಆ್ಯಂಡ್ ಡಿ ಬ್ರೋಗ್ಲಿ ವೇವ್ ಲೆಂತ್ ಆಫ್ ದ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡಿ ಅಂತ. ನಮಗೆ ನಾನು ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಲೆಕ್ಟ್ರಾನ್ಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಾಗ ಡೈರೆಕ್ಟಾಗಿ 12.27 ಡಿವೈಡ್ ಬೈ ರೂಟ್ ವಿ ಆಂಗ್ಸ್ಟ್ರಮ್ ಅಂತ ಬರುತ್ತೆ. ಲ್ಯಾಂಬ್ಡಾ ಎಲೆಕ್ಟ್ರಾನ್ ಇಸ್ ಈಕ್ವಲ್ಸ್ ಟು 12.27 ಡಿವೈಡ್ ಬೈ ರೂಟ್ 100 ಇಸ್ ಈಕ್ವಲ್ ಟು 12.27 ಡಿವೈಡ್ ಬೈ 10 ಅಂತ ಬರೀಬಹುದು. ನಮಗೇನು ಬರುತ್ತೆ ನೋಡಿ, 1.227 ಆಂಗ್ಸ್ಟ್ರಮ್ ಅಂತ ಬರುತ್ತೆ. ದಟ್ ಈಸ್ ದ ಲ್ಯಾಂಬ್ಡಾ, the de Broglie wavelength of the electron particle. ಅರ್ಥ ಆಗಿದಲ್ವಾ? ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ಸಿ ಒನ್ ಮೋರ್ ನ್ಯೂಮರಿಕಲ್. ಏನು ಹೇಳ್ತಾ ಇದ್ದಾರೆ ಇವರು ಅಂತ ಅಬ್ಸರ್ವ್ ಮಾಡಿ. ಎಲೆಕ್ಟ್ರಾನ್ ಅಂಡ್ ಎ ಫೋಟಾನ್ ಈಚ್ ಹ್ಯಾವ್ ಎ ವೇವ್ ಲೆಂತ್ 1 ನ್ಯಾನೋಮೀಟರ್. ನೋಡಿ, ಲ್ಯಾಂಬ್ಡಾ ಎಲೆಕ್ಟ್ರಾನ್ಗೆ ಲ್ಯಾಂಬ್ಡಾ ಫೋಟಾನ್ಗೆ ಎರಡಕ್ಕೂ 1.00 ನ್ಯಾನೋಮೀಟರ್ ಅಂತ ಕೊಟ್ಟಿದ್ದಾರೆ. 1 × 10⁻⁻9 ಮೀಟರ್ ಅಂತ ಅರ್ಥ. ಕ್ಯಾಲ್ಕುಲೇಟ್ ದೈರ್ ಮೊಮೆಂಟಮ್. ಫಸ್ಟ್ ಒನ್. ಸೆಕೆಂಡ್ ಒನ್, ಎನರ್ಜಿ ಆಫ್ ದ ಫೋಟಾನ್ ಅಂಡ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ? ನೋಡಿ, ಈಸ್ ಅ ಗಿವೆನ್ ಥಿಂಗ್. ನಮಗೆ ಗೊತ್ತಿದೆ ಮೊಮೆಂಟಮ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು h ಬೈ ಲ್ಯಾಂಬ್ಡಾ ಅಂತ ಅಂದ್ಬಿಟ್ಟು. ಸೊ ಲ್ಯಾಂಬ್ಡಾ ಅನ್ನೋದು ಎರಡು ಸೇಮ್ ಇರೋದ್ರಿಂದ ನಾವು ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಇಸ್ ಈಕ್ವಲ್ಸ್ ಟು ಮೊಮೆಂಟಮ್ ಆಫ್ ದ ಫೋಟಾನ್ ಅಂತಲೂ ಬರಿಬಹುದು, ವಿಚ್ ಈಸ್ h ಬೈ ಲ್ಯಾಂಬ್ಡಾ. ಸೊ ಸಿಂಪ್ಲಿಫೈ ಮಾಡಿ. h ಅಂತಂದರೆ 6.63 ಇಂಟು 10⁻⁻34 ಡಿವೈಡ್ ಬೈ lambda is 1 into 10⁻⁻9. So momentum will be same and its value ಅನ್ನೋದು ನಿಮ್ಗೆ ಏನು ಬರುತ್ತೆ ನೋಡಿ, it is equal to 6.63 into 10⁻⁻34 - 9 ನಾವು ಮಾಡಿದ್ದಾಗ -25 kg meter per second ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? ನಾವು ಎನರ್ಜಿ ಆಫ್ ದ ಫೋಟಾನ್ ಕ್ಯಾಲ್ಕುಲೇಟ್ ಮಾಡೋಣ. ಎನರ್ಜಿ ಆಫ್ ದ ಫೋಟಾನ್ ಈ ಫೋಟಾನ್ ನಾವು ಹೇಗೆ ಬರಿಬೋದು ನೋಡಿ, hc ಬೈ ಲ್ಯಾಂಬ್ಡಾ. ಸೊ ಹೆಚ್ ಅಂತಂದರೆ ನಮಗೆ ಗೊತ್ತಿದೆ 6.63 ಇಂಟು 10⁻⁻34, ಸಿ ಅಂದರೆ 3 ಇಂಟು 10⁸. ಲ್ಯಾಂಬ್ಡಾ ವ್ಯಾಲ್ಯೂ ನಿಮಗೆ 1 ನ್ಯಾನೋಮೀಟರ್ ಅಂತ ಕೊಟ್ಟಿದ್ದಾರೆ.
ಸೊ ಸಿಂಪ್ಲಿಫೈ ಮಾಡಿದ್ರೆ ಈ ಫೋಟಾನ್ ಅನ್ನೋದು ನಿಮಗೆ ಮಲ್ಟಿಪ್ಲೈ ಮಾಡಿ 6.63 ಇಂಟು 3, ಇಫ್ ಯು ಡೂ ಇಟ್, ಇಟ್ ಈಸ್ ಈಕ್ವಲ್ ಟು 3 3s are 9, these are 18, 19. ಓಕೆ, ನಿಮಗೆ 19.89 ಸಮಥಿಂಗ್ ಬರುತ್ತೆ ಇಂಟು 10 to the power of, if you do it, you'll get it as minus minus 17 ಸಮಥಿಂಗ್ ಏನೋ ಬರುತ್ತೆ ನಿಮಗಲ್ಲಿ. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು -17 ಜೌಲ್ಸ್ ಅಂತ ಬರುತ್ತೆ. ಸೊ ಅದನ್ನು ನಾವು 1.99 ಅಂತಲೂ ಬರೀಬಹುದು, 10 to the power of -16 joules. This is energy of the photon. Third question ನೋಡಿ, what is the kinetic energy of the electron particle? ಅಷ್ಟೇ ಅಲ್ವಾ ಕೇಳ್ತಿರೋದವರು, kinetic energy of the electron. So how can you simplify this kinetic energy? Kinetic energy formula ನಮಗೆ ಗೊತ್ತಿದೆ, p² divided by 2 into mass of the electron. So what is the momentum obtained here? Momentum obtained is 6.63 into 10 to the power of -25 ಬಂದಿದೆ ನೋಡಿ, ಚೆಕ್ ಮಾಡ್ಕೊಳ್ಳಿ. 6.63 into -25 ಬಂದಿದೆ. ಓಕೆ, ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 into mass of the electron is 9.1 into 10 to the power of -31 kg ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ you will get 2.41 into 10 to the power of -19 joules ಅಂತ ಬರುತ್ತೆ. ನೀವು ಯೂಸ್ ಮಾಡಿ ಅಪ್ರಾಕ್ಸಿಮೇಟ್ ಮಾಡಿ ಸಾಲ್ವ್ ಮಾಡಿ, ಇಲ್ಲ ಕ್ಯಾಲ್ಕುಲೇಟರ್ಸ್ ತಗೊಂಡು ನೀವೇ ಸಾಲ್ವ್ ಮಾಡಿ, you will get the answer. That is the kinetic energy of the electron particle. ಗೊತ್ತಾಗಿದಲ್ವಾ? Now see that next one. What is the relation between de Broglie wavelength and temperature ಅಂತ ಹೇಳ್ತಾ ಇದ್ದಾರೆ. And temperature, see here, at temperature T, what is energy associated ಅಂತಂದ್ರೆ it becomes 3/2 kT ಅಂತ ಬರುತ್ತೆ, where kB ಅನ್ನೋದು ನಿಮಗೆ ಬೋಲ್ಜ್ಮನ್ಸ್ ಕಾನ್ಸ್ಟೆಂಟ್ ಅಂತ ಬರುತ್ತೆ. ಬೋಲ್ಜ್ಮನ್ಸ್ ಕಾನ್ಸ್ಟೆಂಟ್. Therefore, if you substitute that lambda equal to h by root of 2m e, substitute ಮಾಡಿ 2 into m into e ಅಂತಂದ್ರೆ 3/2 kT ಅಂಡರ್ ರೂಟ್. ಸಿಂಪ್ಲಿಫೈ ಮಾಡಿದಾಗ ನಿಮಗೆ 2 ಕ್ಯಾನ್ಸಲ್ ಆಗಿಬಿಟ್ಟು ನಿಮಗೆ ಇಟ್ ಈಸ್ ಈಕ್ವಲ್ಸ್ ರೂಟ್ ಆಫ್ 3m kT ಅಂತ ಬರುತ್ತೆ. ಸೊ ದಿಸ್ ಈಸ್ ಎಕ್ಸ್ಪ್ರೆಷನ್ ಫಾರ್ de Broglie wavelength in terms of temperature. So now let us see the next one. We'll go to one numerical ಅಂತ ನೋಡೋಣ. Find de Broglie wavelength of neutron at temperature ಎಷ್ಟು ಕೊಟ್ಟಿದ್ದಾರೆ ನೋಡಿ, 127 plus 273, it is equals to ನಿಮಗೆ 400 Kelvin ಅಂತ ಬರುತ್ತೆ. 400 Kelvin. Given mass of the neutron is equal to 1.66 into 10 to the power of -27 kg. K, Boltzmann's constant, is equals to 1.38 into 10 to the power of -23 joule per mole per Kelvin. Planck's constant, H, is equal to 6.63 into 10 to the power of -34 joule second. De Broglie wavelength lambda equal to h divided by root of 3m kT ಅಂತ ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ನ 6.63 into 10 to the power of -34 whole divided by root of 3 into what is the mass?
1.66 into 10 to the power of minus 27 into K 1.38 into 10 to the power of minus 23 into temperature is 400. ಇದನ್ನು ಸಿಂಪ್ಲಿಫೈ ಮಾಡಿ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದಾಗ ನಾನು ಇಲ್ಲಿ ಆನ್ಸರ್ ಕೊಟ್ಟಿರ್ತೀನಿ, ನೀವೇ ಚೆಕ್ ಮಾಡಿಕೊಳ್ಳಿ. ಇಟ್ ಈಸ್ ಈಕ್ವಲ್ಸ್ 1.264 ಆಂಗ್ಸ್ಟ್ರಮ್ ಅಂತ ಬರಬೇಕು. ದಟ್ ಇಸ್ ದ ಡಿ ಬ್ರೋಗ್ಲಿ ವೇವ್ ಲೆಂತ್ ಆಫ್ ದ ನ್ಯೂಟ್ರಾನ್ ಅಂತ ಹೇಳಿ ಅಟ್ ಟೆಂಪರೇಚರ್ 127 ಡಿಗ್ರಿ ಸೆಲ್ಸಿಯಸ್. ಗೊತ್ತಾಯ್ತಲ್ವಾ? So like that we can simplify. Now let us see the last concept, that is Davison-Germer experiment anta barutte. This experimental apparatus is as shown in figure. ಎಕ್ಸ್ಪೆರಿಮೆಂಟಲ್ ಆಪರೇಟರ್ಸ್ ನಿಮಗೆ ತೋರಿಸಿದ್ದೀವಿ. ಇದರ ಮೇನ್ ಏಮ್ ಏನು ಅಂತಂದರೆ ಟು ಪ್ರೂವ್ ದ ಎಲೆಕ್ಟ್ರಾನ್ ವೇವ್ ನೇಚರ್ ಅಂತ ಹೇಳ್ತಾರೆ, ಆರ್ ಟು ಪ್ರೂವ್ ದ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ತಾರೆ. ಎಲೆಕ್ಟ್ರಾನ್ ಅನ್ನೋದು ಮೆಟೀರಿಯಲ್ ಪಾರ್ಟಿಕಲ್ ಆಗಿರುತ್ತೆ. ಆ ಮೆಟೀರಿಯಲ್ ಪಾರ್ಟಿಕಲ್ ಅನ್ನೋದು ವೇವ್ ನೇಚರ್ನ ಎಕ್ಸಿಬಿಟ್ ಮಾಡುತ್ತೆ ಅನ್ನೋದು ತೋರಿಸುತ್ತೆ ಈ ಡೇವಿಸನ್-ಗರ್ಮರ್ ಎಕ್ಸ್ಪೆರಿಮೆಂಟ್. Okay, so see here, what is the aim? Aim ಏನಾಗತ್ತೆ ಇಲ್ಲಿ? Aim to prove wave nature of electrons. To prove wave nature of electrons ಅಂತ ಹೇಳ್ತಾರೆ. What is the experimental apparatus? ಒಂದು ಡಯಾಗ್ರಾಮ್ ನ ನೋಡಿ, ಇಲ್ಲೊಂದು ಫಿಲಮೆಂಟ್ ಎಫ್ ಅಂತ ಕಾಣಿಸ್ತಾ ಇದೆ. This is a filament through which electrons can be emitted, okay, by applying the potential difference. ಇದು ನಿಮಗೆ ಆನೋಡ್ ಆಗಿರುತ್ತೆ. ಆನೋಡ್ ಇದ್ರೆ ಮಾತ್ರ ನಿಮಗೆ ಎಲೆಕ್ಟ್ರಾನ್ಸ್ ಅನ್ನೋದು ಹೋಗುತ್ತೆ. ಅಂಡ್ ದಟ್ ಟು ಥ್ರೂ ಎ ನ್ಯಾರೋ ಸ್ಲಿಟ್. ಇದು ಫುಲ್ ಎಲೆಕ್ಟ್ರಾನ್ ಬೀಮ್ ಅಂತ ಕರಿತೀವಿ. ಈ ಎಲೆಕ್ಟ್ರಾನ್ ಬೀಮ್ ಅನ್ನೋದು ಹೋಗಿ ಒಂದು ನಿಕೆಲ್ ಟಾರ್ಗೆಟ್ ಮೇಲೆ ಇನ್ಸಿಡೆಂಟ್ ಆಗತ್ತೆ. ಇನ್ಸಿಡೆಂಟ್ ಆಗಿದ್ದಾಗ ಅದು ಡಿಫ್ರಾಕ್ಟ್ ಆಗಿ ನಿಮಗೆ ಎಲ್ಲ ಡೈರೆಕ್ಷನ್ಸಲ್ಲೂ ಮೂವ್ ಆಗ್ತಾ ಇರುತ್ತೆ. ಆ ಡಿಫ್ರಾಕ್ಟೆಡ್ ಬೀಮ್ ಆಫ್ ಎಲೆಕ್ಟ್ರಾನ್ಸ್ನ ನಾವು ಮೂವಬಲ್ ಕಲೆಕ್ಟಾರಲ್ಲಿ ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ ವೇರಿಯಸ್ ಆ್ಯಂಗಲ್ಸಲ್ಲಿ. ಇಲ್ಲಿ ನಿಮಗೆ ಹೈ ಟೆನ್ಷನ್ ಬ್ಯಾಟರಿ ಒಂದಿರುತ್ತೆ, ಇಲ್ಲಿ ಲೋ ಟೆನ್ಷನ್ ಬ್ಯಾಟರಿ ಒಂದಿರುತ್ತೆ. ನೋಡಿ, ಇದು ಆ ಎಲೆಕ್ಟ್ರಾನ್ಸ್ನ ಮತ್ತು ಗ್ಯಾಲೋನೋಮೀಟರ್ ಕಲಿಸ್ತೀವಿ ಎಷ್ಟು ಕರೆಂಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ. So this is the experimental apparatus. First step ಏನಾಗುತ್ತೆ ನೋಡಿ, electron beam is made to incident on nickel target. This is the first thing. Second one, all the diffracted electrons are collected by movable collector ಅಂತ ಹೇಳ್ತಾರೆ. ಮೂವಬಲ್ ಕಲೆಕ್ಟರ್. ಓಕೆ, ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂತಂದಾಗ, see here, they plotted the graph between the intensity and scattering angle. ಇಂಟೆನ್ಸಿಟಿಗೂ ಮತ್ತು ಈ ಡಿಫ್ರಾಕ್ಟೆಡ್ ಆಂಗಲ್ ಸ್ಕ್ಯಾಟರಿಂಗ್ ಆಂಗಲ್ ಫಾರ್ ವೇರಿಯಸ್ ಪೊಟೆನ್ಷಿಯಲ್ ಡಿಫರೆನ್ಸಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ ಅವರು ಅಂತಂದಾಗ, ಸಿ ಹಿಯರ್, ಆ್ಯಂಡ್ ದಿಸ್ ಎಕ್ಸ್ಪೆರಿಮೆಂಟ್ ಈಸ್ ರಿಪೀಟೆಡ್. ಈ ಎಕ್ಸ್ಪೆರಿಮೆಂಟ್ ನಿಮಗೆ ರಿಪೀಟ್ ಮಾಡಿದ್ದಾರೆ. ದಿಸ್ ಎಕ್ಸ್ಪೆರಿಮೆಂಟ್ ಈಸ್ ರಿಪೀಟೆಡ್
ಫಾರ್ ಆರ್ ಫ್ರಮ್ is repeated from ಏನು ಹೇಳ್ಬೋದು ನಾವು ಇಲ್ಲಿ ಅಂತಂದರೆ 44 volts to 88 volts ವರೆಗೂ ನಿಮಗೆ ಡಿಫ್ರೆಂಟ್ ವೇರಿಯಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡ್ತಾ ಈ ಪ್ಲಾಟ್ನ ಹಾಕಿದ್ದಾರೆ. ಹಾಗಿದ್ದಾಗ ಏನಂತ ಅಬ್ಸರ್ವ್ ಮಾಡಿದ್ದಾರೆ ಅವರು ಅಂತಂದರೆ, ಸಿ ಹಿಯರ್ ದೇ ಅಬ್ಸರ್ವ್ ದ್ಯಾಟ್ at one particular angle 50 degree, at one particular 54 volts, the intensity of the peak is found to be maximum ಅಂತ ಹೇಳಿದ್ದಾರೆ. intensity of the peak is found to be maximum. ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ದ ಸ್ಕ್ಯಾಟ್ರಿಂಗ್ ಆ್ಯಂಗಲ್ ಮತ್ತು ವೋಲ್ಟೇಜ್ ಅದರ ಇಂಟೆನ್ಸಿಟಿ ಆಫ್ ದ ಗ್ರಾಫ್ ಆರ್ ಪೀಕ್ ಅನ್ನೋದು ಮ್ಯಾಕ್ಸಿಮಮ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಕನ್ಕ್ಲೂಷನ್, ಫಸ್ಟ್ ಪಾಯಿಂಟ್ ಏನು ಹೇಳ್ತಾರೆ ಅಂತಂದಾಗ, ಸಿ ಹಿಯರ್ ಇಂಟೆನ್ಸಿಟಿ ಆಫ್ ದ ಪೀಕ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಇದ್ದಾರಲ್ವಾ, ಅದು ಯಾಕೆ ಬರ್ತಾ ಇದೆ ಅಂತಂದರೆ is maximum due to interference ಅಂತ ಹೇಳ್ತಾರೆ. ಡ್ಯೂ ಟು ಇಂಟರ್ಫರೆನ್ಸ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಬೈ ಡಿಫ್ರಾಕ್ಷನ್ ಟೆಕ್ನಿಕ್ಸ್ the wavelength of the interfering wave is found to be nearly 1.65 angstrom ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್, ಬೈ DeBroglie equation, that is at voltage V is equal to 54 volts. DeBroglie wavelength is found to be 1.67 angstrom ಅಂತ ಹೇಳ್ತಾರೆ. Hence the value obtained by theoretical equation is very close ಅಂತ ಹೇಳ್ತಾರೆ. very close to experimental value. ಹಾಗಾಗಿ ಏನಂತ ಹೇಳಿದ್ದಾರೆ ಅಂತಂದ್ರೆ, thus the electrons behave like a wave ಅಂತ ಹೇಳ್ತಾರೆ. behave like a ನೋಡಿ, ಅವ್ರು ತಗೊಳ್ತಾ ಇರೋದು ಎಲೆಕ್ಟ್ರಾನ್ ಅಂದರೆ ಮೆಟೀರಿಯಲ್ ಪಾರ್ಟಿಕಲ್, ಬಟ್ ಅವ್ರು ಓದ್ತಾ ಇರೋದೇನೋ ಇಂಟರ್ಫೆರೆನ್ಸ್ ಡಿಫ್ರಾಕ್ಷನ್ ಪ್ಯಾಟ್ರನ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ನೋಡಿ, ಯಾವತ್ತಾಗಲಿ ಇಂಟರ್ಫೆರೆನ್ಸ್ ಮತ್ತು ಡಿಫ್ರಾಕ್ಷನ್ ಅನ್ನೋದು ನಿಮಗೆ ವೇವ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫೆನಾಮಿನಾನ್, ಗೊತ್ತಾಯ್ತಲ್ವಾ? ನೋಡಿ, ಅವ್ರು ತಗೊಳ್ತಾ ಇರೋದು ಮೆಟೀರಿಯಲ್ ಪಾರ್ಟಿಕಲ್, ಅವ್ರು ಓದ್ತಾ ಇರೋದು ವೇವ್ಗೆ ಸಂಬಂಧಪಟ್ಟ ಒಂದು ಟೆಕ್ನಿಕ್ಸ್. ಹಾಗಾಗಿ ಈ ಮೆಟೀರಿಯಲ್ ಪಾರ್ಟಿಕಲ್ ಅನ್ನೋದು ವೇವ್ ನೇಚರ್ನ ಎಕ್ಸಿಬಿಟ್ ಮಾಡ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಓಕೆ, ಇಟ್ ಎಕ್ಸಿಬಿಟ್ಸ್ ವೇವ್ ನೇಚರ್. ಗೊತ್ತಾಯ್ತಲ್ವಾ? ಈ ರೀತಿ ಮೆಟೀರಿಯಲ್ ಪಾರ್ಟಿಕಲ್ ಆಲ್ಸೋ ಎಕ್ಸಿಬಿಟ್ಸ್ ಡ್ಯುಯಲ್ ನೇಚರ್ ಅಂತ ಕನ್ಫರ್ಮ್ ಮಾಡ್ತಾರೆ. ಗೊತ್ತಾಯ್ತಲ್ವಾ? ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ವಿಚ್ ಯು ಹ್ಯಾವ್ ಟು ಲರ್ನ್ in dual nature of radiation and matter. So please concentrate and write the formulas wherever it is required. at least 5 times ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. So don't waste the time. Okay, keep learning and practicing.